ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ, ಸುಸ್ವಾಗತ ವೀಕ್ಷಕರೆಲ್ಲರಿಗೂ. ಇಂದು ಶುಕ್ರವಾರ, ಶುಭ ಶುಕ್ರವಾರದಂದು ಸಕಲೈಶ್ವರ್ಯಗಳನ್ನ ಕರುಣಿಸುವಂತಹ ಮಹಾಲಕ್ಷ್ಮಿಯನ್ನ ಸ್ಮರಿಸ್ತಾ ಕಾರ್ಯಕ್ರಮವನ್ನ ಆರಂಭಿಸೋಣ. ಬಹುಶಃ ನೀವೆಲ್ಲರೂ ಗಮನಿಸಿದ್ರೆ ಒಂದು ವಾರದಿಂದ ಗುರುಜಿಯವರು ವಾಸ್ತುಗೆ ಸಂಬಂಧಪಟ್ಟಂತ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ರು. ಯಾವ ದಿಕ್ಕಿನಲ್ಲಿ ಏನಿದ್ರೆ ಸೂಕ್ತ, ಯಾವ ರಾಶಿಯವರಿಗೆ ಯಾವ ದಿಕ್ಕು ಉತ್ತಮ, ಎಲ್ಲಾ ಮಾಹಿತಿಯನ್ನ ಹಂತ ಹಂತವಾಗಿ ತಿಳಿಸ್ಕೊಡ್ತಾ ಬರ್ತಿದ್ರು. ಇಂದು ಯಾವ ರಾಶಿಯವರಿಗೆ ಯಾವ ಬಣ್ಣ ವಿಶೇಷವನ್ನ ತಂದುಕೊಡುತ್ತೆ, ಶುಭವನ್ನ ತಂದುಕೊಡುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಕಾರ್ಯಕ್ರಮಕ್ಕೆ ಗುರುಜಿಯವರು ಕೂಡ ಆಗಮಿಸಿದ್ದಾರೆ. ಬನ್ನಿ ಬರಮಾಡ್ಕೊಳ್ಳೋಣ. ಶ್ರೀಯುತರು ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು ಕೂಡ ಹೌದು. ತೇಜೋಮಂದಿ ರಮಲಶಾಸ್ತ್ರ ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತಹ ಶ್ರೀ ಶ್ರೀ ದೇವಿಶ್ರೀ ಗುರುಜಿಯವರು. ಗುರುಜಿ, ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ. ಬ್ರಹ್ಮೋಸ್ಮಿ. ಗುರುಜಿ, ಇಂದು ಶುಕ್ರವಾರ, ವಾಸ್ತುವಿಗೆ ಸಂಬಂಧಪಟ್ಟಂತ ಸಾಕಷ್ಟು ಮಾಹಿತಿಗೋಸ್ಕರ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಎಂದಿನಂತೆ ಮೊದಲಿಗೆ ಪಂಚಾಂಗ ಶ್ರವಣ ಹಾಗೂ ದ್ವಾದಶ ರಾಶಿಯ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗಣಾನಾನ್ ತ್ವಾ ಗಣಪತಿಗಂ ಅವಾಮಹೇ ಕವಿಂ ಕವೀನಾಮೋಪಮಶ್ರಮಶ್ರವಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಶೃಣ್ವನ್ನೋದಿಭಿಃ ಸೇದಸಾದನಂ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನಾಚ್ಚ ಭವ ಸರ್ವದಾ. ಮಹಾದೇವ್ಯೇ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹರಿ ಓಂ. ಶ್ರೀ ವಿಜಯನಾಮ ಸಂವತ್ಸರ ಉತ್ತರಾಯಣ ಮಾಘ ಮಾಸ ಶುಕ್ಲ ಪಕ್ಷ ಪ್ರಥಮ ಪಾಡ್ಯ ಶ್ರವಣ ನಕ್ಷತ್ರ. ಶ್ರವಣ ನಕ್ಷತ್ರ ವಿಶೇಷತಃ ವ್ಯಾತಪತ ಯೋಗ. ವ್ಯಾತಪತ ಯೋಗ ಕ್ಲಿಸ್ತುಂಭಕರಣ. ಈ ಒಂದು ಪಂಚಾಂಗದ ರೀತ್ಯ ಈ ದಿನದ ಸೂರ್ಯೋದಯ 6:47 ಆಗಿದೆ. ಸೂರ್ಯಾಸ್ತದ ಸಮಯ ಸಂಜೆ 6:17. ಈ ಸೂರ್ಯೋದಯದ ಪ್ರಕಾರವಾಗಿ ಈ ದಿನದ ರಾಹುಕಾಲ ಶುಕ್ರವಾರ ಅಂತಂದ್ರೆ 10:00 ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಈ ಸೂರ್ಯ ಉದಯಾಸ್ತಗಳ ಪ್ರಕಾರವಾಗಿ ಈ ದಿನ 11 ಗಂಟೆಗೆ ಪ್ರಾರಂಭ ಆಗುತ್ತೆ. 11ರಿಂದ 12:30 ಒಳಗಡೆ ಇರುತ್ತೆ. ಈ ದಿನ ಅತ್ಯಂತ ಶುಭ ಮುಹೂರ್ತ, ತುಂಬ ಒಳ್ಳೆಯ ಮುಹೂರ್ತ 12:30ರಿಂದ 1 ಗಂಟೆ ಮಧ್ಯದಲ್ಲಿರುತ್ತೆ. ಇನ್ನು ಈ ದಿನದ ದುರ್ಮುಹೂರ್ತ 9ರಿಂದ 10 ಗಂಟೆ ಮತ್ತು ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆ ತನಕ ಇರುತ್ತೆ. ಇದೆರಡೂ ದುರ್ಮುಹೂರ್ತಗಳೇ. ಅಂದರೆ ಈಗ 9ರಿಂದ 10 ಗಂಟೆ, ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆ. ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಶುಭ ಸಮಾರಂಭ ಕೆಲಸಗಳನ್ನು ತಗೊಂಡು ನಿಮ್ಗೆ ಈ ದಿನ ಸಿಗುವಂಥದ್ದು ಅತ್ಯಂತ ಶುಭ ಸಮಯ ಅಂತಂದರೆ ಕೇವಲ 30 ನಿಮಿಷಗಳ ಕಾಲ ಸಿಗುತ್ತೆ. ಅದು ಮಧ್ಯಾಹ್ನ 12:30ರಿಂದ 1 ಗಂಟೆ ಮಧ್ಯೆ. ಈ ಸಮಯಕ್ಕೆಲ್ಲ ಮಾಡ್ಕೊಳ್ಳಿ. ಇನ್ನು ಚಂದ್ರ, ಈ ದಿನದ ನಕ್ಷತ್ರ ವಿಶೇಷವಾಗಿ ಶ್ರವಣ ನಕ್ಷತ್ರ. ಚಂದ್ರಾಧಿಪತಿ ಶ್ರವಣ ನಕ್ಷತ್ರ ಮಹಾವಿಷ್ಣುವಿನ ನಕ್ಷತ್ರ. ಶುಕ್ರವಾರ ಬಂದಿರತಕ್ಕಂಥದ್ದು. ಅಷ್ಟೇ ಅಲ್ಲ, ಮಾಘ ಮಾಸ ಸ್ಟಾರ್ಟ್ ಆಗಿದೆ. ಮಾಘ ಮಾಸ ಅಂದರೆ ತುಂಬ ಪವಿತ್ರವಾದಂತಹ ಒಂದು ಮಾಸ. ಪ್ರತಿದಿನ ಮಾಘ ಸ್ನಾನ, ಮಾಘ ಮಾಸದ ಚರಿತೆ ನಾನು ಸೋಮವಾರದಿಂದ ಪ್ರತಿದಿನವೂ ಸಹ ಮಾಘ ಪುರಾಣದಲ್ಲಿ ಒಂದೊಂದು ಕಥೆ ಇರತಕ್ಕಂಥದ್ದು. ಆ ಮಾಘ ಪುರಾಣವನ್ನು ಕೇಳಿದ್ರೇ ಜನ್ಮ ಪಾಪನ ಆಗುತ್ತೆ, ಆ ಪಾವನವಾಗುವಂಥದ್ದು. ಆ ಮಾಘ ಪುರಾಣ ಸಂಪೂರ್ಣ ವಿಭಾಗವನ್ನು ಸೋಮವಾರದಿಂದ ನಾನು ದಿನಕ್ಕೊಂದೊಂದು ಅಧ್ಯಾಯವನ್ನು ತಿಳಿಸ್ತಾ ಹೋಗ್ತೀನಿ. ಆ 30 ಅಧ್ಯಾಯಗಳು. ಪ್ರಥಮಕ್ಕೆ ಈ ದಿನ ಚಂದ್ರ ಶ್ರವಣ ನಕ್ಷತ್ರದಲ್ಲಿದ್ದರೆ ಯಾವ ಯಾವ ರಾಶಿಯವರಿಗೆ ಏನು ಫಲ? ಮೊದಲಿಗೆ ಮೇಷರಾಶಿ. ಮೇಷರಾಶಿಯ ಹೆಣ್ಣು ಮಕ್ಕಳು, ಪುರುಷರಾಗಿರ್ಬೋದು, ಸ್ವಲ್ಪ ಮನೆಯಲ್ಲಿ ಜಗಳ ಇರೋಂಥದ್ದು, ಸ್ವಲ್ಪ ಜಾಗ್ರತೆ ವಹಿಸಿ. ಜಾಸ್ತಿ ಗಲಾಟೆ ಮಾಡ್ಕೊಳಕ್ಕೆ ಹೋಗಬೇಡಿ. ಸಣ್ಣ ವಿಚಾರ ಸಂದಲ್ಲೇ ಬಿಡಿ. ಸ್ವಲ್ಪ ಯಾರಾದರೂ ಮೌನ ವಹಿಸಿದ್ರೆ ಇದೇ ಒಂದು ತಕ್ಕ ಪರಿಹಾರ. ಇನ್ನು ಸ್ವಯಂ ಉದ್ಯೋಗಸ್ಥರಲ್ಲಿ ಸ್ವಲ್ಪದ ಅನಾರೋಗ್ಯದ ವಾತಾವರಣ, ಜಾಗ್ರತೆ ವಹಿಸಬೇಕು. ಉದ್ಯೋಗಸ್ಥರಲ್ಲಿ ಸ್ವಲ್ಪ ದುಃಖಿತನಾಗ್ತಾನೆ, ಎಚ್ಚರಿಕೆ ವಹಿಸಬೇಕು. ಸ್ವಲ್ಪ ಮನಸ್ಸಿಗೆ ಏನೋ ಬೇಜಾರು, ಚಿಂತೆ, ಕೆಲಸ ಮಾಡೋಕ್ಕಾಗೋದಿಲ್ಲ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಅಶುಭನೇ ಹೆಚ್ಚು, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಇನ್ನು ವಯೋವೃದ್ಧರಲ್ಲಿ ಸ್ವಲ್ಪ ಅಜೀರ್ಣ ಶಕ್ತಿಗೆ ಸಂಬಂಧಪಟ್ಟಿರೋ ತೊಂದರೆಗಳನ್ನು ಎದುರಿಸುವಂಥದ್ದು. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮರುವಿನ ಒಂದು ಕುಗ್ಗುತ್ತೆ, ನೆನಪಿನ ಶಕ್ತಿ ಕುಗ್ಗುವಂಥದ್ದು.
ಪುಸ್ತಕ ಮರೆಯುವಂಥದ್ದು, ಸ್ಕೂಲಲ್ಲಿ ಟಿಫನ್ ಬಾಕ್ಸ್ ಮರೆಯುವಂಥದ್ದು, ಅಥವಾ ವೆಹಿಕಲ್ ಓಡಿಸೋರು ಗಾಡಿ ಕೀ ಮರೆಯುವಂಥದ್ದು, ಈ ರೀತಿ ಮರುವಿನ ಶಕ್ತಿ ಹೆಚ್ಚಿರೋದ್ರಿಂದ ಆ ಮೊಬೈಲ್ ಇಂಥದ್ದು ಯಾವುದೋ ಒಂದು ಮರೆತು ಹೋಗುವಂಥದ್ದು ಜಾಗ್ರತೆ ವಹಿಸಿ. ಇದನ್ನು ನಿರ್ವಿಘ್ನಕಾರಕ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ದಿಗ್ವಿಜಯ ಸಿಗುತ್ತೆ. ಇದೀಗ ವೃಷಭ ರಾಶಿ. ವೃಷಭ ರಾಶಿಯ ಹೆಣ್ಣು ಮಕ್ಕಳು ವಸ್ತ್ರಾಭರಣಗಳ ಲಾಭ, ಪುರುಷ ಆಗಿರುವ ವಸ್ತ್ರಾಭರಣ ಲಾಭ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಮತ್ತು ಸ್ವಯಂ ಉದ್ಯೋಗಸ್ಥರಿಗೆ ಅಕ್ಕ ತಂಗಿರ ಅಣ್ಣ ತಮ್ಮಂದರಿಂದ ಸಪೋರ್ಟ್ ಸಿಗುವಂಥದ್ದು. ಯಾರೋ ನಿಮಗೆ ಸ್ತ್ರೀ ಮೂಲಕ ಹಣ ಧಾವಿಸಿ ಬರ್ತಿದೆ, ಉಪಯೋಗ ಮಾಡ್ಕೊಳ್ಳಿ. ಹೆಣ್ಣಿನಿಂದ ಲಾಭ ಅಂತಿದೆ, ತುಂಬ ಚೆನ್ನಾಗಿದೆ. ಮತ್ತು ಉದ್ಯೋಗಸ್ಥರಲ್ಲಿ ನೋಡಿ, ಪತಿ ಪತ್ನಿಯಲ್ಲಿ ಪ್ರೇಮ ವಿವಾಹ ಆಗುವಂಥದ್ದು, ಪತಿ ಪತ್ನಿಯಲ್ಲಿ ಪ್ರೇಮ ಹೆಚ್ಚಾಗುವಂಥದ್ದು, ಹೊಸಬರಿಗೆ ಪ್ರೀತಿ ವಿಶ್ವಾಸದಲ್ಲಿ ನಂಬಿಕೆ ಹೆಚ್ಚಾಗುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಒಬ್ಬರನ್ನೊಬ್ಬರನ್ನ ನಂಬಿಕೊಳ್ಳುವಂಥ ದಿನ ಆಗಿರುತ್ತೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಸಂತೋಷ ಹೆಚ್ಚುಂಟಾಗುವಂಥದ್ದು, ಸ್ವಲ್ಪ ಸುತ್ತಮುತ್ತಲಿನ ಒಂದು ವಾತಾವರಣದಲ್ಲಿ ಹೊಸಬರು ಸ್ನೇಹಿತರಾಗ್ತಿದ್ದಾರೆ, ಶತ್ರುಗಳು ಕೂಡ ನಿಮ್ಮನ್ನು ಮಿತ್ರರಾಗಿ ಕಾಣುವಂಥ ದಿನ, ಉಪಯೋಗ ಮಾಡ್ಕೊಳ್ಳಿ, ಒಳ್ಳೆಯದೇ ಆಗುತ್ತೆ. ಇನ್ನು ವಯೋವೃದ್ಧರು, ವಯಸ್ಸಾಗಿರ್ತಕ್ಕಂಥವರಲ್ಲಿ ಜ್ಞಾನ ಸಿದ್ಧಿ ಅಭಿವೃದ್ಧಿ ಆಗುವಂಥದ್ದು ಮತ್ತು ತೀರ್ಥಕ್ಷೇತ್ರ ದರ್ಶನ ಅಂತ ಹೇಳ್ತಿದೆ, ಪ್ರಯತ್ನ ಮಾಡಿ, ಖಂಡಿತ ತುಂಬ ಒಳ್ಳೆಯದು. ಮತ್ತು ಮಕ್ಕಳ ವಿಚಾರದಲ್ಲಿ ಅತ್ಯಂತ ಶುಭ ಫಲಗಳೇ ಹೆಚ್ಚಾಗಿರ್ತಕ್ಕಂಥದ್ದು. ಆದರೆ ಇದನ್ನು ಸ್ವಲ್ಪ ಜಾಗೃತೆ ಇರಲಿ. ನಾಲಿಗೆಯ ವಿಚಾರದಲ್ಲಿ ನಾಲಿಗೆ ಕಚ್ಕೊಳ್ಳೋದಾಗಿರ್ಬೋದು, ಅಥವಾ ಏನಾದರೂ ತಿನ್ನೋಕ್ಕಾಗ್ಬೋದು, ಅಥವಾ ಬಾಯಲ್ಲಿ ಏನೋ ಇಟ್ಕೊಳಕ್ಕೆ ಹೋಗಿ, ಅಥವಾ ಬ್ಲೇಡು ಪೆನ್ಸಿಲ್ ಚುಚ್ಕೊಂಡು ಹಲ್ಲಿಂದ ತೊಂದರೆಗಳಾಗುವಂಥದ್ದು ಇಂಥದ್ದಿರುತ್ತೆ. ಅಂತಂದರೆ ವಾಕ್ಸ್ಥಾನದಲ್ಲಿ ಈ ದಿನ ವಿಶೇಷವಾಗಿ ಶನಿ ಅಂತಂದಾಗ ಶ್ರವಣ ನಕ್ಷತ್ರ ಇರೋದ್ರಿಂದ ಆ ನಾಲಿಗೆಗೆ ತೊಂದರೆ ಆಗುವಂಥದ್ದು, ಜಾಗ್ರತೆ ವಹಿಸಬೇಕು. ಇದನ್ನ ಎಲ್ಲ ರೀತಿಯ ಶುಭಫಲಗಳಿಗೋಸ್ಕರ ಜೇನುತುಪ್ಪವನ್ನು ತಿನ್ನಿ ಅಥವಾ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಆಯುಧಗಳಿಂದ ತೊಂದರೆ ಆಗುವಂಥದ್ದು, ಹೆಣ್ಣು ಮಕ್ಕಳು ಜಾಗ್ರತೆ ವಹಿಸಬೇಕು. ಮನೆಯಲ್ಲಿ ಏನಾದರೂ ಕ್ಲೀನ್ ಮಾಡಬೇಕು ಅಥವಾ ದೇವ್ರ ಪೂಜೆ ಮಾಡಬೇಕು, ದೀಪ ಹಚ್ಚಬೇಕು, ನಾವು ಬೇಕಾದರೆ ಬೆಂಕಿ ವಸ್ತುಗಳಿಂದ ಜಾಗ್ರತೆ ಇರತಕ್ಕಂಥದ್ದು. ಮತ್ತು ಸ್ವಯಂ ಉದ್ಯೋಗಸ್ಥರಿಗೆ ಈ ದಿನ ಸ್ವಲ್ಪ ಕೋಲ್ಡ್ ಇನ್ಫೆಕ್ಷನ್ಸು, ಏನೋ ಜ್ವರ ಬಾಧೆ, ತಲೆನೋವುತ್ತಿದೆ ಅಂತ ಫೀಲ್ ಆಗುತ್ತೆ, ಅದನ್ನ ಸ್ವಲ್ಪ ಟ್ಯಾಬ್ಲೆಟ್ಸ್ ತಗೊಳ್ಳೋದು, ಬೆಚ್ಚನೆಗೆ ಇರತಕ್ಕಂಥದ್ದು ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ಈ ದಿನ ಉದ್ಯೋಗಸ್ಥರಲ್ಲಿ ಹೆಚ್ಚು ನಷ್ಟವನ್ನು ಉಂಟಾಗುವಂಥದ್ದು, ಕೆಲಸಕ್ಕೆ ಹೋಗೋದಿಲ್ಲ, ರಜಾ ಆಗ್ಬೇಡ, ಇಂಟ್ರೆಸ್ಟ್ ಇರೋದಿಲ್ಲ, ಅಥವಾ ಅಲ್ಲೇನೋ ಸಮಸ್ಯೆ ಮಾಡ್ಕೊಂಡು ಬೇಗ ಮನೆಗೆ ಬರೋ ಇಂಥದ್ದಾಗುವಂಥದ್ದು. ಸ್ವಲ್ಪ ಸ್ನೇಹಿತರ ಜೊತೆ ಬೆರೆಯಿರಿ, ಕಷ್ಟವನ್ನೆಲ್ಲ ಮರಿತೀರಿ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಸ್ವಲ್ಪ ಇದನ್ನು ಕಷ್ಟದ ಅನುಭವ ಆಗುವಂಥದ್ದು, ಮಾಡದೇ ಇರತಕ್ಕಂಥ ಕೆಲಸಕ್ಕೆ ನೀವು ಅಲ್ಲೋಗಿ ಇಲ್ಲೋಗಿ ಅಂಥೇಳಿ ಸುಮ್ಮನೆ ಬೇಕು ಅಂತ ನಿಮ್ಮನ್ನು ಗೋಳಿಕೊಂತಾರೆ, ಜಾಗ್ರತೆ ವಹಿಸಿ. ವಯಸ್ಸಾಗಿರ್ತಕ್ಕಂಥವ್ರಲ್ಲಿ ಮಕ್ಕಳಿಂದ ಸ್ವಲ್ಪ ನೆಮ್ಮದಿ ಹಾಳಾಗುವಂಥದ್ದು, ಮಕ್ಕಳ ವಿಚಾರದಲ್ಲಿ ಯೋಚನೆ ಮಾಡಿ, ಏನು ನನ್ನ ಮಕ್ಳು ಹಿಂಗಾಗ್ಬಿಟ್ರಲ್ಲ, ನಾನು ಒಳ್ಳೆ ಹೆಸರಿದೆ ಅಂತ ಹೇಳಿ ಯೋಚನೆ ಮಾಡುವಂಥ ದಿನ ಆಗಿರುತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ ಆರೋಗ್ಯದಲ್ಲಿ ಪ್ರಗತಿ ಇರತಕ್ಕಂಥದ್ದು, ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದು ತುಂಬ ಚೆನ್ನಾಗಿದೆ. ಈ ದಿನ ವಿಶೇಷವಾಗಿ ಶಿವನ ಸ್ತೋತ್ರ ಓದ್ಕೊಳ್ಳಿ, ಓಂ ನಮಃ ಶಿವಾಯ ಅಂದ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕಟಕ ರಾಶಿ. ಕಟಕ ರಾಶಿಯ ಹೆಣ್ಣು ಮಕ್ಕಳಾಗಲಿ ಸ್ತ್ರೀಯರಿಗೆ ವಿವಾಹ ಆಗದೆ ಇರತಕ್ಕಂಥವ್ರು ವಿವಾಹ ಯೋಗ ಕೂಡಿ ಬರುವಂಥದ್ದು. ಮಾಘ ಮಾಸ ಪ್ರಾರಂಭ ಆಗಿದೆ, ಇವೆಲ್ಲರೂ ಪ್ರಯತ್ನ ಮಾಡಿ, ಖಂಡಿತವಾಗ್ಲೂ ಮದುವೆ ಆಗ್ತಾ ಇಲ್ಲ, ಮದುವೆಗೆ ತುಂಬ ಸಮಸ್ಯೆ ಆಗ್ತಿದೆ ಅನ್ನೋರಿಗೆ ಮದುವೆ ಯೋಗ ಕೂಡಿ ಬರ್ತಿದೆ, ಮಾಡ್ಬೋದು, ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಇನ್ನು ಹೆಣ್ಣು ಮಕ್ಕಳು ಸ್ವಂತ ಉದ್ಯೋಗ, ಸ್ವಂತ ಬಿಸ್ನೆಸ್ ಮಾಡತಕ್ಕಂಥ ಹೆಣ್ಣು ಮಕ್ಕಳಿಗೆ ಇದನ್ನು ಲಾಭದಾಯಕವಾದಂಥ ದಿನ. ಮನೇಲಿ ಏನೋ ಒಂದು ಶುಭ ಸಮಾರಂಭಗಳು, ಮಾತುಕತೆ, ದೇವ್ರ ಪೂಜೆ ಮಾಡ್ಕೊಂಡು ನೆಮ್ಮದಿಯ ಕೆಲಸಕ್ಕೆ ಹೋಗ್ತೀರಿ, ಅಲ್ಲೂ ನೆಮ್ಮದಿ ಸಿಗುವಂಥದ್ದು. ಆದರೆ ನೀವು ತುಂಬ ನಂಬಿರೋವಂಥ ಸ್ನೇಹಿತೆ ನಿನ್ನನ್ನು ಮೋಸ ಮಾಡ್ತಾಳೆ, ಜಾಗೃತಿ ಇರಲಿ. ಇನ್ನು ಸ್ವಯಂ ಉದ್ಯೋಗಸ್ಥರಿಗೆ ಧನಲಾಭ ಸಿಗುವಂಥದ್ದು, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಅಥವಾ ಅಂಗಡಿ ವ್ಯಾಪಾರ ಆಗ್ಬೋದು, ತರಕಾರಿ ವ್ಯಾಪಾರ ಆಗಿರ್ಬೋದು, ಸ್ವಂತ ಉದ್ಯೋಗ ಯಾರ್ಯಾರು ಮಾಡ್ತಾರೋ ಅವ್ರಿಗೆ ವಿಶೇಷವಾದ ಧನಲಾಭ ಇದೆ, ಉಪಯೋಗ ಮಾಡ್ಕೊಳ್ಳಿ. ಇನ್ನು ಪ್ರೈವೇಟ್ ಕೆಲಸಕ್ಕೆ ಹೋಗುವಂಥವ್ರು, ಉದ್ಯೋಗ ಮಾಡ್ತಕ್ಕಂಥವ್ರಿಗೆ, ಅವ್ರಿಗೆ ಈ ದಿನ ಸ್ವಲ್ಪ ದಾಕ್ಷಿಣ್ಯ ಕಮ್ಮಿ ಇರ್ತಕ್ಕಂಥದ್ದು, ಕ್ರೂರಿಗಳಾಗ್ತಾರೆ ಅಂತ. ಈ ದಿನ ಏನಾದರೂ ಮಾಡಿ ನಾನು ಮಾಡಿಬಿಡ್ಬೇಕು, ಮುಗಿಸ್ಬಿಡ್ಬೇಕು, ಯಾರಿಗೇನು ತೊಂದರೆ ಆದರೂ ಪರವಾಗಿಲ್ಲ, ನಾನು ಮಾಡ್ಕೊಳ್ಳೇಬೇಕು, ಯಾರು ನನ್ನಿಂದ ಏನಾದರೂ ಏನು ಅಂತ ಸ್ವಲ್ಪ ಹಾರ್ಡಾಗಿ ಮನಸ್ಸಿರುತ್ತೆ. ಈ ದಿನ ಸ್ವಲ್ಪ ಜಾಗ್ರತೆ ವಹಿಸು, ಕ್ರೂರಿತನ ಒಳ್ಳೆಯದಲ್ಲ, ಸ್ವಲ್ಪ ಜಾಗೃತೆಯಿಂದ ಇರಿ. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಉದ್ಯೋಗದಲ್ಲಿ ಪ್ರಗತಿ ಆಗುವಂಥದ್ದು, ಅದೇ ರೀತಿ ಹೊಟ್ಟೆಗೆ ಸಂಬಂಧಪಟ್ಟಿರೋ ತೊಂದರೆಗಳಾಗುವಂಥದ್ದು, ಫುಡ್ ಪಾಯ್ಸನ್ ಆಗುವಂಥದ್ದು, ಅಥವಾ ಅಲ್ಲಿ ಅದು ನೀರು ಕುಡಿದು ತೊಂದರೆ ಆಗುವಂಥದ್ದು, ಇಂಥ ಜಾಗ್ರತೆ ವಹಿಸಬೇಕು. ಇನ್ನು ವಯೋವೃದ್ಧರಲ್ಲಿ ಮಕ್ಕಳಿಗೋಸ್ಕರ ಮನೆ ಕೆಲಸ ಏನಾದರೂ ಮಾಡಬೇಕು, ಮನೆ ಕಟ್ಟಬೇಕು, ಅಥವಾ ಭೂಮಿ ತೆಗಿಬೇಕು, ಇಂಥದ್ದು ಏನಾದರೂ ಇದ್ದರೆ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ಇರಬೇಕು, ಸುಮ್ಮನೆ ಅಪವಾದಗಳಿಗೆ ಒಳಗಾಗ್ತಾರೆ ನಿಮ್ಮ ಮಕ್ಕಳು ಅಂತ, ಅಂದರೆ ಎಚ್ಚರಿಕೆ ವಹಿಸಬೇಕು. ಇನ್ನು ಮನೆಯಿಂದ ಹೊರಗಡೆ ಹೋಗಕ್ಕೆ ಮುಂಚೆನೇ ವಿಶೇಷವಾಗಿ ಹನುಮಂತನ ಅಷ್ಟೋತ್ರ ಓದ್ಕೊಂಬಿಡಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ.
ಇದೀಗ ಸಿಂಹರಾಶಿ. ಸಿಂಹರಾಶಿಯ ಸ್ತ್ರೀಯರಿಗೆ ಈ ದಿನ ಲಾಭ ತರುವಂತಹ ದಿನ. ನೋಡಿ, ವಸ್ತ್ರ ಖರೀದಿ ಮಾಡಬೇಕು ಅಥವಾ ಆಭರಣಗಳೇನಾದರೂ ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಿ. ನನ್ನ ಗಂಡ ಈ ಸರಿ ಸಂಬಳ ತಂದ್ಕೊಟ್ಟಿದ್ದಾನೆ, ಸ್ವಲ್ಪ ಉಳಿಸ್ಕೊಂಡು ನಾನು ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಏನೇನೋ ವಿಶ್ವಾಸ ಮಾಡ್ತಿದ್ರಿ. ಖಂಡಿತ ಮಾಡಿ, ಒಳ್ಳೆಯದೇ, ತಪ್ಪೇನೂ ಇಲ್ಲ. ಅದೇ ರೀತಿ ವಿಶೇಷವಾಗಿ ಅಮ್ಮನವರ ಅನುಗ್ರಹ ಪಡೆಯುವಂಥ ದಿನವೂ ಆಗಿರುತ್ತೆ. ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು, ಮನಸ್ಸಿಗೆ ನೆಮ್ಮದಿ ತರುವಂಥ ದಿನನೇ ಆಗಿದೆ. ಇನ್ನು ಸ್ವಯಂ ಉದ್ಯೋಗಸ್ಥರಲ್ಲಿ ವಿದ್ಯಾಲಾಭ ಅಂತ ಹೇಳ್ತಿದೆ. ನೋಡಿ, ಈ ದಿನ ಏನಾದರೂ ನೀವು ಓದ್ಕೊಳ್ಳಿ ಅಥವಾ ಎಲ್ಲಾದರೂ ದೂರದ ಪ್ರಯಾಣ ಇದ್ರೆ ಹೋಗಿ ಬನ್ನಿ, ಅಥವಾ ಹೊಸ ಸ್ಥಳಕ್ಕೆ ಏನಾದರೂ ಭೇಟಿ ಆಗಬೇಕಾದ್ರೆ ಹೋಗಿ ಬನ್ನಿ. ಜಾಗ ನೋಡಬೇಕು, ಜಮೀನು ನೋಡಬೇಕು, ಹೊಸ ಸ್ನೇಹಿತರನ್ನ ಭೇಟಿ ಆಗಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ಹೋಗಿ ಬನ್ನಿ. ನಿಮ್ಮ ಮನಸ್ಸು ಸಮಾಧಾನ ಆಗುತ್ತೆ, ಹೋಗಿ ಬಂದಿದ್ದ ಕೆಲಸನೂ ಸಕ್ಸಸ್ ಆಗುವಂಥದ್ದು. ಇನ್ನು ವಿಶೇಷವಾಗಿ ಉತ್ತಮವಾದ ಲಾಭಗಳು ಸಿಗುವಂಥದ್ದು ಸ್ವಯಂ ಉದ್ಯೋಗಸ್ಥರಿಗೆ ಆರೋಗ್ಯದಲ್ಲಿ ಪ್ರಗತಿ ಆಗುವಂಥದ್ದು, ಸರ್ಕಾರಿ ಉದ್ಯೋಗಸ್ಥರಿಗೆ ಅತಿ ಹೆಚ್ಚು ಶುಭಫಲಗಳೇ ನಡೆಯುವಂಥದ್ದು, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ವಯೋವೃದ್ಧರಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು. ನಿಮಗೇನಾದರೂ ತಲೆಗೆ ಸಂಬಂಧಪಟ್ಟಿರೋ ತೊಂದರೆಗಳಿದ್ದು ಅಥವಾ ಹೃದಯ ರೋಗಕ್ಕೆ ಸಂಬಂಧಪಟ್ಟಿರೋ ತೊಂದರೆಗಳಿದ್ದರೆ ಸ್ವಲ್ಪ ಜಾಗ್ರತೆ ವಹಿಸಿದರೆ ತುಂಬ ಒಳ್ಳೆಯದು. ಇಲ್ಲ ಅಂತಿದ್ದ ಪಕ್ಷದಲ್ಲಿ ನಿಮಗೆ ಆ ಒಂದು ಆರೋಗ್ಯ ನಷ್ಟ ಆಗುತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ ತುಂಬ ಶುಭ ಸುದ್ದಿ, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಕನ್ಯಾ ರಾಶಿಯವರಿಗೆ ಈ ದಿನ ಹೇಗಿದೆ ಬನ್ನಿ ಕೇಳಿ ತಿಳಿಯೋಣ ಗುರುಜಿ. ಇದೀಗ ದ್ವಾದಶ ರಾಶಿಗಳಲ್ಲಿ ಕನ್ಯೆಯಿಂದ ಪ್ರಾರಂಭ. ಆದರೆ ವೀಕ್ಷಕ ಬಾಂಧವರಲ್ಲಿ ನಾನು ಈ ದಿನ ವಿಶೇಷ ಒಂದು ಮಾತನ್ನು ಹೇಳ್ತಿದ್ದೀನಿ. ಎಷ್ಟೋ ಜನ ಕಂಪ್ಲೇಂಟ್ಸ್ ಬರ್ತಿದೆ, ಏನಂತ ನಮ್ಮ ಮನೆಯಲ್ಲಿ ಸರಿಯಾಗಿ ಬರ್ತಿಲ್ಲ, ಚಾನಲ್ ಫ್ರೀಸ್ ಆಗ್ತಿದೆ, ಅಥವಾ ನೀವು ಮಾತಾಡ್ತಾ ಇದ್ದೀರಿ ಶಬ್ದ ಬರ್ತಿದೆ, ವಿಡಿಯೋ ಬರ್ತಿದೆ ಶಬ್ದ ಬರ್ತಿಲ್ಲ ಅಂತ ಲೆಟರ್ಸು ಬರ್ತಿದೆ, ಕಾಲ್ಸು ಬರ್ತಿದೆ. ನಿಮ್ಗೆ ಆ ರೀತಿ ಏನಾದರೂ ನಿಮ್ಮ ಮನೆಯಲ್ಲಿ ಚಾನಲ್ ಫ್ರೀಸ್ ಆಗೋದಾಗಲಿ ಮತ್ತೊಂದು ಏನಾದರೂ ತೊಂದರೆ ಆದರೆ ಇಮಿಡಿಯೇಟ್ ನಿಮ್ಮ ಕೇಬಲ್ ಆಪರೇಟರ್ನ ಸಂಪರ್ಕ ಮಾಡಿ. ಅದು ಆಗಿಲ್ಲ ಅಂತಂದರೆ ನೀವು ಎಲ್ಲಿಂದ ಅಂಥೇಳಿ ನಮ್ಮ ಸೆಕ್ಯೂರಿಟಿಗೆ ಫೋನ್ ಮಾಡಿ ಇಮಿಡಿಯೇಟ್ ತಿಳಿಸಿದ್ರೆ ಖಂಡಿತ ನಾವು ಅದು ಸರಿಪಡಿಸ್ತೀವಿ. ಎಷ್ಟೋ ಜನ ಇದರಿಂದ ನೊಂದ್ಕೊಂಡು ಪತ್ರವನ್ನು ಬರೆದಿದ್ದಾರೆ. ನೀವು ಆಯುಷ್ಯ ಬಲದ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ಸಂಪೂರ್ಣವಾಗಿ ನಮ್ಗೆ ತಿಳಿಸಿದ್ರಿ. ಆದರೆ ಮಧ್ಯದಲ್ಲಿ ಫ್ರೀಸ್ ಆಗಿರೋ ಕಾರಣ ನಮ್ಮ ಮಕ್ಕಳದಿಲ್ಲ, ನಮ್ಮ ತಂದೆ ತಾಯಿದಿಲ್ಲ ಅಂಥೇಳಿ ನಮ್ಮ ಆಶ್ರಮಕ್ಕೆ ಫೋನ್ ಮಾಡಿ ತಿಳಿಸ್ತಿದ್ರಿ. ಅದರಿಂದ ಇನ್ನು ಮುಂದೆ ಅಂಥ ಒಂದು ಪರಿಸ್ಥಿತಿ ಬಂದಲ್ಲಿ ಇಮಿಡಿಯೇಟ್ ಆಗಿ ನೀವು ಯಾವುದಕ್ಕಾದರೂ ಎಲ್ಲೋ ಪೇಜಸಲ್ಲಿ ಸಿಗುತ್ತೆ ನಮ್ಮ ಒಂದು GTVದು ಸೆಕ್ಯೂರಿಟಿ ನಂಬರು, ಅದಕ್ಕೆ ಫೋನ್ ಮಾಡಿ. ಯಾಕಂದರೆ ಈಗ ನಾವು ಕಾಲ್ ತೊಗೊಳ್ಳೋ ನಂಬರ್ ಬ್ಯುಸಿ ಇರುತ್ತೆ, ಸಿಗೋದಿಲ್ಲ ಅಂತ ಕೂಡ ಹೇಳಿದಿರಿ. ಅದರಿಂದ ಸೆಕ್ಯೂರಿಟಿ ನಂಬರ್ಗೆ ಫೋನ್ ಮಾಡಿ, ನಮ್ಮ ಇಂಥ ಊರಿಂದ ಫೋನ್ ಮಾಡಿದ್ದೀವಿ, ನಮ್ಮ ಕೇಬಲ್ ಆಪ್ಟರ್ಸ್ ಇಂಥವ್ರು ಇಷ್ಟು ದಿನಗಳಲ್ಲಿ ಈ ಡೇಟ್ಸಲ್ಲಿ ನಮ್ಗೆ ಈ ರೀತಿ ಆಗಿದೆ ಅಂತ ನೀವು ದಯವಿಟ್ಟು ನಮ್ಗೆ ತಿಳಿಸ್ಕೊಡಿ. ಅದು ಮುಂದೆ ಆ ರೀತಿ ಆಗದೆ ಇರ್ತಾರೆ ನಾವು ಜಾಗ್ರತೆ ವಹಿಸ್ತೀವಿ. ಇದೀಗ ಕನ್ಯಾ ರಾಶಿ. ಕನ್ಯಾ ರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ವಸ್ತುಗಳಿಂದ ಲಾಭ ಸಿಗುವಂಥದ್ದು. ನೋಡಿ, ಈ ದಿನ ವ್ಯಾಪಾರ ಮಾಡ್ತಕ್ಕಂಥವ್ರು ಇರ್ಬೋದು ಅಥವಾ ಇನ್ನಿತರ ಯಾವುದೇ ಉದ್ಯೋಗ ಕೆಲಸಗಳಲ್ಲಿ ಸ್ವಯಂ ಉದ್ಯೋಗದಲ್ಲಿ ಮಾಡ್ತಕ್ಕಂಥವ್ರಿಗೆ ಅವ್ರಿಗೆ ಇಷ್ಟ ಸಿದ್ಧಿ ಆಗುವಂಥದ್ದು, ವ್ಯಾಪಾರದಲ್ಲಿ ಲಾಭ ಸಿಗುವಂಥದ್ದು. ಮನೆಗಳಿಗೆ ಏನಾದರೂ ವಸ್ತು ತರಬೇಕು ಅಂತ ಆಸೆ ಪಟ್ಟಿದ್ರಿ, ಹೋಗಿ ತಗೊಂಬನ್ನಿ, ನಿಮಗೂ ಅದೃಷ್ಟ ತರುತ್ತೆ, ಒಳ್ಳೆಯದು ಆಗುತ್ತೆ. ಇನ್ನು ಸ್ವಯಂ ಉದ್ಯೋಗಸ್ಥರಲ್ಲಿ ಕೀರ್ತಿ ಲಭಿಸುವುದು. ನೋಡಿ, ಕಷ್ಟಪಟ್ಟು ಸಂಪಾದನೆ ಮಾಡ್ತೀರಿ, ಕಷ್ಟಪಟ್ಟು ದುಡಿತೀರಿ, ಆದರೆ ಮೋಡಿ ಥರ ಇರ್ತೀರಿ ನೀವು. ಆದರೆ ಈ ದಿನ ಮನಸ್ಸಿಗೆ ಏನೋ ಸಂತೋಷ, ಉಲ್ಲಾಸ, ಯಾರೋ ನಿಮ್ಮನ್ನು ಹೊಗಳ್ತಾರೆ, ಇದರಿಂದ ತುಂಬ ಸಂತೋಷ ಸಿಗುವಂಥದ್ದು. ಮತ್ತು ಇನ್ನು ಕಳ್ಳರಿಂದ ತೊಂದರೆ ಆಗುವಂಥದ್ದು. ಉದ್ಯೋಗಸ್ಥರಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ. ಎಲ್ಲೋ ಕಾರಲ್ಲಿ ಹೋಗ್ತಿರ್ತೀರಿ ಅಥವಾ ಕಂಪ್ನಿಯಲ್ಲಿ ಮೊಬೈಲ್ ಬಿಟ್ಟಿರ್ತಾರೆ, ಯಾವನೋ ಕದ್ಕೊಂಡು ಹೋಗ್ಬಿಡ್ತಾನೆ, ಅದನ್ನ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಸ್ವಲ್ಪ ಭಯ ಪಡುವಂಥದ್ದು, ಭಯಭೀತರಾಗುವಂಥದ್ದು, ಯಾರೋ ನಿಮ್ಮನ್ನು ಎದುರಿಸ್ತಾರೆ, ಮೋಸ ವಂಚನೆ ಮಾಡ್ತಾರೆ, ಬ್ಲ್ಯಾಕ್ ಮೇಲು, ಕಾಲ್ ಇಂಥದ್ದು ಯಾವುದಾದ್ರು ಬರ್ಬೋದು, ಜಾಗ್ರತೆ ವಹಿಸಬೇಕು. ಮತ್ತು ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಸ್ವಲ್ಪ ದೂರದ ಪ್ರಯಾಣ ಹೋಗುವಂಥ ಸಂಭವ, ಮತ್ತು ವಿದೇಶನಲ್ಲಿರ್ತಕ್ಕಂಥ ಮಕ್ಕಳ ಒಂದು ಭೇಟಿ ಅಥವಾ ದೂರದಲ್ಲಿರ್ತಕ್ಕಂಥ ಮಕ್ಕಳನ್ನ ಮಾತಾಡಬೇಕು ಅಥವಾ ಅವ್ರ ಜೊತೆಗೆ ಹೋಗಬೇಕು, ನೋಡ್ಕೊಂಬರ್ಬೇಕು, ಮಾತಾಡ್ಕೊಂಬರ್ಬೇಕು ಅಂತ ಪ್ರಯತ್ನ ಮಾಡಿರ್ತೀರಿ. ಪ್ರಯತ್ನ ಪಡಿ, ಖಂಡಿತ ಒಳ್ಳೆಯದು. ಒಂದು ಕಾಲ್ ಆದರೂ ಮಾಡಿ, ಖಂಡಿತ ಒಳ್ಳೆಯದು. ಇನ್ನು ಮಕ್ಕಳ ವಿಚಾರದಲ್ಲಿ ಇದನ್ನ ತುಂಬ ಚೆನ್ನಾಗಿರ್ತಕ್ಕಂಥ ಮಕ್ಕಳಿಗೆ ದೀರ್ಘಕಾಲದ ಕಂಪ್ಲೇಂಟ್ಸು ಅಥವಾ ಅವ್ರ ಮೇಲೆ ಏನಾದರೂ ಕೇಸು ಅಥವಾ ಸಣ್ಣ ಮಕ್ಕಳಲ್ಲಿ ದೀರ್ಘಕಾಲದ ರೋಗಗಳಿದ್ರೆ ಅದು ಶಮನ ಆಗುವಂಥದ್ದು. ಇನ್ನು ಮುಂದೆ ನೆಮ್ಮದಿಯ ವಾತಾವರಣ, ಅವರಲ್ಲೂ ಸದ್ಬುದ್ಧಿ ಬರುವಂಥ ದಿನ, ಅವರ ಹೆಸರಲ್ಲಿ ಈ ದಿನ ಒಂದು ಮನೆಯಲ್ಲಿ ಪೂಜೆ ಮಾಡಿ, ಖಂಡಿತ ಒಳ್ಳೆಯದಾಗುವಂಥದ್ದು. ಇದನ್ನ ವಿಶೇಷವಾಗಿ ನೀವು ಹನುಮಂತನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ತುಲಾರಾಶಿ. ಮಿತ್ರರಿಂದ ಈ ದಿನ ಧನಪ್ರಾಪ್ತಿ. ನೋಡಿ, ತುಲಾರಾಶಿಯ ಹೆಣ್ಣು ಮಕ್ಕಳಿಗೆ ಮಿತ್ರರಿಂದ ಸಹಾಯ ಸಿಗುವಂಥದ್ದು, ಮಿತ್ರರಿಂದ ಅನುಕೂಲ ಆಗುವಂಥದ್ದು. ಮನೆಯಲ್ಲಿ ಹೆಣ್ಣು ಮಕ್ಕಳು ತುಂಬ ಲವಲವಿಕೆಯಿಂದ ಇರತಕ್ಕಂಥದ್ದು, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಸ್ವಯಂ ಉದ್ಯೋಗಸ್ಥರು ಅಂತಂದರೆ ಸ್ವಂತ ಬಿಸ್ನೆಸ್ ಮಾಡೋಂಥವ್ರಿಗೆ ಹೆಣ್ಣು ಮಕ್ಕಳಿಂದ ಲಾಭ, ಭೂಮಿಯಿಂದ ಲಾಭ, ಸ್ತ್ರೀ ಸುಖ,
ಮಕ್ಕಳಿಂದ ನೆಮ್ಮದಿ ಸಿಗುವಂಥದ್ದು ತುಂಬ ಚೆನ್ನಾಗಿದೆ. ವಿಶೇಷವಾದ ದಿನ, ಉಪಯೋಗ ಮಾಡ್ಕೊಳ್ಳಿ. ಎಲ್ಲರ ಜೊತೆ ನಗನಗ್ತಾ ಆರಾಮಾಗಿರಿ. ಇನ್ನು ಉದ್ಯೋಗಸ್ಥರಲ್ಲಿ ಇನ್ನು ಮನಸ್ಸಿಗೆ ಸಂತೋಷ ಉಂಟಾಗುವಂಥದ್ದು, ಏನೋ ನಾನು ಸಾಧನೆ ಮಾಡಿದೆ, ನನಗೆ ಹೊಸ ಉದ್ಯೋಗ ಸಿಗ್ತಿದೆ, ನಾನು ಜಂಪ್ ಆಗ್ತೀನಿ, ಸ್ನೇಹಿತರ ಜೊತೆ ಹೋಗುವಂಥದ್ದು, ಇಂಥದ್ದೆಲ್ಲ ತುಂಬ ಚೆನ್ನಾಗಿದೆ. ಇದನ್ನು ನೀವು ಅದನ್ನು ಉಪಯೋಗ ಮಾಡ್ಕೋಬೋದು. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಮನೆಯಲ್ಲಿ ಶುಭ ಕಾರ್ಯ, ಶುಭ ಸಮಾರಂಭಗಳ ವಿಶೇಷಣೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಯಾವುದೋ ಒಂದು ಬಂಧು ಮಿತ್ರರ ಆಗಮನ, ಹೊಸ ವಸ್ತುಗಳ ಖರೀದಿ ಅಂತ ಹೇಳ್ತಿದೆ, ತುಂಬ ಚೆನ್ನಾಗಿದೆ. ಇನ್ನು ವಯೋವೃದ್ಧರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಪ್ರಗತಿ ಆಗುವಂಥದ್ದು, ತಲೆನೋವು, ದೀರ್ಘಕಾಲದ ತಲೆಗೆ ಸಂಬಂಧಪಟ್ಟ ನೋವುಗಳೆಲ್ಲ ದೂರ ಆಗುತ್ತೆ, ಮಕ್ಕಳಿಂದನೂ ನೆಮ್ಮದಿ ಸಿಗುತ್ತೆ. ಇನ್ನು ಮಕ್ಕಳ ವಿಚಾರಗಳಲ್ಲಂತೂ ಈ ದಿನ ಅವ್ರಿಗೋಸ್ಕರ ಬಟ್ಟೆ ತಗೋಬೇಕು ಅಥವಾ ಏನಾದರೂ ಮಾಡಬೇಕು, ತುಂಬ ಸಂತೋಷವಾಗಿರ್ತೀರಿ, ಯಾವುದೇ ಥರದ ಸಮಸ್ಯೆ ಇಲ್ಲ. ಈ ದಿನ ವಿಶೇಷವಾಗಿ ನೀವು ಮಹಾಲಕ್ಷ್ಮಿ ಅಷ್ಟೋತ್ರ ಓದ್ಕೊಳ್ಳಿ, ಮತ್ತ ಶುಭಗಳು ನಿಮ್ದಾಗುತ್ತೆ. ಇದೀಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಹೆಣ್ಣು ಮಕ್ಕಳಿಗೆ ಈ ದಿನ ಧನಲಾಭ. ಹೆಣ್ಣು ಮಕ್ಕಳೇ ಅಂತಲ್ಲ, ಮನೆಯಲ್ಲಿರೋರು ಇರ್ಬೋದು, ವ್ಯಾಪಾರ ಮಾಡೋ ಹೆಣ್ಣು ಮಕ್ಕಳು ಯಾರಾದರೂ ಆಗಿರ್ಬೋದು, ಧನಲಾಭ ಸಿಗುವಂಥದ್ದು. ಹೆಂಗಸರಿಗಂತೂ ಈ ದಿನ ತುಂಬ ಪ್ರಿಯತವಾದಂತಹ ದಿನ, ಈ ದಿನ ತುಂಬ ಇಷ್ಟವಾದಂತಹ ದಿನ ಆಗಿರುತ್ತೆ. ಪ್ರತಿದಿನ ನಮ್ಮ ಮನ್ಸಿಗೆ ನೋವಾಗ್ತಿರುತ್ತೆ, ಯಾರೋ ಒಬ್ರು ಬೇಜಾರು ಮಾಡ್ತಿರ್ತಾರೆ, ಆದರೆ ಈ ದಿನ ನೆಮ್ಮದಿ ಸಮಾಧಾನವಾಗಿರುವಾಗಿರುತ್ತೆ. ಭಗವಂತ ನಾಮಸ್ಮರಣೆ ಮಾಡಿ, ಅನುಕೂಲ ಆದರೆ ಯಾರಿಗಾದ್ರೂ ಏನಾದರೂ ದಾನ ಧರ್ಮ ಮಾಡಬೇಕಾ ಮಾಡಿ, ಯಾವುದಾದ್ರೂ ಅನಾಥಾಶ್ರಮಕ್ಕೆ ವಿಸಿಟ್ ಮಾಡಿ, ಖಂಡಿತ ಒಳ್ಳೆಯದಾಗುವಂಥದ್ದು. ಮತ್ತು ಸ್ವಯಂ ಉದ್ಯೋಗಸ್ಥರಿಗೆ ನೋಡಿ, ಈ ದಿನ ಬಂಧು ಮಿತ್ರರೊಡಗೂಡಿ ಶುಭ ಸಮಾರಂಭಗಳ ಮಾತುಕತೆ, ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗುವಂಥದ್ದು, ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ಬಂಧು ಮಿತ್ರರೊಡಗೂಡಿ ಯಾವುದಾದ್ರೂ ಒಂದು ಒಳ್ಳೆಯ ನಿರ್ಧಾರ ತಗೊಳ್ಳುವಂಥದ್ದು ನಡೀತಿದೆ, ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆಯದು. ಇನ್ನು ಉದ್ಯೋಗಸ್ಥರಲ್ಲಿ ನೋಡಿ, ಉದ್ಯೋಗಸ್ಥರಿಗೆ ರಾಜಫಲ ಅಂತ ಹೇಳ್ತಿದೆ, ಪ್ರಮೋಷನ್ಸ್ ಆಗುವಂಥದ್ದು, ಪ್ರಯತ್ನ ಪಡಿ, ಅಪ್ಲಿಕೇಶನ್ಸ್ ಆಗಿ ಅಥವಾ ಹೊಸ ಉದ್ಯೋಗಕ್ಕೆ ಏನಾದರೂ ಟ್ರೈ ಮಾಡಿದ್ರೆ ನಿಮಗೆ ದಿಗ್ವಿಜಯ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲಂತೂ ಪ್ರಶಂಸೆ ದಿನ ನೋಡಿ. ನೀವು ಅಷ್ಟೇ ಸರ್ಕಾರಿ ಉದ್ಯೋಗ ತುಂಬ ಚೆನ್ನಾಗಿರ್ತಕ್ಕಂಥ, ಮನೆಯಲ್ಲಿ ಮಂಗಳ ಕಾರ್ಯ ವಿಚಾರ ಮತ್ತು ದೀರ್ಘಕಾಲದಿಂದ ಇರತಕ್ಕಂತಹ ಒಂದು ಯಾವುದೋ ಕೋರ್ಟು ಕಚೇರಿ ಮೇಲೆ ನಿಮ್ಮ ಮೇಲೆ ಕೇಸ್ ಫೈಲ್ ಆಗಿರುತ್ತೆ, VRL ತಗೊಳಕ್ ಆಗ್ತಿಲ್ಲ ಅನ್ನೋರಿಗೆ ಈ ದಿನ ತುಂಬ ಶುಭ ಸುದ್ದಿ ನಿಮಗೋಸ್ಕರ ಕಾದಿರ್ತಕ್ಕಂಥದ್ದು. ಇನ್ನು ವಯೋವೃದ್ಧರಲ್ಲಿ ತುಂಬ ವಿಶೇಷವಾದ ದಿನ ಆಗಿರುತ್ತೆ. ಈ ದಿನ ವಿಶೇಷವಾಗಿದ್ದು ಸುಮಾರು ದಿನಗಳಿಂದ ನಿಮ್ಮ ಮೇಲೆ ಇರತಕ್ಕಂತಹ ಒಂದು ಎಲ್ಲ ಕಳಂಕಗಳು ತೊಳಗೋಗುತ್ತೆ. ಮಕ್ಕಳು ನಿಮ್ಮನ್ನ ಪ್ರೀತಿ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ, ಚೆನ್ನಾಗಿರ್ತಕ್ಕಂಥದ್ದು. ಮಕ್ಕಳ ವಿಚಾರದಲ್ಲಿ ಈ ದಿನ ಕ್ರೀಡಾಪಟುಗಳಿಗೆ ವಿಶೇಷವಾದ ಲಾಭ ತರುವಂಥ ದಿನ. ಈ ದಿನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಳ್ಳೆಯ ಹೆಸರನ್ನ ಪಡ್ಕೊಂತೀರಿ. ಇನ್ನು ವಿಶೇಷವಾಗಿ ನೀವು ದುರ್ಗಾದೇವಿ ಅಷ್ಟೋತ್ರ ಓದ್ಕೊಳ್ಳಿ, ಅಮ್ಮನವರ ಅನುಗ್ರಹ ಪಡೀರಿ, ಎಲ್ಲ ರೀತಿಯ ಶುಭಗಳು ನಿಮ್ಮದೇ ಆಗುತ್ತೆ. ಇದೀಗ ಧನುರಾಶಿ. ಧನುರಾಶಿಯ ಹೆಣ್ಣು ಮಕ್ಕಳಿಗೆ, ಹೆಂಗಸರಿಗೆ, ಹೆಣ್ಣು ಮಕ್ಕಳಲ್ಲಿ ಟೋಟಲಿ ಸ್ವಯಂ ಉದ್ಯೋಗ ಮಾಡತಕ್ಕಂಥವ್ರಿಗೆ ಇನ್ನ ಒಳ್ಳೆ ಹೆಸರು, ಕೀರ್ತಿ, ಲಾಭ, ಪ್ರಶಂಸೆ ಸಿಗುವಂಥ ದಿನ. ಯಾವುದೋ ಒಂದು ಸುಮಾರು ದಿನದಿಂದ ಏನೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ರಿ, ಹೋಗ್ಬಿಟ್ಟು ಬನ್ನಿ. ಮತ್ತೆ ನದಿ ತೀರಕ್ಕೆ ಹೋಗಬೇಕು, ಸ್ನಾನ ಮಾಡ್ಕೋಬೇಕು ಅಂತ ಪ್ರಾರಂಭ ಏನಾದರೂ ಯಾವ್ದಾದ್ರು ಪ್ಲಾನ್ ಮಾಡಿದ್ರೆ ಖಂಡಿತ ಮಾಘ ಮಾಸ ಪ್ರಾರಂಭ ಆಗಿದೆ, ನೀವು ಹೋಗ್ಬಿಟ್ಟು ಬನ್ನಿ. ಖಂಡಿತವಾಗ್ಲೂ ಪೂರ್ವ ಜನ್ಮದ ಕರ್ಮವನ್ನು ಕಳ್ಕೊಳ್ಳೋದಕ್ಕಿಂದು ಶುಭ ನಿಮಗೆ ದಿನ ಆಗಿರುತ್ತೆ. ಹೋಗೋದು ನಮಸ್ಕಾರ ಹಾಕೊಂಬನ್ನಿ, ತಪ್ಪೇನೂ ಇಲ್ಲ, ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ. ಇನ್ನು ವಿಶೇಷವಾಗಿ ಸ್ವಯಂ ಉದ್ಯೋಗಸ್ಥರು, ಪುರುಷರಲ್ಲಿ ಉದ್ಯೋಗಸ್ಥರಲ್ಲಿ ಇದನ್ನ ರಾಜಾನುಗ್ರಹ ನೋಡಿ. ಯಾವುದೋ ಒಂದು ಡೀಲ್ಸ್ ನಿಮ್ಗೆ ಆಗ್ತಿದೆ, ದೊಡ್ಡ ಡೀಲಿಗೆ ಕೈ ಹಾಕಿದ್ರಿ, ಅದರಲ್ಲಿ ಯಾವುದೋ ಅಭಿವೃದ್ಧಿ ಕಾಣ್ತಾ ಇರಲಿಲ್ಲ, ಆದರೆ ದಿಢೀರ್ ಅಂತ ಅದರಲ್ಲಿ ಪ್ರಗತಿ ಆಗುವಂಥದ್ದು, ಸುಮಾರು ದಿನಗಳಿಂದ ಪೆಂಡಿಂಗ್ ಇರೋವಂಥದ್ದು ಇನ್ನ ಫೈಲ್ಸ್ ಮೂವ್ ಆಗುತ್ತೆ, ನಿಮ್ಮ ಹತ್ರ ಚೆನ್ನಾಗಾಗುತ್ತೆ, ವರ್ಕರ್ಸು ಚೆನ್ನಾಗಿರ್ತಾರೆ, ಬಿಸ್ನೆಸ್ಸು ಚೆನ್ನಾಗಾಗುವಂಥದ್ದು ತುಂಬ ಚೆನ್ನಾಗಿದೆ. ಮತ್ತೆ ಈ ಒಂದು ವಿಶೇಷವಾಗಿ ನೀವು ಉದ್ಯೋಗಸ್ಥರಲ್ಲಿ ಅಭಿವೃದ್ಧಿ ಆಗುವಂಥದ್ದು ತುಂಬ ಚೆನ್ನಾಗಿದೆ. ಅಷ್ಟೇ ಅಲ್ಲ, ರಾಜಾನುಗ್ರಹ ಪಡಿತಿದ್ರಿ. ಮತ್ತೆ ವಿಶೇಷವಾಗಿ ಸರ್ಕಾರಿ ಉದ್ಯೋಗಸ್ಥರಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆಗುವಂಥದ್ದು, ಆದರೆ ಸಾಯಂಕಾಲ ವೇಳೆಗೆ ಎಲ್ಲ ಕೆಲಸ ಕಾರ್ಯಗಳನ್ನ ಪೂರ್ತಿ ಮಾಡ್ತೀರಿ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಸ್ವಲ್ಪ ಜಾಗೃತಿ ಇರಬೇಕು, ಕಳ್ಳರಿಂದ ತೊಂದರೆಗಳಾಗುವಂತಿದ್ದೆ, ಎಚ್ಚರಿಕೆ ವಹಿಸಬೇಕಾಗತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಂತೂ ತಲೆಗೆ ಅಥವಾ ಸೊಂಟಕ್ಕೆ ಸಂಬಂಧಪಟ್ಟಿರೋ ಪೆಟ್ಟುಗಳು ಮಾಡ್ಕೊಳ್ಳುವಂಥದ್ದು, ಬಿದ್ದುಬಿಡುವಂಥದ್ದು, ಬ್ಯಾಕ್ ಬೋನ್ ಫ್ರಾಕ್ಚರ್ ಆಗೋದು ಸಣ್ಣ ವಯಸ್ಸಲ್ಲಿ, ಇಂಥದ್ದು ನೆಗೆಟಿವ್ಸ್ ಇರೋದ್ರಿಂದ ಮೆಟ್ಲ ತಳಿಬೇಕಾದ್ರೆ, ಗಾಡಿ ಓಡಿಸ್ಬೇಕಾದ್ರೆ, ಯಾರಾದರೂ ಹಿಂದೆ ಕೂತ್ಕೋಬೇಕಾದ್ರೂ ನೀವು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಇನ್ನು ಮೃತ್ಯುಂಜಯ ಮಂತ್ರ ಅಥವಾ ಶಿವನ ಸ್ತೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭಗಳು ನಿಮ್ಮದಾಗತ್ತೆ. ಇದೀಗ ಮಕರ ರಾಶಿ. ವಿಶೇಷವಾಗಿ ಮಕರ ರಾಶಿಯವರಿಗೆ ಈ ದಿನ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜಯ ಸಿಗುವಂಥದ್ದು ತುಂಬ ಚೆನ್ನಾಗಿದೆ. ಯಾವುದೇ ಥರದ ಬಾಧ ಪಡೋ ಹಾಗಿಲ್ಲ. ಇನ್ನು ಮಕ್ಕಳ ವಿಚಾರದಲ್ಲೂ ಅಷ್ಟೇ ತುಂಬ ಉತ್ತಮವಾದ ಪ್ರಗತಿಯನ್ನು ಹೊಂದುವಂಥದ್ದು, ಪ್ರಗತಿ ಆಗುವಂಥ ದಿನ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ವಯೋವೃದ್ಧರಲ್ಲಿ ಇದನ್ನ ವಿಶೇಷವಾಗಿ ಸುಮಾರು ದಿನಗಳಿಂದ ಏನೋ ಕನಸು ಕಂಡಿರ್ತೀರಿ, ಮಕ್ಕಳಿಗೋಸ್ಕರ ಏನಾದರೂ ಮಾಡಬೇಕು, ಮಕ್ಕಳಿಗೆ ಮದುವೆ ಮಾಡೋಕ್ಕಾಗ್ತಿಲ್ಲ, ಅಥವಾ ಒಂದು ಸೈಟ್ ಕೊಡೋಕ್ಕಾಗ್ತಿಲ್ಲ, ಮನೆ ಡಿಸ್ಟ್ರಿಬ್ಯೂಟ್ಸ್ ಆಗ್ತಿಲ್ಲ, ಕೇಸುಗಳು ಬಿದ್ದೋಗಿದೆ, ಪಿತ್ರಾಜಿತ ಆಸ್ತಿಯಲ್ಲಿ ತೊಂದರೆ ಇದೆ ಅನ್ನೋರಿಗೆ ಇದನ್ನ ಮುಕ್ತಿ, ಅದರಿಂದ ಲಾಭ ಸಿಗುವಂಥ ದಿನ. ಇನ್ನು ಸ್ವಯಂ ಉದ್ಯೋಗಸ್ಥರಿಗಂತೂ ವಿಶೇಷವಾದ ಧನ ಲಾಭದ ದಿನ ಆಗಿರುತ್ತೆ. ಇದನ್ನ ಉಪಯೋಗ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುವಂಥದ್ದು. ಮತ್ತು ಇನ್ನು ಹೆಣ್ಣು
ಹೆಣ್ಣು ಮಕ್ಕಳಿಗೆ ಈ ದಿನ ತುಂಬಾ ವಿಶೇಷವಾದ ದಿನ. ನೋಡಿ, ಗಂಡ ಹೆಂಡತಿರ ಜಗಳ ಇರುತ್ತೆ, ಪತಿ ಪತ್ನಿಯರಲ್ಲಿ ಸ್ವಲ್ಪ ವಿರಸ ದಾಂಪತ್ಯ ಇರತಕ್ಕಂಥವ್ರು ಇದನ್ನ ಒಬ್ರಿಗೊಬ್ರು ಕ್ಷಮಿಸ್ಕೊಂಡು ಆ ಭಗವಂತನ ನಾಮ ಸ್ಮರಣೆ ಮಾಡ್ಕೊಳ್ಳಿ ಮತ್ತು ಪ್ರೀತಿಯಿಂದ ಒಬ್ರಿಗೊಬ್ರು ಮಾತಾಡ್ಕೊಂಬೇಡಿ. ಖಂಡಿತವಾಗ್ಲೂ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಇದನ್ನ ವಿಶೇಷವಾಗಿ ನೀವು ದುರ್ಗಾದೇವಿ ಅಷ್ಟೋತ್ರ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಗುರುಜಿ, ರಾಶಿಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ರಿ. ಇನ್ನ ಈ ದಿನದ ಸಂಬಂಧಪಟ್ಟಂತೆ ಶ್ರವಣ ನಕ್ಷತ್ರ ಅಂತ ಹೇಳಿದ್ರಿ, ಯಾವ ಒಂದು ವಿಶೇಷ ಟಿಪ್ಸ್ ಇಂದು ಫಾಲೋ ಮಾಡಿದ್ರೆ ಒಳ್ಳೇದಾಗುತ್ತೆ ಗುರುಜಿ? ಇದನ್ನ ವಿಶೇಷವಾಗಿ ಶ್ರವಣ ನಕ್ಷತ್ರ ಅಂದ ತಕ್ಷಣ ಮಹಾವಿಷ್ಣು ಹುಟ್ಟಿರ್ತಕ್ಕಂಥ ದಿನ ನಮ್ಗೆಲ್ಲರೂ ಗೊತ್ತಿದೆ. ಶ್ರವಣ ನಕ್ಷತ್ರ ಅಂದ್ರೆ ತಿರುಪತಿಯಲ್ಲಿ ಸಿಕ್ಕಾಪಟ್ಟೆ ರಶ್ ಇರತಕ್ಕಂಥದ್ದು. ಎಲ್ಲಾ ಕಡೆ ವಿಷ್ಣು ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜೆ, ವಿಶೇಷವಾದ ಆರಾಧನೆ ಇದೆ. ಅಂತಂದ್ರೆ ಶ್ರವಣ ನಕ್ಷತ್ರ ದಿನದಲ್ಲೇ ಈ ದಿನ ಶುಕ್ರವಾರ ಬೇರೆ ಬಂದಿದೆ. ಶುಕ್ರವಾರ ದಿನ ವಿಶೇಷವಾಗಿ ಅಭಿಷೇಕ ಇರುತ್ತೆ ವೆಂಕಟೇಶ್ವರನಿಗೆ ಅಂತ ನೀವೆಲ್ಲರೂ ಮನೆಯಲ್ಲೇ ಕೂತ್ಕೊಂಡು ಆ ವೆಂಕಟೇಶ್ವರನ ಒಂದ್ಸಲಿ ಗೋವಿಂದ ಅಂತ ಹೇಳಿ ನಾಮಸ್ಮರಣೆ ಮಾಡೋಣ. ಅಷ್ಟೆಲ್ಲಿದೆ, ಈ ದಿನ ಅನುಕೂಲ ಆದ್ರೆ ಈ ದಿನ ಸಾಯಂಕಾಲ ಶುಕ್ರವಾರ ಎಲ್ಲಾದ್ರೂ ಕಮಲ ಪುಷ್ಪ ನಿಮ್ಗೆ ಏನಾದ್ರೂ ಸಿಕ್ಕಿದ್ರೆ ತಂದು ಮಹಾಲಕ್ಷ್ಮಿಗೆ ಇಡಿ, ಅರ್ಚಿಸಿ. ಅಷ್ಟೇ ಇಲ್ಲ, ಕುಬೇರನ ನಕ್ಷತ್ರ, ಶಿವನ ಪುತ್ರ ಕುಬೇರ. ಕುಬೇರ ಯಾರು? ತಲೆ ಕುಬೇರ ಅಂತಂದ್ರೆ ಶಿವನ ಪುತ್ರ ಆಗಿರ್ತಕ್ಕಂಥ, ಹಣ ಒಡವೆ ವಸ್ತುಗಳ ಅಧಿಪತಿಯಾಗಿರ್ತಕ್ಕಂಥವನು ಶಿವಪುತ್ರ ಕುಬೇರ. ಅವನು ಶಿವಭಕ್ತನಾಗಿರ್ತಾನೆ. ಅವನು ಈ ದಿನ ಸ್ಮರಿಸುವಂತ ದಿನ. ಅವನು ನಿಮ್ಮನೇಲಿರ್ಬೇಕು, ಶಾಶ್ವತ ಕುಬೇರ ನಿಮ್ಮನೇಲಿ ನೆನೆಸ್ಬೇಕು ಅನ್ನೋದಾದ್ರೆ ಬಿಳಿ ಕಮಲ ನಿಮ್ಗೆಲ್ಲರಿಗೂ ಗೊತ್ತಿದೆ. ಆ ಬಿಳಿ ಕಮಲವನ್ನ ತಗೊಂಬನ್ನಿ, ಅಥವಾ ತಾವರೆ ಹೂವಿನ ಬೇರನ್ನ ಎಲ್ಲಾದ್ರೂ ಸಿಕ್ಕಿದ್ರೆ ಅದನ್ನ ಒಣಗಿಸಿ ಬೇರನ್ನ ಮಾಡಿಟ್ಟಿರ್ತಾರೆ, ಎಲ್ಲಾದ್ರೂ ಗಂಧಿಕೆ ಅಂಗಡಿಯಲ್ಲಿ ಸಿಗುತ್ತೆ. ತಾವರೆ ಹೂವಿನ ಹತ್ತಿಯನ್ನ ಮಾಡಿರ್ತಕ್ಕಂಥದ್ದು ಅದು ತಂದು ದೇವರ ಮನೆಯಲ್ಲಿ ಈ ದಿನ ತುಪ್ಪದಲ್ಲಿ ಹಾಕಿ ದೀಪ ಹಚ್ಚಿ, ಖಂಡಿತವಾಗ್ಲೂ ನಿಮ್ಮಲ್ಲಿ ಕುಬೇರ ಓಡಾಡುವಂಥದ್ದು, ಮಹಾಲಕ್ಷ್ಮಿ ಸ್ಥಿರವಾಗಿ ನಿಂತ್ಕೊಳ್ಳೋದು ನಿಮ್ಗೆ ಗೊತ್ತಾಗತ್ತೆ. ಈ ಒಂದು ದಿನವನ್ನ ಉಪಯೋಗ ಮಾಡ್ಕೊಳ್ಳಿ. ರಾಶಿಗಳು ಅಂದ್ರೆ ಕುಂಭ ರಾಶಿ ಹಾಗೂ ಮೀನ ರಾಶಿಯವರಿಗೆ ಈ ದಿನ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋ ಸಮಯ ಗುರುಜಿ. ಇದೀಗ ದ್ವಾದಶ ರಾಶಿಗಳಲ್ಲಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇದನ್ನ ವಸ್ತ್ರಾಭರಣಗಳ ಲಾಭ, ಹೆಣ್ಣು ಮಕ್ಕಳಿಗೆ ವಿಶೇಷವಾದಂತಹ ದಿನ, ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಆದರೆ ಬಂಧು ಬಾಂಧವರಲ್ಲಿ, ಅಣ್ಣ ತಮ್ಮದ್ರಲ್ಲಿ ಸ್ವಲ್ಪ ಜಗಳ ಆಡುವಂಥದ್ದು. ಶುಕ್ರವಾರ ಬೇರೆ, ಹೆಣ್ಮಕ್ಳ ಕಣ್ಣಲ್ಲಿ ನೀರು ಹಾಕ್ಸ್ಬೇಡಿ. ನೀವು ಅಷ್ಟೇ, ಖಂಡಿತ ನಿಮ್ಗೆ ಒಳ್ಳೇದು ಅಲ್ಲ. ನೀವು ಮನೇಲಿ ಕೂತ್ಕೊಂಡು ಹಳ್ಬೇಡಿ, ಮನೆಗೂ ಒಳ್ಳೇದು ಅಲ್ಲ. ಈ ದಿನ ಸ್ವಲ್ಪ ವಸ್ತ್ರಾಭರಣ ಲಾಭ ಇದ್ರು ನನ್ನ ಮೇಲು ಕೀಳು, ನನ್ನ ಈ ರೀತಿ ಮಾತಾಡ್ತಾರೆ ಅಂತ ಮನಸ್ಸು ನೋವು ಮಾಡ್ಕೋಬೇಡಿ. ಎಲ್ಲ ಭಗವಂತನಿಗೆ ತಲುಪಿಸಿ, ಆ ಭಗವಂತನೇ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ತಾನೆ. ಇನ್ನು ಸ್ವಯಂ ಉದ್ಯೋಗಸ್ಥರಲ್ಲಿ ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥದ್ದು, ಲಾಭ ಸಿಗುವಂಥದ್ದು ತುಂಬ ಚೆನ್ನಾಗಿದೆ. ಈ ದಿನ ನೀವು ವಿಶೇಷವಾಗಿ ಯಾವುದೋ ಒಂದು ಒಳ್ಳೆಯ ವ್ಯಕ್ತಿ ಮತ್ತು ಹೊಸ ವ್ಯಕ್ತಿಯನ್ನು ಪರಿಚಯ ಮಾಡ್ಕೊಳ್ತಿದ್ರಿ, ಅವರಿಂದ ನಿಮ್ಗೆ ಆರ್ಥಿಕ ಸ್ಥಿತಿಯಲ್ಲಿ ಜೀವನದಲ್ಲಿ ಹೊಸ ಬಿಸ್ನೆಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಸಪೋರ್ಟ್ ಆಗುತ್ತೆ. ಆದರೆ ಅತಿ ಹೆಚ್ಚು ಯಾರ ಮೇಲೇನೂ ಡಿಪೆಂಡ್ ಆಗಬೇಡಿ. ಇನ್ನು ಉದ್ಯೋಗಸ್ಥರಿಗೆ ಇದನ್ನ ಮನಸ್ಸಿಗೆ ನೆಮ್ಮದಿ ತರುವಂಥ ದಿನ ಆಗಿರುತ್ತೆ, ತುಂಬ ಚೆನ್ನಾಗಿದೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಉತ್ತಮವಾದ ಫಲಗಳು, ಅತಿ ಹೆಚ್ಚು ಶುಭಫಲಗಳು ನಡೆಯುವಂಥದ್ದು. ಮತ್ತು ಎಲ್ಲೋ ಕೆಲಸ ರಜಾ ಕೇಳಬೇಕಾಗಿತ್ತು, ಎಲ್ಲೋ ಹೋಗಬೇಕು, ದೇವಸ್ಥಾನ ಹೋಗಬೇಕು, ಒಳ್ಳೆ ತೀರ್ಥಕ್ಷೇತ್ರ ಹೋಗಬೇಕು, ನಾವು ಫ್ಯಾಮಿಲಿ ಪೂರ್ತಿ ಹೋಗಬೇಕು ಅಂದ್ಕೊಂಡಿರೋರು ಹೋಗ್ಬಿಟ್ಟು ಬನ್ನಿ, ಖಂಡಿತ ಒಳ್ಳೆಯದೇ ಆಗುತ್ತೆ. ಇನ್ನು ವಯೋವೃದ್ಧರಲ್ಲಿ ಆರೋಗ್ಯದಲ್ಲಿ ಪ್ರಗತಿ ಆಗುವಂಥದ್ದು ಚೆನ್ನಾಗಿದೆ. ಮೊಣಗಾಲು ನೋವು, ಹಿಮ್ಮಡಿ ನೋವು ಮತ್ತು ಈ ಒಂದು ಮೂಳೆಗೆ ಸಂಬಂಧಪಟ್ಟಿರೋ ಜಾಯಿಂಟ್ ಪೈನ್ಸ್ ಇದೆ ಅನ್ನೋರಿಗೆಲ್ಲ ಇದನ್ನು ಸ್ವಲ್ಪ ರಿಲ್ಯಾಕ್ಸ್ ಆಗುವಂಥದ್ದು, ರಿಲೀಫ್ ಆಗುವಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥದ್ದು. 3-4 ದಿನದಿಂದ ತುಂಬ ಸಮಸ್ಯೆ ಇತ್ತು, ಅಮಾವಾಸ್ಯೆ ಹತ್ರ ಬಂದಿತ್ತು, ಮೈಕೈ ಎಲ್ಲ ಒಂಥರ ಆಗ್ತಿತ್ತು ಅನ್ನೋರಿಗೆ ಇನ್ನು ಮುಂದೆ ರಿಲೀಫ್ ಸಿಗುವಂಥ ದಿನ ಆಗಿದೆ, ಯಾವುದೂ ತೊಂದರೆ ಇಲ್ಲ. ಇನ್ನು ಮಕ್ಕಳ ವಿಚಾರದಲ್ಲಿ ಕೋಪ ಕುಂಠಿತ ಆಗುತ್ತೆ, ತಾಳ್ಮೆಯಿಂದ ಇರ್ತಾರೆ, ಅನುಕೂಲ ಆದರೆ ಈ ದಿನ ನೀವೆಲ್ಲರೂ ಸೇರಿ ಅಂತಂದಾಗ ನಿಮ್ಮ ಮನೆಯಲ್ಲಿ ಒಳ್ಳೇದಾಗಬೇಕು, ನಮಗೆಲ್ಲರಿಗೂ ಒಳ್ಳೇದಾಗಬೇಕು, ಈ ದಿನ ದಿಗ್ವಿಜಯ ಆಗಬೇಕು ಅನ್ನೋದಾದರೆ ನೀವು ವಿಶೇಷವಾಗಿ ಮಹಾಗಣಪತಿ ಅಷ್ಟೋತ್ರ ಜೊತೆಯಲ್ಲಿ ಶಿವನ ಅಷ್ಟೋತ್ರ ಪಾರಾಯಣ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದರ ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ದೀರ್ಘಕಾಲದಿಂದ ಇರತಕ್ಕಂತಹ ಶತ್ರುಗಳು ನಾಶ ಆಗ್ತಿರ್ತಕ್ಕಂಥದ್ದು. ಹೆಣ್ಮಕ್ಳು ತುಂಬ ಚೆನ್ನಾಗಿರುವಂಥದ್ದು. ಎಷ್ಟೋ ದಿನದಿಂದ ಶತ್ರುಗಳಿದ್ದಾರೆ, ಅವರಿಂದ ತುಂಬ ನೊಂದೋಗಿದ್ರಿ, ಬೆಂದೋಗಿದ್ರಿ, ಅವರಿಂದ ತುಂಬ ಹಿಂಸೆ ಕೊಡ್ತಿದ್ದಾರೆ, ನಂಗೆ ಅವಮಾನ ಮಾಡ್ತಿದ್ದಾರೆ ಅನ್ನೋರಿಗೆಲ್ಲ ಇನ್ನು ಶತ್ರುಗಳೆಲ್ಲ ದೂರ ಆಗ್ಬಿಡ್ತಾರೆ. ನಿಮ್ಮ ಯಾವುದೋ ಒಂದು ಹೊಸದಾಗಿ ಶತ್ರು ಉಟ್ಕೊಂಡಿದ್ದಾನೆ, ನಿಮ್ಮ ಮರ್ಯಾದೆ ಪ್ರಶ್ನೆ, ಧಕ್ಕೆ ಪ್ರಶ್ನೆ, ಎಲ್ಲೆಲ್ಲೋ ಅಪಪ್ರಚಾರ ಮಾಡ್ತಿದ್ದಾನೆ ಅನ್ನೋನಿಗೆ ಅವನಿಗೆ ಇವತ್ತು ಶಿಕ್ಷೆ ಆಗುತ್ತೆ, ಭಗವಂತನ ಹತ್ರ ನೀವು ಒಪ್ಪಿಸಿ. ಇನ್ನು ಸ್ವಯಂ ಉದ್ಯೋಗಸ್ಥರಿಗೆ ಮನೇಲಿ ಯಾವುದೋ ಶುಭ ಕಾರ್ಯ ಮಾಡಬೇಕು, ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತಿಸುತ್ತಿದ್ದೀರಿ, ಅದರ ಪ್ರಯತ್ನದಲ್ಲಿದ್ದೀರಿ, ಖಂಡಿತ ಮುಂದುವರಿಸಿ, ಒಳ್ಳೆಯದೇ ಆಗುತ್ತೆ. ಇನ್ನು ವಿಶೇಷವಾಗಿ ಈ ಒಂದು ಉದ್ಯೋಗಸ್ಥರಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಪ್ರಗತಿ, ಉದ್ಯೋಗದಲ್ಲಿ ಲಾಭ ಆಗುವಂಥದ್ದು ಮತ್ತು ಹೊಸ ಹೊಸ ಕೆಲಸಗಳಿಗೆ ಕೈ ಹಾಕ್ತಿದ್ರಿ, ಸ್ವಂತ ಏನಾದರೂ ಬಿಸ್ನೆಸ್ ಮಾಡಬೇಕು, ಶೇರ್ ಮಾರ್ಕೆಟ್ಗೆ ಆಗಬೇಕು ಅನ್ನೋರು ಸ್ವಲ್ಪ ಜಾಗ್ರತೆ ವಹಿಸಿ, ಲಾಸ್ ಆಗುವಂಥದ್ದು. ಶೇರ್ ಮಾರ್ಕೆಟಲ್ಲಿ ಜೂಜಾಡೋದ್ರಲ್ಲಿ ಮತ್ತು ಇಸ್ಪೆಟ್ ಆಡೋದ್ರಲ್ಲಿ ಇಂಥದಕ್ಕೆಲ್ಲ ಹೋಗಬೇಡಿ, ಖಂಡಿತ ಒಳ್ಳೆಯದು ಅಲ್ಲ. ಮತ್ತು ಈ ಒಂದು ಸರ್ಕಾರಿ ಉದ್ಯೋಗಸ್ಥರಿಗೆ ಈ ದಿನ ಲಾಭ ತರುವಂಥ ದಿನ ಆಗಿದೆ.
ಲಾಭ ತರುವಂಥ ದಿನ. ಹೊಸ ಇನ್ವೆಸ್ಟ್ಮೆಂಟ್ಸು, ಹೊಸದಾಗಿ ಖರೀದಿ ಏನಾದರೂ ಮಾಡಬೇಕಾದ್ರೆ, ಡಿಸಿಷನ್ ತಗೋಬೇಕಾದ್ರೆ ತಗೊಳ್ಳಿ, ಖಂಡಿತ ಒಳ್ಳೇದಾಗುವಂಥದ್ದು. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧಿಯಲ್ಲಿ ಜ್ಞಾನ ಪ್ರಾಪ್ತಿ, ಇಷ್ಟಾರ್ಥ ಸಿದ್ಧಿ, ಸರ್ಕಾರಿ ಕೆಲಸಗಳಲ್ಲಿ ಜಯ ಸಿಗುವಂಥದ್ದು. ಪೆನ್ಷನ್ ಬರ್ತಿಲ್ಲ, ಕೋರ್ಟ್ ಕದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ, ಅಥವಾ ಸಸ್ಪೆಂಡ್ ಆಗಿದೆ ನನಗೆ, ಅಥವಾ ನನಗೆ ಯಾವುದೋ ದುಡ್ಡು ಬರೋದು ಬರ್ತಾ ಇಲ್ಲ, ನಮ್ಮ ಪೂರ್ವಿಕರ ಆಸ್ತಿ ಮೇಲೆ ಕೇಸ್ ಇರ್ತಕ್ಕಂಥದ್ದು, ಪಿತ್ರಾಜಿತ ಆಸ್ತಿ ನಾನು ಅನುಭವಿಸೋಕ್ಕ ಇಲ್ಲ, ನನ್ನ ಮಕ್ಕಳು ಸಿಗುತ್ತೋ ಇಲ್ವೋ, 30-40 ವರ್ಷದಿಂದ ತೊಂದರೆ ಇದೆ ಅನ್ನೋರಿಗೆ ಈ ದಿನ ಯಾವುದೋ ಒಂದು ಸಮಾಧಾನಕರವಾದ ನೆಮ್ಮದಿಯ ಒಂದು ಮಾತು ಕೇಳಿ ಬರುತ್ತೆ. ಅದರಿಂದ ಖಂಡಿತವಾಗ್ಲೂ ವಿಜಯ ಸಿಗುವಂಥದ್ದೇ ಇದೆ. ಪ್ರಯತ್ನ ಮಾಡಿ ಅದರಲ್ಲಿ ಯಾವುದಾದ್ರೂ ಒಂದು ತೀರ್ಮಾನ ತಗೊಳ್ಳಿ, ಒಳ್ಳೆಯ ನಿರ್ಧಾರಗಳು ನಿಮ್ಗೆ ಅನುಕೂಲ ಆಗುತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ ಸುಖ ಲಭಿಸುವುದು. ನೋಡಿ, ಮಕ್ಕಳಿಗೆ ಇದನ್ನ ತುಂಬ ಪ್ರಶಂಸೆ ದಿನ. ಅದರ ಜಾಗೃತೆಯಲ್ಲಿ ಇದನ್ನ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಥಾಟ್ಸ್ ಜಾಸ್ತಿ ಇರುತ್ತೆ. ಒಳ್ಳೆಯದನ್ನೇ ಯೋಚನೆ ಮಾಡಿ, ಒಳ್ಳೆಯದನ್ನೇ ಮಾತಾಡಿ, ಒಳ್ಳೆಯದ್ರ ಬಗ್ಗೆನೇ ಚರ್ಚೆ ಮಾಡಿ, ಒಳ್ಳೆಯ ಸ್ನೇಹಿತರ ಜೊತೆ ನೇರಿ, ನಿಮ್ಗೆ ಒಳ್ಳೇದೇ ಆಗುತ್ತೆ. ಇದನ್ನ ವಿಶೇಷವಾಗಿ ಎಲ್ಲ ಆರ್ತಿಯ ಶುಭಫಲಗಳಿಗೋಸ್ಕರ ನೀವು ಗುರುವಿನ ಅಷ್ಟೋತ್ರ, ಅನುಕೂಲ ಆದರೆ ಮಹಾಲಕ್ಷ್ಮಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ಆರ್ತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಗುರುಜಿ, ರಾಶಿಫಲದ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಇನ್ನು ಆಗ್ಲೇ ಶ್ರವಣ ನಕ್ಷತ್ರದ ದಿನ ಇವತ್ತಾಗಿರೋದ್ರಿಂದ ಏನ್ ಮಾಡಬೇಕು ಅನ್ನೋದನ್ನ ಕೂಡ ತಿಳಿಸ್ಕೊಟ್ರಿ. ಸಂಪತ್ತಿಗೆ ಅಧಿದೇವತೆ ಆದಂತಹ ಮಹಾಲಕ್ಷ್ಮಿ ಹಾಗೂ ಕುಬೇರನ ಅನುಗ್ರಹಕ್ಕೆ ನಾವಿಂದು ಪಾತ್ರರಾದ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ರಿ. ಇನ್ನ ಈ ದಿನದ ವಿಶೇಷತೆ ಅಂದ್ರೆ ಯಾವ ರಾಶಿಯವರಿಗೆ ಯಾವ ಬಣ್ಣ ಹಾಗೂ ಯಾವ ದಿಕ್ಕು ಸೂಕ್ತ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸಿ ಗುರುಜಿ. ಖಂಡಿತ. ಪ್ರತಿಯೊಬ್ಬರು ಸಹ ಜನ್ಮರಾಶಿ ಹುಟ್ಟಿರ್ತಕ್ಕಂಥವ್ರು ಮತ್ತು ನಾಮ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಜನ್ಮ ನಕ್ಷತ್ರ, ನಾಮ ನಕ್ಷತ್ರ. ನಿಮಗೆ ಸಾಧಾರಣವಾಗಿ ಈಗ ಇಂಥ ಹೆಸರಿಗೆ ಇಂಥ ನಕ್ಷತ್ರ, ಇಂಥ ರಾಶಿ ಅನ್ನೋದು ಗೊತ್ತಿರುತ್ತೆ, ಇಂಥ ರಾಶಿ ಅಂತ. ಅಂಥ ರಾಶಿಯವರಿಗೆ ಯಾವ ಒಂದು ಶುಭ ದಿಕ್ಕು, ಯಾವ ವರ್ಣಗಳು, ಅದು ನಾನು ತಿಳಿಸ್ಕೊಡ್ತೀನಿ. ಮತ್ತು ಇಂಥ ರಾಶಿಯಲ್ಲೇ ಹುಟ್ಟಿರೋರಿಗೆ ಪರ್ಟಿಕ್ಯುಲರ್ ಇಂಥದ್ದೇ ಅನ್ನೋದು ಕೂಡ ನಾನೀಗ ತಿಳಿಸ್ಕೊಡ್ತೀನಿ. ಅದರಲ್ಲಿ ಏನೂ ಸಮಸ್ಯೆ ಇಲ್ಲ. ಆದರೆ ಮನೆಯಲ್ಲಿ ಕೂಡ ಯಾವ ಕಲರ್ಸ್ ನಿಮ್ಗೆ ಆಗ್ಬರುತ್ತೆ, ಬಣ್ಣಗಳಾಗ್ಬರುತ್ತೆ. ಆ ಬಣ್ಣಗಳಲ್ಲಿ ನೀವು ಮಲಗೋದ್ರಿಂದ, ಆ ಬಣ್ಣಗಳಿಂದ ನಿಮಗೆ ಉಪಯೋಗ ತರೋದ್ರಿಂದ ಎಷ್ಟೋ ರೋಗಗಳು ಶಮನ ಆಗುತ್ತೆ ಅಂತ ವಿಶೇಷವಾದ್ದು ನಾನು ಇನ್ನೂ ಸಮಯ ಇದೆ ತಿಳಿಸ್ಕೊಡ್ತೀನಿ. ಈಗ ಬಣ್ಣಗಳ ವೈಶಿಷ್ಟ್ಯತೆ ಏನು, ಅದರ ಒಂದು ಪ್ರಾಮುಖ್ಯತೆ ಏನು ಅನ್ನೋದನ್ನ ಗುರುಜಿ ಅವರು ತಿಳಿಸ್ಕೊಡ್ತಾರೆ. ಇನ್ನು ಯಾವ ರಾಶಿಯವರಿಗೆ ಯಾವ ಬಣ್ಣ ಸೂಕ್ತ ಆಗುತ್ತೆ, ಯಾವ ರೀತಿಯಾದಂತಹ ಚೈತನ್ಯ ಶಕ್ತಿಯನ್ನ ನಮ್ಮ ಮನೆಯಲ್ಲಿ, ಮನಸ್ಸಿನಲ್ಲಿ ಅದು ತರುತ್ತೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ಲಿದ್ದಾರೆ ಗುರುಜಿ. ಬಣ್ಣದ ಬದುಕು. ಮನುಷ್ಯನ ಜೀವನದಲ್ಲಿ ಬಣ್ಣಗಳು ಅಂತಂದಾಗ ಏನೋ ಒಂದು ಲವಲವಿಕೆ. ನಿಮ್ಗೆಲ್ಲರಿಗೂ ಒಂದು ಗೊತ್ತಿರಲಿ, ಗುರು ಪೌರ್ಣಮಿ ಆದಮೇಲೆ ನಾವೇನು ಮಾಡ್ತೀವಿ, ಹಿಂದೆ ಮುಂದೆ ಕೆಲವೊಂದು ಧರ್ಮದವರು ಹೋಲಿ ಹಬ್ಬ ಅಂತ ಆಚರಣೆ ಮಾಡ್ತಾರೆ, ಕಾಮನ ಹಬ್ಬ ಅಂತಲೂ ಆಚರಣೆ ಮಾಡ್ತಾರೆ. ತಮಗೆ ಗೊತ್ತಿಲ್ಲೋ ಬಣ್ಣಗಳೆಲ್ಲ ಮೈ ಮೇಲೆ ಸೇರ್ಕೊತಾರೆ. ಆಗ ಆ ಬಣ್ಣಗಳು ಮೈ ಮೇಲೆ ಬಿದ್ದಾಗ ಈ ಒಂದು ಎದ್ದೇಳಕ್ಕೆ ಶಕ್ತಿ ಇಲ್ಲದೆ ಇರೋ ಅನ್ಕೊಂಡು ಎದ್ದು ಕುಣಿತಾ ಇರ್ತಾನೆ, ಡ್ಯಾನ್ಸ್ ಆಡ್ತಿರ್ತಾನೆ. ಅಂಥ ಶಕ್ತಿ ಎಲ್ಲಿಂದ ಬಂತಿದೆ ಅಂತಂದರೆ ಬಣ್ಣಗಳಿಂದನೇ ಮನುಷ್ಯನ ಶಕ್ತಿ, ಚೈತನ್ಯ ಶಕ್ತಿ ಜಾಸ್ತಿ ಆಗುತ್ತೆ. ಅದೇ ಬಣ್ಣದಿಂದನೇ ಮನುಷ್ಯನಿಗೆ ರೋಗಗಳು ಬರುತ್ತೆ, ಶಕ್ತಿನೇ ಕುಗ್ಗೋಗುತ್ತೆ. ನಿಮಗೆ ಗೊತ್ತಿರಲಿ, ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹುತ, ವಿಶುದ್ಧ, ಆಜ್ಞಾತ, ಸಹಸ್ರಾರ, 7 ಚಕ್ರಗಳು. ಈ 7 ಚಕ್ರಗಳು ಕೂಡ ಒಂದೊಂದು ಬಣ್ಣವೇ ಆಗಿದೆ. ಅದೇ ರೈನ್ಬೋ ಕಲರ್ಸ್. 7 ಬಣ್ಣಗಳು, 7 ಚಕ್ರಗಳು. ಈ 7 ಬಣ್ಣಗಳು ಬಿಟ್ಟರೆ ಪ್ರಪಂಚದಲ್ಲಿ ಮತ್ತೊಂದು ಬಣ್ಣಗಳೇ ಇಲ್ಲ. ಆದರೆ 7 ಬಣ್ಣಗಳನ್ನು ಸೇರಿಸಿ ಒಂದು 70,000 ಲಕ್ಷಗಳಷ್ಟು ಬಣ್ಣಗಳು ತಯಾರು ಮಾಡ್ತಾರೆ. ಏನು ಮಿಕ್ಸ್ ಕಲರ್ಸ್, ಅದನ್ನ ಹಾಕಿ ಕಂಪ್ಯೂಟರೈಸ್ಡ್ ಏನೇನೋ ಮಾಡಿಬಿಡ್ತಾರೆ. ಆದರೆ ಇರೋದೇ 7 ಬಣ್ಣ. 7 ಬಣ್ಣ ಈ ರೀತಿ ಇಟ್ಕೊಂಡು ಆ ಬಣ್ಣಗಳನ್ನ ಇಷ್ಟು ಆಟ ಆಡ್ತಾರಲ್ಲ ಜನರು. ಇನ್ನು ಮನುಷ್ಯ ಆ ಬಣ್ಣಗಳನ್ನು ಬದಲಿಸೋದು ಕಲ್ತ್ಬಿಟ್ರೆ ತುಂಬ ವಿಶೇಷ ಅಂದರೆ ಏನು, ಅವನಿನ್ನ ಎಷ್ಟು ಆಟ ಆಡ್ಬೋದು ಅಂತ ನಾನು ಹೇಳ್ತಿದ್ದೀನಿ. ಅದಕ್ಕೆ ಮನುಷ್ಯ ದೊಡ್ಡವರು ಹೇಳ್ತಾರೆ ಅವನ ಬಣ್ಣ ಬಯಲಾಗೋಯ್ತಪ್ಪ ಅಂತ. ಯಾಕೇಳಿ, ಮೇಲೊಂದು ಬಣ್ಣ, ಒಳಗಡೆ ಇನ್ನೊಂದು ಬಣ್ಣ, ಅದ್ರೊಳಗಡೆ ಇನ್ನೊಂದು ಬಣ್ಣ, ಅದ್ರೊಳಗಡೆ ಇನ್ನೊಂದು ಬಣ್ಣ. ಆ ಮನುಷ್ಯನಿಗೆ 7 ಬಣ್ಣಗಳು ಯಾವ ರೀತಿ ಚಕ್ರಗಳಿರುತ್ತೋ ಆ ರೀತಿ ಇರತಕ್ಕಂಥದ್ದು. ಇದಿರಲಿ, ಇದು ಮತ್ತೊಂದಿನ ಚರ್ಚೆ ಮಾಡೋಣ. ಬಣ್ಣಗಳು ಅಂತ ಬಂದಾಗ ಆರೋಗ್ಯವನ್ನು ಯಾವ ರೀತಿ ವೃದ್ಧಿ ಮಾಡುತ್ತೆ. ಈಗ ಸಹಸ್ರಾರ ಚಕ್ರ ಅಥವಾ ಅನಾಹುತ ಚಕ್ರ ನೋಡಿ, ಅನಾಹುತ ಚಕ್ರ ಇಲ್ಲಿರುತ್ತೆ. ಅತಿ ಹೆಚ್ಚು ಹಾರ್ಟ್ ಅಟ್ಯಾಕ್, ಹೃದಯ ಪೇಷಂಟ್ಗಳಾಗುವಂಥದ್ದು ವರ್ಣ ಇಲ್ಲಿ ಹಸಿರಾಗಿರ್ತಕ್ಕಂಥದ್ದು. ಅನಾಹುತ ಚಕ್ರದ ಹಸಿರು. ಅತಿ ಹೆಚ್ಚು ಯಾರು ಹೃದಯ ರೋಗಗಳನ್ನು ಹೊಂದಿರ್ತಾರೋ ಅವರು ಅತಿ ಹೆಚ್ಚಾಗಿ ಹಸಿರು ಬಟ್ಟೆಗಳನ್ನು ಧಾರಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ಅವ್ರ ಹೃದಯ ರೋಗ ಕಮ್ಮಿ ಆಗುತ್ತೆ. ಈ ಯಾವ ರೀತಿ ಸೈನ್ಸಲ್ಲಿ ನೀವು ಪ್ರೂಫ್ ಮಾಡ್ತೀರಿ ಅಂತ ಕೇಳ್ಬೋದು. ಶೋರ್,
ಕಲರಾಲಜಿ ಅಂತ ಥೆರಪಿನೇ ಇರ್ತಕ್ಕಂಥದ್ದು. ಅದರ ಬಗ್ಗೆ ಉಪನಿಷತ್ತುಗಳೆಲ್ಲ ಸಾರಾಂಶ ಬೇಕಾದಷ್ಟಿದೆ. ಅದನ್ನ ಡಾಕ್ಟರೇಟ್ ಪಡೆದಿರೋಂಥವ್ರು ಅದರಲ್ಲಿ ಇದ್ದಾರೆ. ನೀವು ಅವ್ರ ಹತ್ರ ಹೋಗಿ ಪ್ರಶ್ನೆ ಮಾಡಿ ಸಂಪೂರ್ಣವಾಗಿ ತಿಳಿಸ್ತಾರೆ. ನನಗೂ ಅದ್ರಲ್ಲಿ ಸ್ವಲ್ಪ ನಾಲೆಜ್ ಗೊತ್ತಿರೋದ್ರಿಂದ ನಾನು ತಿಳಿಸ್ತಿದ್ದೀನಿ ಹೇಗಿದು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ನೋಡಿ. ನಿಮ್ಗೆ ಯಾವುದಾದ್ರೂ ಒಂದು ವಿಶೇಷವಾಗಿ ನಿಮ್ಮ ಮನಸ್ಸಿಗೆ ಇಷ್ಟ ಆಗುವಂಥ ಬಣ್ಣವನ್ನು ನೀವು ನೋಡಿದ ತಕ್ಷಣ, ಕಲರ್ ದಾರಿಯಲ್ಲಿ ಹೋಗ್ತಾ ಇರ್ತೀರಾ, ಯಾವುದಾದ್ರು ಕಲರ್ ಕಾಣಿಸಿದ ತಕ್ಷಣ ಅದು ನೋಡಿದ ತಕ್ಷಣ ಏನೋ ಒಂಥರ ಫೀಲ್, ಖುಷಿ ಆಗುತ್ತೆ, ಎಷ್ಟು ಚೆನ್ನಾಗಿದೆ ಅಂತ. ಅದೇ ಯಾವ್ದಾದ್ರು ಒಂದು ಡಾರ್ಕ್ ಕಲರ್ ಕಾಣಿಸ್ಬಿಡ್ಲಿ, ಇದೇನಿದು ಹಿಂಗಿದೆ ಕಲರ್ ಅಂತ ನಿಮ್ಮ ಮನಸ್ಸೆ ಮುಖನೇ ಸಡಿಲ ಆಗೋದನ್ನ ಇದಾಗ್ಬಿಡುತ್ತೆ, ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಅಂದ್ರೆ ನಿಮ್ಮ ಮಾನಸಿಕ ಸ್ಥಿತಿಯಲ್ಲೇ ಅಸ್ತಿತ್ವದಲ್ಲಿದೆ ಕಲರ್ಸ್. ಅಂದ್ರೆ ಯಾವ ರೀತಿ ಇದು ಅಂತಂದ್ರೆ, ಒಂದು ಇಟ್ಟಿಗೆ ಮೇಲೆ ನಾವೊಂದು ಗ್ಲಾಸ್ ನೀರು ಹಾಕ್ತಿವಿ, ನೀರು ಹಾಕಿದಾಗ ಇಟ್ಟಿಗೆ ಎಷ್ಟು ಹೇಳ್ಕೊಡುತ್ತೆ, ಆ ನೀರು ಎಷ್ಟು ಬೇಕೋ ಅಷ್ಟೇ ಹೇಳ್ಕೊಡುತ್ತೆ. ನೀರು ಎಷ್ಟು ಬೇಕೋ ಅಷ್ಟೇ, ಉಳಿದಿದ್ದ ನೀರನ್ನು ಹಂಗೇ ಬಿಟ್ಬಿಡುತ್ತೆ. ಅದೇ ರೀತಿ ನಮ್ಮ ದೇಹಕ್ಕೆ ಬಣ್ಣಗಳನ್ನ ನಾವು ನೋಡಿದಾಗ ಆ ಬಣ್ಣಗಳು ಯಾವ ಯಾವ ಬಣ್ಣ ಬೇಕೋ ಅದು ಆಟೋಮೆಟಿಕ್ ಆಗಿ ಹೇಳ್ಕೊಳುತ್ತೆ. ಆ ಬಣ್ಣ ಅಲ್ಲಿ ಬಂದಾಗ ಅದಕ್ಕಿರ್ತಕ್ಕಂಥ ಚೈತನ್ಯ ಶಕ್ತಿ ಜಾಸ್ತಿ ಆಗುತ್ತೆ, ಆಯಾ ಚಕ್ರಗಳು ಆಕ್ಟಿವೇಟ್ ಆಗ್ತಾ ಬರುತ್ತೆ. ಇದನ್ನ ವಿಶೇಷವಾಗಿ ಯೋಗದಲ್ಲಿ ಇರ್ತಕ್ಕಂಥ ಒಂದು ಮೂಲ. ನಾವು ಯಾವ ಮ್ಯಾಟ್ ಮೇಲೆ ಹಾಕೊಂಡು ಕೂತ್ಕೊಂಡು ಯೋಗಾಸನ ಮಾಡಬೇಕು, ಯಾವ ಮ್ಯಾಟ್ ಮೇಲೆ ಕೂತ್ಕೊಂಡು ನಾವು ಜಪ ಮಾಡಬೇಕು, ಅದು ಕೂಡ ಇರ್ತಕ್ಕಂಥದ್ದು ಯೋಗ. ಆದ್ರಿಂದ ಪ್ರತಿಯೊಬ್ಬರಿಗೂ ಸಹ ಬಣ್ಣಗಳು, ನೀವು ಹಳ್ಳಿಗಳ ಕಡೆ ನೋಡಿರ್ಬೋದು, ವಿಶೇಷವಾಗಿ ಈ ಯಾವುದಾದ್ರೂ ಹಬ್ಬ ಹರಿದಿನಗಳಾದಾಗ, ಊರಿನಲ್ಲಿ ಜಾತ್ರೆ ಆದಾಗ ಯಾರೋ ಮಿನಿಸ್ಟರ್ ಬರ್ತೀನಿ ಅಂತಂದಾಗ ಈ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ತಿದ್ರು. ಕಟ್ ಮಾಡ್ಬಿಟ್ಟು ದಾರ ಪೋಣಿಸ್ಬಿಟ್ಟು ಮಧ್ಯದಿಂದ ಊರು ಮನೆಗೆ ಎಲ್ಲ ಕಟ್ಬಿಡ್ತಿದ್ರು ಅಂತಂದ್ರೆ ಆಗೇನಾಗುತ್ತೆ, ಗಾಳಿ ಬಂದಾಗ ಗಾಳಿ ಶುದ್ಧಿನೂ ಮಾಡ್ತಿತ್ತದು. ಮತ್ತೆ ಟ್ರಯಾಂಗಲ್ ಶೇಪ್ ಅಂದ್ರೆ ಈ ರೀತಿ ಇರ್ತಕ್ಕಂಥದ್ದು ನೋಡಿ, ಇದು ಈ ರೀತಿ ಮಾಡಿ ಜೋತ್ ಬಿಡ್ತಿದ್ರು. ಈ ರೀತಿ ಜೋತ್ ಬಿಡ್ತಿದ್ದಾಗ ಕಲರ್ ಅನಿಸ್ತಿದ್ರು. ಅಂತದ್ರಲ್ಲಿ ಯಾರೇ ಬರಲಿ ಅವ್ರಿಗೆ ದೃಷ್ಟಿಗಳಾಗಬಾರ್ದು, ಅನಾರೋಗ್ಯ ಬರಬಾರ್ದು, ಅವ್ರು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಯೋಚನೆ ಮಾಡಲಿ ಅನ್ನೋ ಶಕ್ತಿ ಅದನ್ನ ನೋಡಿದಾಗ ಅವ್ರು ಸಂತೋಷದಿಂದ ಇಲ್ಲಿ ಇದ್ಬಿಟ್ಟು ಹೋಗ್ಲಿ, ಮಾನಸಿಕ ಶಕ್ತಿ ಚೈತನ್ಯಗೊಳ್ಳಲಿ, ಆ ಡಿಪ್ರೆಷನ್ ಪೇಷಂಟ್ಸ್ ಇದ್ರೆ ಹೋಗ್ಲಿ ಅಂತ ಅಷ್ಟು. ಇನ್ನೊಂದು ಗೊತ್ತಿರಲಿ, ಬೌದ್ಧಿಸ್ಟ್ ಧರ್ಮದಲ್ಲಿ ಟಿಬೇಟಿಯನ್ಸು ಅವ್ರೇನು ಮಾಡೋದಿಲ್ಲ, ಬಣ್ಣ ಪೇಪರ್ಗಳನ್ನ ಅಲ್ಲಲ್ಲಿ ಫ್ಲಾಗ್ಗಳ ತರ ಮಾಡ್ಬಿಟ್ಟು ಟ್ರಯಾಂಗಲ್ ಶೇಪ್ ಮಾಡಿರ್ತಾರೆ. ಬಿಕಾಸ್ ಆಫ್ ಆ ಗಾಳಿ ತರಂಗಗಳಲ್ಲೇ ಅವರಿಗೆ ಮನುಷ್ಯನ ಮಾನಸಿಕ ಸ್ಥಿತಿ ಚೇಂಜ್ ಮಾಡುತ್ತೆ, ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಒಂದು ಅದ್ಭುತ ಶಕ್ತಿ ಈ ಬಣ್ಣಗಳಲ್ಲಿ ಅಡಗಿದೆ. ಯಾರೋ ಮೂರ್ಖರು ಏನೋ ಹೇಳ್ತಾರೆ ಬಿಡು, ಮನೆಗೆ ಬಣ್ಣ ಸಾಕಷ್ಟು ಏನಾಗ್ಬಿಟ್ಟಿದೆ ಈಗ, ವಾಸ್ತು ಬಣ್ಣ ಅಂತ ಒಂದ್ ಹೆಸರಿಲ್ಲಿ, ಇನ್ನೊಂದು ಮನೆ ರಂಗ ಕಾಣಿಸ್ಬೇಕು, ಯಾವ್ದಂದ್ರೆ ಅದು ಹಚ್ಬಿಡೋದು, ಯಾವ್ದಂದ್ರೆ ಅದು ಹಚ್ಚಿದ್ರೆ ರೋಗಗಳು ಬಂದು ಸಾಯ್ತೀರಾ, ಯಾವ್ದಂದ್ರೆ ಅದು ಹಚ್ಬೇಡಿ. ನಿಮ್ಮ ಮನಸ್ಸಿಗೆ ಯಾವ್ದು ಇಡಿಸುತ್ತೋ ಅದೇ ಹೆಚ್ಚು. ಯಾವತ್ತೇ ಆಗಲಿ ಡಾರ್ಕ್ ಕಲರ್ಸ್ ಇಟ್ಸ್ ಎ ನೆಗೆಟಿವ್. ಬ್ಲಡ್ ರೆಡ್ ಅಂತ ಹೇಳ್ತೀವಿ ನೋಡಿ, ಕೆಂಪು ನೋಡಿದ ತಕ್ಷಣ ಏನೋ ಭಯ ಆಗುತ್ತೆ. ಯಾಕೆ ಭಯ ಆಗುತ್ತೆ, ಅದು ಡಾರ್ಕ್ ಕಲರ್ ಆಗುತ್ತೆ. ಮತ್ತೆ ಕಪ್ಪು ಫುಲ್ ಬ್ಲಾಕ್ ಕಲರ್ ನೋಡಿ, ಮನ್ಸು ಬ್ಲಾಕ್, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಅದು ನೋಡಿ ಏನ್ ಹಿಂಗಿದೆ, ಇಷ್ಟೊಂದು ಭೂತ ಇದ್ದಂಗಿದೆ ಅಂತ ಹೇಳ್ತೀವಿ. ಮತ್ತೆ ಡಾರ್ಕ್ ಹಸಿರು ತಗೊಳ್ಳಿ, ಅದನ್ನ ನೋಡಿದ್ರೆ ಏನ್ ಇದು ಹಿಂಗಿದೆ, ಏನೋ ಒಂಥರ ಕಣ್ಣಿಗೆ ಒಂಥರ ಹೊಡಿತಪ್ಪ, ಶೇಡ್ ಆಗುತ್ತೆ, ದೂರ ಇಡು ಅಂತ ಹೇಳ್ತೀವಿ. ಅಂತಂದ್ರೆ ಎಲ್ಲಾ ಡಾರ್ಕ್ ಕಲರ್ಸು ನಮ್ಗೆ ಯಾವತ್ತೇ ಆಗ್ಲಿ ನೆಗೆಟಿವ್. ಡಾರ್ಕ್ ಕಲರ್ಸು ಜಾಸ್ತಿ ಯೂಸ್ ಮಾಡಬೇಡಿ. ಆಲ್ಮೋಸ್ಟ್ ಯಾವಾಗ್ಲೂ ನಾವು ಲೈಟ್ ಕಲರ್ಸ್ ಯೂಸ್ ಮಾಡಬೇಕು. ಲೈಟ್ ಕಲರ್ಸ್ ಯೂಸ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ಚಕ್ರಗಳು ಖಂಡಿತವಾಗ್ಲೂ ಅದು ಆಕ್ಟಿವ್ ಆಗುತ್ತೆ. ನಾನು ಉದಾಹರಣೆ ನಿಮ್ಗೆ ಹೇಳ್ತೀನಿ. ನಿಮ್ಗೆ ಯಾರಿಗಾದ್ರೂ ಡೈಜೆಷನ್ ಪ್ರಾಬ್ಲಮ್ ಇದ್ರೆ, ಕಿಡ್ನಿ ಪ್ರಾಬ್ಲಮ್ ಇದ್ರೆ, ಈ ಕಿಡ್ನಿ ಸ್ಟೋನ್ಸು, ಡೈಜೆಷನ್, ಡಯಾಲಿಸಿಸ್ ಪೇಷಂಟ್ಗಳಾಗಿರ್ಬೋದು, ನೀವು ಅತಿ ಹೆಚ್ಚು ಹಳದಿ ವಸ್ತ್ರಗಳನ್ನು ಹಾಕಿ ಯಾವಾಗ್ಲೂ, ಶೋರ್ಲಿ ನಿಮ್ಗೆ 100% ನಿಮ್ಗೆ ಅಭಿವೃದ್ಧಿ ಅನ್ನೋದಾಗುತ್ತೆ. ಹಳದಿ ನೋಡ್ತಾ ಇರಬೇಕು, ಹಳದಿ ವಸ್ತ್ರಗಳನ್ನೇ ಹಾಕಬೇಕು, ಆಗ ಆಟೋಮೆಟಿಕಲಿ ಡೆವಲಪ್ಮೆಂಟ್ ಆಗುತ್ತೆ. ಇದೆಷ್ಟೋ ವಿದೇಶಗಳಲ್ಲಿ ನಾನು ರಿಸರ್ಚ್ ಮಾಡಿ ಕೊಟ್ಟಿದ್ದೀನಿ ಕೆಲವೊಂದನ್ನ, ಯಾವ ಹಾಸ್ಪಿಟ್ಲಲ್ಲಿ ಯಾವ ಪೇಷಂಟ್ಗಳಿಗೆ ಎಂತ ವರ್ಣ ಇರಬೇಕು, ಆ ರೂಮ್ಸ್ ಎಲ್ಲ ಅದೇ ಬಣ್ಣಗಳಲ್ಲಿ ಹಾಕಿ ಇಟ್ಕೊಂಡಿದ್ದಾರೆ ಈಗ್ಲೂ. ಅಂತದ್ದು ವಿದೇಶಗಳಲ್ಲಿ ಅಷ್ಟು ವೃದ್ಧಿ ಆಗಿದೆ, ನಮ್ಮವ್ರು ಇನ್ನೂ ವೃದ್ಧಿ ಆಗಿಲ್ಲ. ಸಪ್ತ ಚಕ್ರಗಳನ್ನು ಕೂಡ ಜಾಗೃತಗೊಳಿಸುವಂತಹ ಒಂದು ವ್ಯವಸ್ಥೆ ಬಣ್ಣಗಳು ಮಾಡುತ್ತೆ. ಅದಕ್ಕೆ ಅಷ್ಟು ಶಕ್ತಿ ಇರುತ್ತೆ, ಅಷ್ಟು ಚೈತನ್ಯ ಇರುತ್ತೆ ಅಂತ. ಇದ್ರ ಬಗ್ಗೆ ಈಗ ಇನ್ನಷ್ಟು ಮಾಹಿತಿಯನ್ನ ಕೇಳ್ಪಡೆಯೋಣ. ಜೊತೆಗೆ ಯಾರಿಗೆ ಯಾವ ಬಣ್ಣ ಸೂಕ್ತ, ಯಾವ ರಾಶಿಯವರಿಗೆ ಯಾವ ದಿಕ್ಕು ಸೂಕ್ತ, ಈ ಎಲ್ಲ ಮಾಹಿತಿಯನ್ನ ಕೂಡ ತಿಳ್ಕೊಳ್ಳೋಣ. ಗುರುಜಿ, ವಿಶೇಷವಾಗಿ ಬಣ್ಣಗಳ ಬಗ್ಗೆ ನಾನು ತಿಳಿಸ್ತಾ ಬಂದೆ. ಬಣ್ಣಗಳಲ್ಲಿ ತಿಳಿಸ್ಬೇಕಾದ್ರೆ ನೋಡಿ, ಒಂದು ಸಾಧಾರಣವಾದ ನಿಮ್ಮ ಜೀವನದಲ್ಲಿ ಅನುಭವ ಆಗಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನ ನಾನು ತಿಳಿಸ್ತೀನಿ. ಯಾವುದೋ ಒಂದು ಹೊಸ ಮನೆ ನಿರ್ಮಾಣ ಮಾಡ್ತೀರಿ, ಹೊಸದಾಗಿ ಕಲರ್ ಆಬ್ಸೆಷನ್ ಮಾಡಿ ಪೇಂಟಿಂಗ್ ಹಾಕ್ಸಿರ್ತೀರ. ಆದರೆ ಹಳೆ ಮನೆಯಲ್ಲಿರೋ ನೆಮ್ಮದಿ ಆ ಮನೆಯಲ್ಲಿ ಸಿಗೋದಿಲ್ಲ. ಯಾಕೆ ಹೇಳಿ, ಆ ಕಲರ್ಸ್ ಅಲ್ಲಿ ಇಲ್ಲ. ಸ್ವಲ್ಪ ಐಫೈ ಸಾಲ ಸೋಲ ಮಾಡಿ ಏನೋ ಮಾಡ್ಬಿಟ್ಟು ಹಾಕೊಂಡ್ಬಿಟ್ಟಿರ್ತೀರಿ, ಕಣ್ಣಿಗೆ ಚೆನ್ನಾಗಿ ಕಾಣಿಸ್ಬೇಕಷ್ಟೇ. ಅದು ಯಾವ ರೀತಿ ಪ್ರಭಾವ ಬೀರ್ತಾ ಇದೆ ಇಲ್ಲ ಅನ್ನೋದು ನೀವು ಅದ್ರ ಬಗ್ಗೆ ಚಿಂತೆನೆ ಮಾಡಲ್ಲ, ಹಾಕೊಂಡ್ಬಿಡ್ತೀರಿ. ಅದರಿಂದನೂ ಸಮಸ್ಯೆ ಸೃಷ್ಟಿ ಆಗತ್ತೆ. ಮತ್ತೆ ಎಷ್ಟೋ ಜನ ಹೆಣ್ಮಕ್ಳು ಕಂಪ್ಲೇಂಟ್ಸ್, ಗಂಡು ಮಕ್ಕಳು ಕಂಪ್ಲೇಂಟ್ಸು,
ಗುರುಗಳೇ ನಾವು ಆಚೆ ಇದ್ರೆ ತುಂಬಾ ಚೆನ್ನಾಗಿರ್ತೀವಿ, ಮನೆ ಒಳಗಡೆ ಹೋಗಿದ ತಕ್ಷಣ ಗಂಡ ಹೆಂಡತಿ ಪೀಕ್ಲಾಟ ಜಾಸ್ತಿ ಆಗ್ಬಿಡುತ್ತೆ ನಮ್ಗೆ ಅಂತಂದಾಗ ಅವರು ಆರೋ ಎನರ್ಜಿನೇ ಒಂದು, ಇವರ ಆರೋ ಪ್ರಭಾವಳಿ ಶಕ್ತಿ ಅಂತ ಹೇಳ್ತೀವಿ. ಡಿಫ್ರೆಂಟ್, ಟೋಟಲ್ ಡಿಫ್ರೆಂಟ್. ಎಷ್ಟೋ ಪುರುಷರಲ್ಲಿ ಕಾಮಾಸಕ್ತಿ ಕುಗ್ಗಿರ್ತಕ್ಕಂಥದ್ದು, ಮತ್ತೆ ಎಷ್ಟೋ ಹೆಣ್ಣು ಮಕ್ಕಳಲ್ಲಿ ಗಂಡನ ಮೇಲೆ ಪ್ರೀತಿ ಇಲ್ಲದೆ ಇರತಕ್ಕಂಥದ್ದು. ನೋಡಿ, ಪ್ರತಿಯೊಂದು ಜೀವನದಲ್ಲಿ ಎಲ್ಲವೂ ಇರಬೇಕು. ಜೀವನದಲ್ಲಿ ಎಲ್ಲಾ ಶಕ್ತಿಗಳು ಯಾವ ಏಜಲ್ಲಿ ಯಾವ್ಯಾವ ರೀತಿ ಇರಬೇಕು, ಪತಿ ಪತ್ನಿಯರು, ಮಕ್ಕಳು, ಓದುವಂತ ಮಕ್ಕಳು, ಎಜುಕೇಶನ್ ಎಲ್ಲವನ್ನೂ ಇರಬೇಕು. ಆಗ ಅದು ಸುಖ ದಾಂಪತ್ಯ ಸಾಂಸಾರಿಕ ಅಂತ ಹೇಳ್ತೀವಿ. ಒಂದು ಕಮ್ಮಿ ಆದ್ರೂ ಆ ಜೀವನದಲ್ಲಿ ನೆಮ್ಮದಿ ಹಾಳಾಗುವಂಥದ್ದು. ಅದರಿಂದ ಕಲರ್ಸ್ ಅನ್ನೋದು ಅಂತಂದ್ರೆ ಬಣ್ಣ ಅನ್ನೋದು, ಬಣ್ಣ ಭವಿಷ್ಯ, ಜೀವನದಲ್ಲಿ ಬಣ್ಣದ ಬದುಕು, ಜೀವನದಲ್ಲಿ ಬಣ್ಣಗಳನ್ನ ಹೊಲಿಸ್ಕೊಳ್ಳುವಂಥದ್ದು, ಬಣ್ಣಗಳಿಗೆ ಮರಳಾಗುವಂಥದ್ದು ಎಲ್ಲಿಲ್ಲ ಬಣ್ಣ ಹೇಳಿ. ಆದ್ರಿಂದ ಜೀವನದಲ್ಲಿ ಬಣ್ಣಗಳು ನಮ್ಮ ಮೇಲೆ ಸಾಕಷ್ಟು ಮೇಜರ್ ಇಂಪ್ಯಾಕ್ಟ್ ಅನ್ನು ಕೊಡ್ತಕ್ಕಂತೆ, ತುಂಬಾ ಪ್ರಾಬ್ಲಮ್ಸ್ ಮಾಡುತ್ತೆ, ಅಷ್ಟೇ ಒಳ್ಳೇದು ಮಾಡುತ್ತೆ. ಆದ್ರೆ ನಮ್ಮ ಬಣ್ಣ ಯಾವುದು? ಕಾರ್ಸ್ ನೋಡಿ, ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಕೊಡ್ತೀನಿ ನಿಮ್ಗೆ. ನಿಮ್ಮ ಫ್ರೆಂಡ್ಸ್ ಯಾವುದೋ ಒಂದು ವೆಹಿಕಲ್, ನೀವು ಯಾವಾಗ್ಲೂ ನಿಮ್ದೇ ಆದಂತ ಕಣ್ಣ ಇಷ್ಟಪಟ್ಟು ತಗೊಂಡಿರ್ತೀವಿ, ಓಡಿಸ್ತಾ ಇರ್ತೀರಿ, ಅದಕ್ಕೇನು ಆಗಲ್ಲ. ಯಾವನೋ ಒಬ್ಬ ನಿಮ್ಮ ಫ್ರೆಂಡ್ ಇರ್ತಾನೆ, ಅವನೊಂದು ಗಾಡಿ ಕೊಡಪ್ಪ, ನಾನೊಂದು 5 ನಿಮಿಷ ಎಲ್ಲ ಹೋಗ್ಬೇಕು ಅಂತ, ಎಮರ್ಜೆನ್ಸಿಗೆ ಅವ್ನು ತಗೊಳ್ಳಿ, ಶೋರ್ ಅವತ್ತು ಆಕ್ಸಿಡೆಂಟ್ ಆಗೇ ಆಗುತ್ತೆ. ಅವತ್ತು ಏನೋ ಟಚ್ ಮಾಡ್ತಾರೆ. ನಿಮ್ಮ ಲೈಫಲ್ಲಿ ಯಾವತ್ತು ಒಬ್ಬರು ಕೂಡ ಇದಾಗಿರಲ್ಲ, ಫಾಲ್ಟ್ ಆಗಿರಲ್ಲ, ಆದ್ರೆ ಅವತ್ತು ಗ್ಯಾರಂಟಿ ಉಜ್ಕೊಂಡ್ ಬಂದಿರ್ತೀರಿ. ಬಿಕಾಸ್ ಆಫ್ ಆ ಒಂದು ಬಣ್ಣ ನಿಮ್ಮ ಮೇಲೆ ಆ ರೀತಿ ವರ್ತನೆ ಆಗುತ್ತೆ, ಮತ್ತೆ ಆ ಸುತ್ತಮುತ್ತಲಿನ ಪ್ರಭಾವ ಆ ರೀತಿ ಮಾಡ್ತಕ್ಕಂಥದ್ದು. ಸಾಕಷ್ಟು ಸಲ ಆಗಿರುತ್ತೆ, ಯಾರ್ದೋ ಗಾಡಿ ಎತ್ಕೊಂಬಂತ ಯಾವತ್ತಾಗಿರಲ್ಲ, ಯಾವನಿಗೋ ಕೊಡ್ತೀರಾ, ಅವನಲ್ಲಿ ಕುತ್ಕೊಂಡು ನೋಡ್ಸ್ಕೊಂಡು ಹಿಂದೆ ಮುಂದೆ ಮೇಲೆ ಕೆಳಗಡೆ ಎಲ್ಲಾ ಉದುರ್ಸ್ಕೊಂಡ್ ಬಂದಿರ್ತಾನೆ. ಈ ರೀತಿ ಆಗುವಂಥದ್ದು ಸಾಕಷ್ಟು ಸಲ, ಸಾಕಷ್ಟು ಜನರಲ್ಲಿ ಈ ರೀತಿ ಆಗಿರ್ತಕ್ಕಂಥದ್ದು. ಇದೆಲ್ಲ ನಿಮ್ಮ ಅನುಭವಗಳಿಗೆ ಬಂದಿರತಕ್ಕಂಥದ್ದು. ಇನ್ನ ನಾನು ಅವಾಗಲೇ ಹೇಳ್ತಿದ್ದೆ, ವಿದೇಶಗಳಲ್ಲಿ ಸಾಕಷ್ಟು ಜನ ವಿದೇಶಗಳಲ್ಲಿ ಈಗ್ಲೂ ಒಂದೊಂದು ವಾರ್ಡ್ಗೆ ಒಂದೊಂದು ಬಣ್ಣ ಇಟ್ಟಿರ್ತಾರೆ. ಅದು ಮೆದುಳಿಗೆ ಒಂದು ಬಣ್ಣ ಇಟ್ಟಿರ್ತಾರೆ, ಹೃದಯ ರೋಗಗಳು ಒಂದು ICU ನಲ್ಲಿ ಒಂದು ಬಣ್ಣ, ಮತ್ತೆ ಕ್ಯಾಂಟೀನ್ ಅಲ್ಲಿ ಒಂದು ಬಣ್ಣ, ಹೊಟ್ಟೆಗೆ ಸಂಬಂಧಪಟ್ಟ ಆಪರೇಷನ್, ಹೆರಿಗೆ ಆಪರೇಷನ್ ಅಲ್ಲಿ ಅಲ್ಲೊಂದು ಬಣ್ಣ. ಯಾಕೆ ಹಾಕಿರ್ತಾರೆ ಅಂತಂದ್ರೆ ಆ ಬಣ್ಣಗಳಿಂದ ಅಲ್ಲಿರ್ತಕ್ಕಂಥ ಚಕ್ರಗಳು ಆಕ್ಟಿವ್ ಆಗ್ಲಿ, ಅದರಿಂದ ಅದಕ್ಕೆ ಸಂಬಂಧಪಟ್ಟ ಯಾವುದೇ ತರ ತೊಂದರೆಗಳು ಬರಲಿ, ಇಲ್ಲಿ ಬೇಗ ಗುಣಮುಖ ಆಗ್ಲಿ ಅಂತ. ನೋಡಿದ್ರೆ ಎಂತ ಒಂದು ವಿಜ್ಞಾನ ಈ ಬಣ್ಣಗಳಲ್ಲಿ. ಈಗಿನ ತಕ್ಕಂಥ ಡಾಕ್ಟರ್ಸ್ ಕೂಡ ಅದನ್ನು ಉಪಯೋಗ ಮಾಡ್ತಿದ್ದಾರೆ. ಅದರಿಂದ ಎಷ್ಟೋ ಪ್ರಖ್ಯಾತಿ ಕೂಡ ಆಗಿದೆ, ಅದು ಎಷ್ಟೋ ನ್ಯೂಸಸ್ ಬರ್ತಿದೆ ವಿದೇಶಗಳಲ್ಲಿ. ಸಾಕಷ್ಟು ನಮ್ಮ ಒಂದು ಇದನ್ನ ಅವ್ರು ತಗೊಂಡೋಗಿ ಅಳವಡಿಸ್ಕೊಂಡು ದಿನೇ ಮೇಲೆಗೆ ಬರ್ತಿದ್ದಾರೆ. ಆದ್ರೆ ನಾವೇನಾಗ್ತಿದೀವಿ, ಇವೆಲ್ಲ ಮರ್ತು ಕಣ್ಣು ಕಾಣಿಸೋದೆ ಸಾಕು ಅಂತೇಳಿ ಅದು ಇದು ಮಾಡ್ಕೊಂಡು ದಿನೇ ಒಳಗಡೆ ಹೋಗ್ತಾ ಇದ್ದಾರೆ ಜನ. ಅದಕ್ಕೆ ನಾವು ಯಾವ್ದೊಂದು ಸೂಟ್ ಮಾಡ್ಕೋಬೇಕು, ಯಾವ್ದೊಂದು ಉಪಯೋಗ ಜನಗಳಿಗೆ ಗೊತ್ತೇ ಇಲ್ಲ. ಪ್ರತಿದಿನ ಯಾವ ಟಿವಿ ನೋಡ್ಬೇಕು ಅಂತ ಜನಗಳಿಗೆ ಗೊತ್ತಿಲ್ಲ, ಯಾರ ಹತ್ರ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಮೋಸ ಮಾಡೋರ ಹತ್ರ ಮೋಸ ಮಾಡಿಸ್ಕೊಂತಾನೆ ಇರ್ತಾರೆ. ಯಾಕೇಳಿ, ಮೋಸ ಮಾಡೋರು ಯಾವತ್ತೂ ಹಿತವಾಗಿ ಹೇಳ್ತಾರೆ. ಯಾಕೇಳಿ, ನಿಮ್ ತಲೆ ಮೇಲೆ ಕೈ ಇಡ್ಬೇಕಲ್ವಾ, ತಲೆ ಒರೆಸ್ಬೇಕು, ಬೋಳ್ಸ್ಬೇಕಲ್ವಾ, ಅದನ್ನ ಅವ್ರ ಮಾತುಗಳು ಮಾತ್ರ ನಿಮ್ಗೆ ಕೇಳಿಸುತ್ತೆ. ಅಪ್ಪ ಅಮ್ಮ ಮಾತುಗಳು ಕೇಳಿಸಲ್ಲ. ಅವಾಗ ಅಪ್ಪ ಅಮ್ಮ ಏನಾದ್ರು ಹೇಳಿದ್ರೆ ಗುರ್ರ ಅಂತ ಬಿಡ್ತೀರಿ. ಆದ್ರೆ ಸ್ನೇಹಿತ ಹೇಳ್ತಾನೆ ಕೆಡಿಸೋ ಅಂತ ಹಾಳು ಮಾಡೋ ಮಾತುಗಳು, ಅದನ್ನ ಕೇಳ್ತೀರಾ. ಎಷ್ಟೋ ಮನೇಲಿ ಇದೇ ಆಗ್ತಿರ್ತಕ್ಕಂಥದ್ದು. ಆದ್ರೆ ಈ ದಿನ ಬರ್ಕೊಳ್ಳಿ, ಒಂದು ಪೆನ್ನು ಪುಸ್ತಕ ತಗೊಂಡು ಬರ್ಕೊಳ್ಳಿ. ನಿಮ್ದೇನಾದ್ರೂ ಜನ್ಮ ರಾಶಿ ಅದೇ ಆಗಿದ್ರೆ ನೀವು ಅದೇ ದಿಕ್ಕುಗಳಲ್ಲಿ ಬಾಗ್ಲಿಟ್ಕೊಳ್ಳಿ. ಅಥವಾ ಬಾಗ್ಲು ಮನೆಯನ್ನು ಕಟ್ಕೊಂಡ್ಬಿಟ್ಟಿದ್ರೆ ಇರಕ್ಕಾಗಲ್ಲ ಅಂತಂದ್ರೆ ನೀವು ಅತಿ ಹೆಚ್ಚು ಊಟ ಮಾಡೋದಾದ್ರೂ ಸರಿ ಆ ದಿಕ್ಕಲ್ಲಿ ಕೂತ್ಕೊಂಡು ಊಟ ಮಾಡಿ. ಟಿವಿ ಅಬ್ಸರ್ವ್ ಮಾಡೋದು ಆ ದಿಕ್ಕಲ್ಲಿ ನೋಡಿ. ಯಾವಾಗ್ಲೂ ನಿಮ್ಮ ಟೈಮ್ ಪಾಸು, ಮೀಟಿಂಗ್ ಎಲ್ಲ ಆ ದಿಕ್ಕಿಗೆ ಮುಖವನ್ನು ಮಾಡ್ಕೊಳ್ತಾ ಮಾಡ್ಬೇಕು. ಯಾರಾದ್ರೂ ಮನೆಯಲ್ಲಿ ಸೋಫಾ ಸೆಟ್ ಹಾಕಿರ್ತೀರಿ, ನಿಮ್ಗೆ ಯಾವ ದಿಕ್ಕು ಸೂಟ್ ಆಗುತ್ತೋ ನೀವು ಆ ದಿಕ್ಕು ನೋಡ್ಕೊಂಡು ಕೂತ್ಕೋಬೇಕು. ನಿಮ್ ಸುತ್ತಮುತ್ತಲು ಜನ ಕೂತ್ಕೊಳ್ಳಿ, ಆ ರೀತಿ ಮಾಡಿ. ಆದ್ರೆ ಮನೇಲಿ ಊಟ ಮಾಡೋದು ಮಾತ್ರ ಮನೆ ಯಜಮಾನ ಯಾವತ್ತೂ ಆಗ್ಲಿ ಪೂರ್ವಕ್ಕೆ ಕೂತ್ಕೊಂಡು ಊಟ ಮಾಡಬೇಕು, ಅಥವಾ ಉತ್ತರಕ್ಕೆ ಅಥವಾ ಪಶ್ಚಿಮಕ್ಕೆ, ದಕ್ಷಿಣ ನೋಡ್ಕೊಂಡು ಊಟ ಮಾಡಬಾರ್ದು. ಅದರಿಂದ ರೋಗ ಪ್ರಾಪ್ತಿ ಆಗತ್ತೆ. ಜಾಗೃತೆಯಲ್ಲಿ ಪೂರ್ವ ಮೊದಲನೇ ಆದ್ಯತೆ, ಪೂರ್ವಕ್ಕೆ ಮುಖ ಮಾಡಿ ಊಟ ಮಾಡಬೇಕು ಮನೆ ಯಜಮಾನ. ಅಥವಾ ಪೂರ್ವದಿಂದ ಪಶ್ಚಿಮಕ್ಕಿದ್ದಾಗ ಟೋಟಲ್ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಕೂತ್ಕೊಂಡಾಗ ಆ ಮನುಷ್ಯ ಪೂರ್ವಕ್ಕೆ ಮುಖ ಮಾಡ್ಕೊಂಡು ಮನೇಲಿ ಊಟ ಕೂತ್ಕೊಂಡು ಸುತ್ತು ಜನ ಕೂತ್ಕೊಂಡ್ರೆ ಅಲ್ಲಿ ಎಲ್ಲರೂ ಆ ಮನುಷ್ಯನ್ಗೆ ಗೌರವ ಕೊಡ್ತಾರೆ, ಆ ಮನುಷ್ಯನ ಮಾತು ಕೇಳ್ತಾರೆ. ಯಾವಾಗ ಪಶ್ಚಿಮ ದಿಕ್ಕು ನೋಡ್ಕೊಂಡು ಗುಂಪಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ಅಷ್ಟು ಮನುಷ್ಯಗೆ ಆ ಮನುಷ್ಯ ಶತ್ರು ಆಗ್ಬಿಡ್ತಾನೆ. ಮತ್ತೆ ಇನ್ನು ಉತ್ತರ ಕೂತ್ಕೊಂಡು ಸುತ್ತು ಜನ ಕೂತ್ಕೊಂಡಿದ್ದಾನೆ ಅಂತಂದ್ರೆ ಆ ಮನುಷ್ಯನ್ಗೆ ಅಪವಾದಗಳು, ಎದುರುಗಡೆ ಒಂದು ಮಾತ್ರ ಹಿಂದೆ ಮುಂದೆ ಇರೋರೇ ನಾಟಕ ಆಡ್ತಿರ್ತಾರೆ. ಆ ರೀತಿ ನೀವು ಚೆಕ್ ಮಾಡ್ಕೊಳ್ಳಿ, ಇದೆಲ್ಲ ಅನುಭವ ಆಗಿರ್ತಕ್ಕಂಥದ್ದು. ಮತ್ತೆ ದಕ್ಷಿಣ ಕೂತ್ಕೊಂಡು ಗುಂಪಲ್ಲಿ ಊಟ ಮಾಡೋಂಥವ್ರಿಗೆ ಬೇಗ ಮರಣವನ್ನು ಹೊಂದ್ತಾ ಇರ್ತಾರೆ ಆ ಮನೆಯಲ್ಲಿ. ನೋಡ್ರ ಎಂತ ಒಂದು ವೈಬ್ರೇಷನ್ಸ್ ಇದೆ. ಇದನ್ನೇ ಉತ್ತರ, ಈ ಒಂದು ಗ್ರಾವಿಟೇಷನ್ ಎನರ್ಜಿಯಲ್ಲೇ ತೊಂದರೆ ಇದೆ. ಎಷ್ಟೋ ಜನ ಹೇಳ್ತಾರೆ, ಸ್ವಾಮಿ ಅಮಾವಾಸ್ಯೆ ಹುಣ್ಣಿಮೆ ಬಂದ್ರೆ ನನ್ನ ಮೈ ಕೈಯೆಲ್ಲ ನೋವು, ಯಾರೋ ಮಾಟ ಮಾಡಿಸಿದ್ದಾರೆ ಅಂತ.
ಮಾಟ ಮಾಸದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಬಂದ್ರೆ ಸಮುದ್ರದ ಅಲೆಗಳೇ ಏರ್ಪೇರಾಗುತ್ತೆ. ಗ್ರಾವಿಟೇಷನ್ ಎನರ್ಜಿ, ಗುರುತ್ವಾಕರ್ಷಣ ಶಕ್ತಿಯಲ್ಲೇ ತೊಂದರೆಗಳಾಗುತ್ತೆ. ಅಮಾವಾಸ್ಯೆ ಬಂದಿದ ತಕ್ಷಣ ಎಲ್ಲರಿಗೂ ಮೈಕೈ ನೋವಾಗುವಂಥದ್ದು, ಮಾನಸಿಕ ಅಸ್ತಿತ್ವನಾಗ್ಬಿಟ್ಟು ದೆವ್ವ ಹಿಡಿದಿರೋ ತರ, ಭೂತ ಹಿಡಿದಿರೋ ತರ, ಮೈ ಮೇಲೆ ದೇವ್ರು ಬಡಿದಿರೋ ತರ ಆಗುತ್ತೆ. ಆ ಟೈಮ್ ನೋಡ್ಕೊಂಡು ಮಾನಸಿಕ ಶಕ್ತಿ ಕುಗ್ಗಿರುತ್ತೆ. ಅದಕ್ಕೆ ದೊಡ್ಡ ದೊಡ್ಡ ದೇವಸ್ಥಾನಗಳು ಅವ್ರು ಏನ್ ಮಾಡ್ತಾರೆ, ನೀವು ಅಮಾವಾಸ್ಯೆ ದಿನನೇ ಬನ್ನಿ, ಅಮಾವಾಸ್ಯೆ ದಿನ ಬನ್ನಿ. ಯಾಕೆ ಹೇಳಿ, ಅವನ ಮಾನಸಿಕ ಸ್ಥಿತಿನೇ ಅಸ್ತಿತ್ವ ಅವತ್ತು ಕರೆಕ್ಟ್ ಇರೋದಿಲ್ಲ. ಅವನ ಅಮಾವಾಸ್ಯೆ ದಿನ ಕರ್ಕೊಂಡು ಮಂತ್ರ ಹಾಕ್ತೀನಿ, ಹಿಂಗೆ ಇದು ರೆಡಿ ಮಾಡ್ತೀನಿ ಅಂತ ಮಂತ್ರ ಹಾಕ್ತಾನೆ. ಮಂತ್ರ ಹಾಕ್ಬಿಟ್ಟು ನಿನ್ ರೋಗಗಳು ಹೊರಟೋಯ್ತು ಹೊರಟೋಯ್ತು, ಮನೆಗೆ ಹೋದ್ರೆ ಮತ್ತೆ ಅದೇ ಪರಿಸ್ಥಿತಿ. ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಈ ಮಾನಸಿಕ ಸ್ಥಿತಿನೇ ಸರಿ ಇರಲ್ಲ. ಅದಕ್ಕೆ ಅನಾಹುತಗಳು ಜಾಸ್ತಿ ಆಗೋದು, ಆಕ್ಸಿಡೆಂಟ್ ಜಾಸ್ತಿ ಆಗೋದು, ಇಂಥದ್ದೆಲ್ಲ ಆಗ್ತಿರುತ್ತೆ. ಇದಕ್ಕೂ ಏನ್ ಸಂಬಂಧ ಗುರುಗಳೇ ಹೇಳ್ತಿದ್ರಲ್ಲ, ಇದಕ್ಕೆ ಸಂಬಂಧನೇ ಇಲ್ಲ ಅನ್ಕೋಬಿಡಿ. ಇದು ನಾಲೆಜ್ಗೋಸ್ಕರ ತಿಳಿಸ್ತೆ. ನಿಮ್ಮದು ಬರ್ಕೊಳ್ಳಿ. ಈಗ ನಿಮ್ಮದು ಮೇಷ ಮತ್ತು ಸಿಂಹ ಧನುರಾಶಿ ಆಗಿದ್ರೆ, ಮೇಷರಾಶಿ, ಸಿಂಹರಾಶಿ, ಧನುರಾಶಿ ಆಗಿದ್ರೆ ನಿಮ್ಗೆ ಅತ್ಯಂತ ಶುಭ ದಿಕ್ಕು ಉತ್ತರ. ಅತ್ಯಂತ ಶುಭ ದಿಕ್ಕು ಉತ್ತರ. ಮತ್ತೆ ಮಿಥುನ ಬರ್ಕೊಳ್ಳಿ, ಮಿಥುನ, ಕನ್ಯಾ, ಮಕರ ರಾಶಿ ಆಗಿದ್ರೆ, ಮಿಥುನ, ಕನ್ಯಾ, ಮಕರ ರಾಶಿ ಆಗಿದ್ರೆ ನಿಮ್ಗೆ ಅತ್ಯಂತ ಶುಭ ದಿಕ್ಕು ದಕ್ಷಿಣ ಆಗಿ ಬರುವಂಥದ್ದು. ಮತ್ತೆ ತುಲಾ ರಾಶಿ, ಕುಂಭ ರಾಶಿ, ವೃಷಭ ರಾಶಿಯವರಿಗೆ ವಿಶೇಷವಾಗಿ ಪಶ್ಚಿಮ ದಿಕ್ಕು ತುಂಬಾ ಚೆನ್ನಾಗಿ ಆಗಿ ಬರುತ್ತೆ. ಇನ್ನ ಮೀನ ರಾಶಿ, ವೃಶ್ಚಿಕ ರಾಶಿ, ಕರ್ಕಾಟಕ ರಾಶಿ, ಕಟಕ ರಾಶಿಯವರಿಗೆ ಪೂರ್ವ ದಿಕ್ಕು ಆಗಿ ಬರುವಂಥದ್ದು. ಇದು ನಿಮ್ಮ ಜನ್ಮ ರಾಶಿ ಕರೆಕ್ಟಾಗಿ ಗೊತ್ತಿದ್ರೆ ನೀವು ಇದನ್ನೇ ಫಾಲೋ ಮಾಡಿ. ಅಂತಂದ್ರೆ ನೀವು ದಿಕ್ಕು ಕೂತ್ಕೊಂಡಾದ್ರೂ ನೋಡ್ಬೋದು, ಅಥವಾ ಆ ಬಾಗ್ಲಾದ್ರೂ ಇಟ್ಕೋಬಹುದು, ಅಥವಾ ಮನೆಯಲ್ಲಿ ಅತಿ ಹೆಚ್ಚು ಟೈಮ್ ಸ್ಪೆಂಡ್ ಆ ದಿಕ್ಕನ್ನು ನೋಡ್ತಾ ಮಾಡಿ. ಖಂಡಿತವಾಗ್ಲೂ ಒಳ್ಳೇದೇ ಆಗುತ್ತೆ. ನೀವು ಟಿವಿ ಅಷ್ಟೇ, ಟಿವಿ ವಾಲ್ಸ್ ಪಶ್ಚಿಮಕ್ಕೆ ಇಟ್ಕೊಂಡ್ರೆ ಕೆಲವರು ದಕ್ಷಿಣಕ್ಕೆ ಇಟ್ಕೊಂಡಿರ್ತೀವಿ. ದಕ್ಷಿಣಕ್ಕೆ ಯಾವತ್ತು ಟಿವಿ ವಾಲ್ ದಕ್ಷಿಣಕ್ಕೆ ಹಾಕ್ಬೇಡಿ. ಹಾಕಿದ್ರೆ ನಾರ್ತ್ ಹಾಕಿ, ಅಥವಾ ಈಸ್ಟ್ ಹಾಕಿ, ವೆಸ್ಟ್ ಹಾಕಿ, ಅಥವಾ ನಾನು ಕೊಟ್ಟಿರ್ತಕ್ಕಂಥ ರಾಶಿಗಳ ಮುಖಾಂತರ ಕೂತ್ಕೊಂಡು ನೋಡುವಂತ ಇದನ್ನ ಪ್ರಾಕ್ಟೀಸ್ ಮಾಡಿ. ಇನ್ನು ಸಪ್ರೇಟ್ ರಾಶಿ ಮತ್ತು ಬಣ್ಣಗಳು, ಅದನ್ನ ಮೊದಲಿಗೆ ವಿಶೇಷವಾಗಿ ನೀವು ಬರ್ಕೋಬೇಕಾಗಿರ್ತಕ್ಕಂಥದ್ದು ಮೇಷರಾಶಿ. ನಿಮ್ಗೆ ಹೆಸರು ಗೊತ್ತಿಲ್ಲ, ನಕ್ಷತ್ರ ಗೊತ್ತಿಲ್ಲ, ಖಾಲಿ ರಾಶಿ ಮಾತ್ರ ಗೊತ್ತು, ಡೇಟ್ ಆಫ್ ಬರ್ತ್ ಕೊಡ್ತೀನಿ. ಮೇಷರಾಶಿಯವರಿಗೆ ದಕ್ಷಿಣ ಶುಭ ದಿಕ್ಕಾಗಿ ಬರುವಂಥದ್ದು. ಮತ್ತು ಕೆಂಪು, ಹಳದಿ, ಕೇಸರಿ, ಕೆಂಪು, ಹಳದಿ, ಕೇಸರಿ ಚೆನ್ನಾಗಿ ಬರುತ್ತೆ. ಮತ್ತು ವೃಷಭ ರಾಶಿಯವರಿಗೆ ವಿಶೇಷವಾಗಿ ಪೂರ್ವಾಗ್ನೇಯ, ಪೂರ್ವಕ್ಕೆ ಆಗ್ನೇಯ ದಿಕ್ಕಾಗಿ ಬರುವಂಥದ್ದು, ಅಥವಾ ದಕ್ಷಿಣಾಗ್ನೇಯ ಬೇಡ, ಪೂರ್ವಾಗ್ನೇಯ ಆಗಿರಬೇಕು, ಅಥವಾ ಪೂರ್ವನೇ ನೀವು ಫಾಲೋ ಮಾಡ್ಕೊಳ್ಳಿ. ಬಿಳಿ, ಹಸಿರು ಮತ್ತು ನೀಲಿ ಆಗಿ ಬರತಕ್ಕಂಥದ್ದು. ಇದನ್ನ ನೀವು ವಿಶೇಷವಾಗಿ ನೀವು ಮನೆಯಲ್ಲಿ ಆ ಒಂದು ಆಗ್ನೇಯ ದಿಕ್ಕಿಗೆ, ಅಥವಾ ಈ ಕಲರ್ಸ್ ಮನೆಯಲ್ಲೂ ಅಷ್ಟೇ, ನಾನು ಈ ಆಗ್ನೇಯ ದಿಕ್ಕಿಗೆ ಆ ಕಲರ್ ಹಾಕಿ ಅದನ್ನ ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ ಇನ್ನ ಮಿಥುನ ರಾಶಿಯವರಿಗೆ ಉತ್ತರ ದಿಕ್ಕು ತುಂಬಾ ಚೆನ್ನಾಗಿ ಬರುತ್ತೆ. ಉತ್ತರ ದಿಕ್ಕು ಇಟ್ಕೋಬೇಕು. ಕೆಂಪು, ನೀಲಿ, ಹಸಿರನ್ನ ನೀವು ಫಾಲೋ ಮಾಡಬಹುದು. ಈ ವಾಲ್ಸು ಅಷ್ಟೇ, ನೀವು ಮನೆಯಲ್ಲಿ ಅದನ್ನ ಹಾಕೊಳ್ಳೋದ್ರಿಂದ ತುಂಬಾ ವಿಶೇಷವಾದ ಲಾಭ ಸಿಗುತ್ತೆ. ಮತ್ತೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ ವಾಯು ದಿಕ್ಕು, ಉತ್ತರ ವಾಯು ಅಂತ ಹೇಳ್ತೀವಿ. ಉತ್ತರ ವಾಯು ದಿಕ್ಕು ತುಂಬಾ ಶುಭ ದಿಕ್ಕಾಗಿರುತ್ತೆ. ಹಳದಿ, ಕೇಸರಿ, ಬಿಳಿ ಮತ್ತು ಕಂದು ಬಣ್ಣ ನಿಮ್ಗೆ ಹಾಗೆ ಬರ್ತಕ್ಕಂಥದ್ದು. ಈ ಬಣ್ಣಗಳನ್ನ ಫಾಲೋ ಮಾಡ್ಕೊಳ್ಳಿ. ಇನ್ನು ವಿಶೇಷವಾಗಿ ಸಿಂಹರಾಶಿಯವರಿಗೆ ನಿಮ್ಗೆ ಪೂರ್ವ ದಿಕ್ಕು ತುಂಬಾ ಚೆನ್ನಾಗಿ ಬರುತ್ತೆ. ಹಳದಿ, ಕೇಸರಿ, ಬಿಳಿ, ಕೆಂಪು, ಈ 4 ಬಣ್ಣಗಳು ನಿಮ್ಗೆ ಆಗಿ ಬರ್ತಕ್ಕಂಥದ್ದು. ಇನ್ನ ಕನ್ಯಾ ರಾಶಿಯವರ ಶುಭ ದಿಕ್ಕು ಉತ್ತರ ದಿಕ್ಕು. ಕೆಂಪು ಚೆನ್ನಾಗಿ ಬರುವಂಥದ್ದು ಹುಲ್ಲು ಕೇಸರಿ ಅಂತ, ಹುಲ್ಲಿನ ಹಸಿರು ಬಣ್ಣ ಮತ್ತು ಕೇಸರಿ ಬಣ್ಣ ಆಗಿ ಬರ್ತಕ್ಕಂಥದ್ದು. ಮತ್ತು ತುಲಾ ರಾಶಿಯವರಿಗೆ ಪೂರ್ವ ತುಂಬಾ ಚೆನ್ನಾಗಿ ಬರುತ್ತೆ. ಪೂರ್ವ ಆಗ್ನೇಯ ದಿಕ್ಕಂದ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ದಕ್ಷಿಣನೂ ನಿಮ್ಗೆ ಆಗಿ ಬರುತ್ತೆ. ಇದನ್ನ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಅತ್ಯಂತ ಶುಭ ಬಣ್ಣಗಳು ಅಂತಂದ್ರೆ ಬಿಳಿ, ಹಸಿರು, ನೀಲ ಆಗಿರುತ್ತೆ. ಕಪ್ಪು ಡೇಂಜರು, ಮತ್ತೆ ರೆಡ್ ನೀವು ಯಾವುದೇ ಕಾರಣಕ್ಕೂ ಉಪಯೋಗ ಮಾಡ್ಕೊಂಡು ನಿಮ್ಮ ಗೋಡೆಗಳಿಗೂ ಸಹ ಇದನ್ನ ಉಪಯೋಗ ಮಾಡಿ. ಖಂಡಿತ ಹೇಳ್ತೀನಿ, ಇನ್ನೂ ಸಮಯ ಇದೆ. ಯಾವ ಬಣ್ಣಗಳು ಸೂಕ್ತ, ಯಾವ ದಿಕ್ಕು ಸೂಕ್ತ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ಗುರುಜಿ. ವಿಶೇಷವಾಗಿ ತುಲಾ ರಾಶಿಯವರೆಗೂ ನಾನು ತಿಳಿಸಿದ್ದೀನಿ ಆಗ್ಲೇ. ಈಗ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ದಕ್ಷಿಣ ದಿಕ್ಕು ಶುಭ ಆಗಿರುತ್ತೆ. ದಕ್ಷಿಣ ತುಂಬಾ ಒಳ್ಳೆಯದಾಗಿರ್ತಕ್ಕಂಥದ್ದು. ಮತ್ತು ಇವರಿಗೆ ನಿಮ್ಗೆ ಬಣ್ಣ ಕೆಂಪು, ಹಳದಿ ಮತ್ತು ಕೇಸರಿ ಬಣ್ಣ ತುಂಬಾ ಶುಭವಾದ ಬಣ್ಣಗಳಾಗಿರುತ್ತೆ. ಇನ್ನು ಧನು ರಾಶಿಯವರಿಗೆ ಈಶಾನ್ಯ ದಿಕ್ಕು ನೋಡಿ, ಪೂರ್ವ ಈಶಾನ್ಯ ಆದ್ರೂ ಮನೆ ಇಟ್ಕೊಳ್ಳಿ, ದಿಕ್ಕಿಟ್ಕೊಳ್ಳಿ, ಅಥವಾ ಉತ್ತರ ಈಶಾನ್ಯ, ಅಥವಾ ಎಕ್ಸಾಕ್ಟ್ 40 ಡಿಗ್ರಿಗೆ ನೀವು ಮನೆ ಫಿಕ್ಸ್ ಮಾಡ್ಬೋದು, ತೊಂದರೆ ಇಲ್ಲ. ಉತ್ತಮವಾಗಿ ಒಳ್ಳೆ ಹೆಸರು ಮಾಡಿರತಕ್ಕಂತಹ ಕೆಲವು ದೊಡ್ಡ ಗುರುಗಳಿರ್ತಾರೆ. ನೀವು ಅವ್ರ ಹತ್ರ ಹೋಗಿ, ವಾಸ್ತುನಲ್ಲಿ ಅವ್ರ ಪಕ್ಕ ಎಷ್ಟೋ ವರ್ಷಗಳಿಂದ ಕೆಲಸ ಮಾಡಿರ್ತಾರೆ. ಯಾವುದೋ ಪುಡಾರಿ ಅವ್ರನ್ನ ವಾಸ್ತು ನೋಡ್ತಿದ್ದಾರೆ, ದಯವಿಟ್ಟು ಅಂತವ್ರು ಕನ್ಸಲ್ಟ್ ಮಾಡಬೇಡಿ. ವಾಸ್ತುನಲ್ಲಿ ಪ್ರಾವೀಣ್ಯತರು ಎಷ್ಟೋ ಜನ ಇದ್ದಾರೆ, ವೇದ ಮಂತ್ರಗಳಿರತಕ್ಕಂಥ ವಾಸ್ತುವನ್ನು ತಿಳಿಸ್ಕೊಡ್ತಾರೆ. ಅಂಥವ್ರ ಹತ್ರ ಹೋಗಿ, ಅವ್ರ ಅಪಾಯಿಂಟ್ಮೆಂಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಆದ್ರೆ ಕರೆಕ್ಟಾಗಿ ಕೊಟ್ಟಿರ್ತಾರೆ. ಅಂಥವ್ರ ಹತ್ರ ಹೋಗಿ ಖಂಡಿತವಾಗ್ಲೂ ವಾಸ್ತು ಸಿಗುತ್ತೆ. ನಿಮ್ಗೆ ಅದನ್ನ ಫಾಲೋ ಮಾಡಿ ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೇದಾಗುವಂಥದ್ದು, ಅದರ ಒಂದು ಪ್ರಭಾವ ನಿಮ್ಗೆ ಆಗುತ್ತೆ. ನಿಮ್ಗೆ ವಿಶೇಷವಾಗಿ ಹಳದಿ, ಕೆಂಪು, ಕೇಸರಿ, ಇದ್ರ ಜೊತೆಗೆ ತಾಮ್ರದ ಬಣ್ಣನೂ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ಫಾಲೋ ಮಾಡ್ಕೋಬಹುದು. ಇನ್ನು ಮಕರ ರಾಶಿಯವರಿಗೆ ಪಶ್ಚಿಮ ದಿಕ್ಕು ಶುಭ ದಿಕ್ಕು.
ಪಶ್ಚಿಮದ ಬಾಗಿಲು ನಿಮ್ಗೆ ಆಗ್ಬರೋಂಥದ್ದು. ಮತ್ತು ನೀಲ ಹಸಿರು ನೋಡಿ, ನೀಲ ಲೈಟ್ ನೀಲಿ ಯೂಸ್ ಮಾಡಿ, ಹಸಿರು ಯೂಸ್ ಮಾಡಿ, ಮತ್ತೆ ಲೈಟಾಗಿ ಇರ್ತಕ್ಕಂಥ ಬಿಳಿನೂ ಯೂಸ್ ಮಾಡ್ಬೋದು ನೀವು, ಯಾವುದೇ ಥರದ ಸಮಸ್ಯೆ ಇಲ್ಲ. ಆದರೆ ಕೆಂಪು ಯಾವುದೇ ಕಾರಣಕ್ಕೂ ನಿಮ್ಗೆ ಆಗ್ಬಿಡೋದಿಲ್ಲ. ಅಂದರೆ ನೀಲಿ ಹಸಿರು ಹಾಗೆ ಬರ್ತಕ್ಕಂಥದ್ದು ಮತ್ತು ಪರ್ಲ್ ವೈಟ್ ಅಂತ ಹೇಳ್ತೀವಲ್ಲ ಅಂತ ಒಂದು ವೈಟ್ ಹಾಗೆ ಬರ್ತಕ್ಕಂಥದ್ದು, ಇವೆರಡು ಚೆನ್ನಾಗಿ ಗ್ರೇ ಕಲರ್ಸ್ ಆಗಿ ಬರುತ್ತೆ. ಅದು ತುಂಬ ವಿಶೇಷ, ನೀವು ಈ ಬಣ್ಣಗಳನ್ನೇ ಯೂಸ್ ಮಾಡಿ. ಮತ್ತೆ ಕುಂಭರಾಶಿಯವರು ನೀವು ಅಷ್ಟೇ ವಿಶೇಷವಾಗಿ ನಿಮ್ಗೆ ಆಗ್ಬರುವಂಥದ್ದು ನೀಲಿ ಮತ್ತು ಹಸಿರು ಪಿಂಕ್ ಕಲರ್ ಆಗ್ಬರುತ್ತೆ. ಪಿಂಕ್ ಈಸ್ ಎವರ್ ಗ್ರೀನ್ ಕಲರ್ ಅಂತ ಹೇಳ್ತೀವಿ. ಪಿಂಕ್ ಎಲ್ಲರಿಗೂ ಉಪಯೋಗ, ಆದರೆ ನಿಮಗೂ ತುಂಬ ಪಿಂಕ್ ತುಂಬ ಇಷ್ಟ ಆಗುವಂಥದ್ದು. ಪರ್ಪಲ್ ಕಲರ್ ಅದು ತುಂಬ ಚೆನ್ನಾಗಿ ಯೂಸ್ ಆಗುವಂಥದ್ದು. ಆದಷ್ಟು ಲೈಟ್ ಬಣ್ಣಗಳನ್ನೇ ನೀವು ಯೂಸ್ ಮಾಡಬೇಕು. ವಿಶೇಷವಾಗಿ ನಿಮಗೂ ಅಷ್ಟೇ ಪಶ್ಚಿಮ ದಿಕ್ಕು ಆಗ್ಬರುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿ, ನಿಮಗೂ ಅಷ್ಟೇ ಈಶಾನ್ಯ ಅಥವಾ ಪೂರ್ವ ಈಶಾನ್ಯ, ಉತ್ತರ ಈಶಾನ್ಯ, ದೇವಮೂಲೆ ಅಂತ ಹೇಳ್ತೀವಿ, ಅದು ಚೆನ್ನಾಗಿ ಆಗ್ಬರುತ್ತೆ. ಹಳದಿ ಮತ್ತು ಕೆಂಪು ಬಣ್ಣಗಳು, ಪಿಂಕ್ ಬಣ್ಣ ನಿಮ್ಗೆ ಆಗ್ಬರುವಂಥದ್ದು ಮತ್ತು ಬಿಳಿ. ಆದರೆ ಇಷ್ಟು ಬಣ್ಣಗಳು ಹಾಗೆ ಬರತಕ್ಕಂಥ ನಿಮ್ಗೆ ವಿಶೇಷ ಆಗಿರುತ್ತೆ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ನಿಮ್ಗೆ ಏನ್ ತಿಳಿಸ್ತೀನಿ ಅಂತಂದ್ರೆ, ನಿಮ್ಮ ನಕ್ಷತ್ರ ಯಾವುದು, ಎಕ್ಸಾಕ್ಟ್ ನಕ್ಷತ್ರ ಯಾವುದು, ಆ ನಕ್ಷತ್ರಕ್ಕೆ ಯಾವ ಬಣ್ಣ ಆಗ್ಬರುತ್ತೆ ಅದೇ ನಕ್ಷತ್ರಕ್ಕೆ ಆಗ್ಬರುತ್ತೆ ಅಂಥದ್ದು. ಬಟ್ಟೆ ಶರ್ಟ್ ಹಾಕ್ಕೊಂಡ್ರು ಸರಿ, ನೀವು ಕರ್ಚಿಪ್ ಯೂಸ್ ಮಾಡಿದ್ರು ಸರಿ, ಕೈಯಲ್ಲಿ ಒಂದು ಟ್ಯಾಗ್ ಕಟ್ಕೊಂಡ್ರು ಸರಿ, ಅಥವಾ ಅಂಥದ್ದು ಇಯರಿಂಗ್ಸ್ ಸ್ಟೋನ್ಸ್ ಹಾಕೊಂಡ್ರು ಸರಿ, ಅಂಥದ್ದೇ ಬಣ್ಣದ ನೆಕ್ಲೆಸ್ ಹಾಕೊಂಡ್ರು ಸರಿ, ಅಂಥದ್ದೇ ನೈಲ್ ಪಾಲಿಶ್ ಹಾಕೊಂಡ್ರು ಸರಿ, ಅಂಥದ್ದೇ ಲಿಫ್ಟಿಕ್ ಹಚ್ಕೊಂಡ್ರು ಸರಿ, ಅಂಥದ್ದೇ ಸ್ಟಿಕ್ಕರ್ ಇಟ್ಕೊಂಡ್ರು ಸರಿ. ಇದರಲ್ಲಿ ಯಾವ್ದಾದ್ರು ತಲೆಗೂ ಪೇಂಟ್ಸ್ ಹಾಕ್ತಾರಲ್ಲ ಕಲರ್ ಅಂತ ಬಣ್ಣದ್ದೇ ನೀವು ತಲೆಗೂ ಹಚ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ನಾನು ಯಾಕೆ ಈ ವಿಚಾರವನ್ನು ನಾನು ತಿಳಿಸ್ತಿದ್ದೀನಿ ಅನ್ನೋದಾದ್ರೆ, ನಾಳಿನ ಸಂಚಿಕೆಯಲ್ಲಿ ಎಷ್ಟೋ ಜನಕ್ಕೆ ಯಾವ ಯಾವ ರೋಗಗಳಿರತಕ್ಕಂಥವ್ರು, ವಿದ್ಯಾಭ್ಯಾಸ ಇಲ್ವಾ ಯಾವ ಬಣ್ಣ ಹಾಕೋಬೇಕು ಅವನು, ಅಥವಾ ಅವ್ನಿಗೆ ಹೃದಯ ರೋಗ ಇದೆಯಾ ಯಾವ ಬಣ್ಣ ಹಾಕೋಬೇಕು, ತಲೆನೋವು ಇದೆಯಾ ಯಾವ ಬಣ್ಣ, ಹೊಟ್ಟೆಗೆ ಸಂಬಂಧಪಟ್ಟಿದೆಯಾ, ಅಥವಾ ಫೈಲ್ಸ್ ಇರುತ್ತಾ ಅವನಿಗೆ ಯಾವ ಬಣ್ಣ ರೋಗದ ಬಣ್ಣ ಬಟ್ಟೆಗಳು ಹಾಕೋಬೇಕು, ಇಂಥದ್ರಲ್ಲಿ ಬಣ್ಣಗಳಲ್ಲೇ ನಿಮ್ಮ ರೋಗ ವಾಸಿ ಆಗುವಂತ ಒಂದು ಸಿಂಪಲ್ ಟಿಪ್ಸ್ ನಾಳೆ ನಾನು ತಿಳಿಸ್ಕೊಡ್ತೀನಿ. ಖಂಡಿತ ಗುರುಜಿ, ಸಾಕಷ್ಟು ಮಾಹಿತಿಯನ್ನ ತಿಳಿಸಿದ್ರಿ. ಮಾಹಿತಿಗಾಗಿ ಧನ್ಯವಾದಗಳು. ವೀಕ್ಷಕರೇ, ನೇರ ಪ್ರಸಾರದಲ್ಲಿ ಬೆಂಗಳೂರಿನ ರಶ್ಮಿ ಅವರು ಕರೆ ಮಾಡಿದ್ದಾರೆ. ಬನ್ನಿ ರಶ್ಮಿ ಅವ್ರನ್ನ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ರಶ್ಮಿ ಅವರೇ. ನಮಸ್ತೆ. ಹೇಳಿ ರಶ್ಮಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮೈದಾ ಬಗ್ಗೆ ಕೇಳಬೇಕಿತ್ತು. ಸರಿ, ಅವ್ರ ಹೆಸರನ್ನ ತಿಳಿಸಿ. ಲಕ್ಷ್ಮಣ್ ಅಂತ. ಲಕ್ಷ್ಮಣ್ ಅಂತ. ಡೇಟ್ ಆಫ್ ಬರ್ತ್ ಹೇಳಿ. 3/8 ಹಾ 1989. 3/8/1989. ಸಮಯ ಹೇಳಿ. ಸಮಯ ಗೊತ್ತಿಲ್ಲ, ಹುಟ್ಟಿರೋದು ವೆಡ್ನೆಸ್ಡೇ. ಓಕೆ, ಸರಿ. ಜನ್ಮ ರಾಶಿ ನಕ್ಷತ್ರದ ಬಗ್ಗೆ ಏನಾದ್ರೂ ಮಾಹಿತಿ ಗೊತ್ತಿದೆಯಾ? ಅದು ಗೊತ್ತಿಲ್ಲ. ಸರಿ, ಇವರಿಗೆ ಮದ್ವೆ ಆಗಿದ್ಯಾ? ಹಲೋ. ಹಲೋ, ಮದ್ವೆ ಆಗಿದ್ಯಾ? ಇಲ್ಲ, ಇನ್ನ ಮದ್ವೆ ಆಗಿಲ್ಲ. ಸರಿ, ಗುರುಜಿ ಅವರಿದ್ದಾರೆ, ರಶ್ಮಿ ಅವರೇ ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿಮ್ಮ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ ತಾಯಿ. ಅದೇ ಇವ್ರ ಬಗ್ಗೆ ಕೇಳ್ಬೇಕಿತ್ತು, ಲಕ್ಷ್ಮಣ್ ಅಂತ. ಎಸ್, ಇವ್ರು ಹುಟ್ಟಿರ್ತಕ್ಕಂಥದ್ದು ಮಕಾ ನಕ್ಷತ್ರ, ಸಿಂಹ ರಾಶಿಯಲ್ಲಿ ಹುಟ್ಟಿದಾರಮ್ಮ. ಗುರುವಾರ ನೀನು ಹೇಳಿರೋದು ಕರೆಕ್ಟ್ ಇದೆ. ಬುಧವಾರ ಗುರುಜಿ. ಇಲ್ಲ, ಗುರುವಾರ ಬರುತ್ತಲ್ಲ ನೀನ್ ಕೊಟ್ಟಿರೋ ಡೇಟ್ ಪ್ರಕಾರ. ಗುರುವಾರ ಬರುತ್ತಾ? ಗುರುವಾರ ಬರುತ್ತೆ. ಅದು ಮಕಾ ನಕ್ಷತ್ರನೇ, ಸಿಂಹ ರಾಶಿಯಲ್ಲೇ ಹುಟ್ಟಿರ್ತಕ್ಕಂಥದ್ದು. ಸರಿ, ಏನ್ ವಿಚಾರ ಕೇಳ್ಬೇಕಿತ್ತಮ್ಮ? ಅದೇ ಇದು ಬೇರೆ ಜಾಬ್ ಟ್ರೈ ಮಾಡ್ತಿದ್ದಾರೆ ಗುರುಜಿ. ಯಾವ್ದು ಆಗ್ತಾನೆ ಇಲ್ಲ. ಒಂದೆರಡು ಇಂಟರ್ವ್ಯೂ ಅಟೆಂಡ್ ಮಾಡ್ತಾರೆ, ಮತ್ತೆ ಆಗದೇ ಇಲ್ಲ. ಮತ್ತೆ ಫೈನಾನ್ಷಿಯಲಿ ಕೂಡ ವೀಕ್ ಇದಾರೆ. ಕೈಯಲ್ಲಿ ದುಡ್ಡೇ ನಿಲ್ತಿಲ್ಲ. ಎಷ್ಟು ಸಂಪಾದನೆ ಮಾಡಿದ್ರು ದುಡ್ಡೇ ನಿಲ್ತಿಲ್ಲ ಕೈಯಲ್ಲಿ. ಏನ್ ಕೆಲಸ ಮಾಡೋದು ಇವರು? ಈಗ ಪ್ರಸ್ತುತಕ್ಕೆ ಏನ್ ಓದಿದ್ದಾರೆ? BE ಮಾಡಿದ್ದಾರೆ. ಸರಿಮ್ಮ, ಯಾವ್ದು ಕಾಂಬಿನೇಷನ್ ತಗೊಂಡಿದ್ದಾರೆ? ಕಾಂಬಿನೇಷನ್ ಮೆಕ್ಯಾನಿಕಲ್ ಕಾಂಬಿನೇಷನ್. ಓಕೆ, ನೋ ಪ್ರಾಬ್ಲಮ್, ತೊಂದರೆ ಇಲ್ಲಮ್ಮ. ಜಾತಕದಲ್ಲಿ ನೋಡಿ, ಸಪ್ತಮ ಸ್ಥಾನ ತೋರಿಸಿದ, ಚತುಸ್ಥಾನ ಸುಖಸ್ಥಾನ, ತೃತೀಯ ಸ್ಥಾನ ಕುಟುಂಬ ಸ್ಥಾನ, ಯಾವುದೇ ತರ ಜಾತಕದಲ್ಲಿ ಗ್ರಹ ದೋಷಗಳಿಲ್ಲ. ಆದ್ರೆ ಇವ್ರ ಜಾತಕದಲ್ಲಿ ಹುಟ್ಟಿರ್ತಕ್ಕಂಥದ್ದು ರಾಶಿನೂ ಅದೇ, ಲಗ್ನನೂ ಅದೇ, ಸಿಂಹ ಲಗ್ನದಲ್ಲಿ. ಸಿಂಹ ಲಗ್ನದಲ್ಲಿ ಇವ್ರು ವಿಶೇಷವಾಗಿ 5 ಗ್ರಹಗಳು ಕೂತಿರ್ತಕ್ಕಂಥದ್ದು. ಕುಜ, ಬುಧ, ಶುಕ್ರ, ರವಿ ಎಲ್ಲವೂ ಅಲ್ಲೇ ಇರ್ತಕ್ಕಂಥದ್ದು. ಅದನ್ನ ಪಂಚಗ್ರಹ ಮಹಾಕೂಟ ಅಂತ ಹೇಳ್ತೀವಿ. ಆ ಲಗ್ನದಲ್ಲಿ ಇರೋದ್ರಿಂದ ಜಾತಕದ ಪಂಚಕ ದೋಷ ಅಂತ ಹೇಳ್ತೀವಿ ಇದಕ್ಕೆ. ಇವ್ರು ಏನ್ ಮಾಡ್ಬೇಕು? ಪಂಚಕ ದೋಷ ನಿವಾರಣೆಗೆ ಪ್ರತಿ ದಿನವೂ ಸಹ ಒಂದು 18 ದಿನಗಳ ಕಾಲ ವಿಶೇಷವಾಗಿ ಕೈಯಲ್ಲಿ ಎಳ್ಳಿಡ್ಕೊಂಡು ಆ ಒಂದು ನವಗ್ರಹಗಳನ್ನ ಪ್ರದಕ್ಷಿಣೆ ಮಾಡ್ಬೇಕು. ಒಂದು 50 ಗ್ರಾಮ್ 50 ಗ್ರಾಮ್ಸ್ ಕಪ್ಪೆಳ್ಳು ತಗೊಳ್ಳಿ, ಎಲೆ ಅಡಿಕೆ ದಕ್ಷಿಣ ಇಟ್ಕೊಂಡ್ಬಿಡಿ. ಅದರಲ್ಲಿ ಇಟ್ಕೊಂಡು 9 ಪ್ರದಕ್ಷಿಣೆ ನವಗ್ರಹಕ್ಕೆ ಮಾಡಿ, ಆ ಒಂದು ಯಾರಿಗಾದ್ರೂ ದಾನ ಅಂದ್ರೆ ಋತ್ವಿಕರು, ಪುರೋಹಿತರು, ಅರ್ಚಕರಿಗೆ ದಾನ ಕೊಟ್ಟು ಪಾದ ನಮಸ್ಕಾರ ಮಾಡ್ಕೊಂಡ್ ಬಂದ್ಬಿಡ್ಬೇಕು. ಒಂದು 18 ದಿನ ಮಾಡಿಸು ತಾಯಿ. ಈ ಫೆಬ್ರವರಿ ಮುಗಿಯಷ್ಟು ಒಳಗಡೆ ನಿಮ್ಮ ಮೈದನಿಗೆ ಒಳ್ಳೆ ಉದ್ಯೋಗ ಸಿಕ್ಕಿರುತ್ತಮ್ಮ. ಏನೂ ಚಿಂತೆ ಮಾಡ್ಬೇಡ. ಅವನ ತುಂಬಾ ರಾಜಯೋಗ, ಧೈರ್ಯ ಜಾಸ್ತಿ, ಏನ್ ಕೆಲಸ ಮಾಡಕ್ಕೆ ರೆಡಿ. ಪಾಪ ಯಾವ ಕೆಲಸನೂ ಸಿಕ್ತಿಲ್ಲ, ಇದೇ ಸಮಸ್ಯೆ ಆಗಿರೋದು. ಇದನ್ನ ಮಾಡ್ಕೋ ತಾಯಿ, ಒಳ್ಳೇದಾಗ್ಲಿ. ನಮಸ್ತೆ. ವೀಕ್ಷಕರೇ, ಸುಳ್ಯದಿಂದ ನಳಿನಿ ಅವರು ಕರೆ ಮಾಡಿದ್ದಾರೆ. ಬನ್ನಿ ನಳಿನಿ ಅವ್ರನ್ನ ಮಾತಾಡ್ಸೋಣ. ಹಲೋ.
ಹಲೋ, ನಮಸ್ತೆ ಮೇಡಮ್. ನಮಸ್ತೆ ನಳಿನಿ ಅವರೇ, ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು? ನಾನು ನಮ್ಮ ಯಜಮಾನ್ರ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಯಜಮಾನ್ರ ಹೆಸರನ್ನ ತಿಳಿಸಿ. ರವಿ ಅಂತ ಹೇಳ್ಬಿಟ್ಟು ಮೇಡಮ್. ರವಿ, ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಅವ್ರದ್ದು ಸರ್ಟಿಫಿಕೇಟ್ ಪ್ರಕಾರ 5/6/69 ಮೇಡಮ್. ಇದು ಸರಿಯಾದಂತ ಮಾಹಿತಿನಾ? ಅದು ನನಗೆ ಗೊತ್ತಿಲ್ಲ ಮೇಡಮ್, ಹಾಗಾಗಿ ನಾನು ಮ್ಯಾರೇಜ್ ಡೇಟ್ ಹೇಳ್ತೇನೆ ಮೇಡಮ್. ಮ್ಯಾರೇಜ್ ಡೇಟ್ ಹಾಗೂ ಮುಹೂರ್ತದ ಸಮಯ ಹೇಳಿ. 10/5/98 ಇಸ್ವಿ ಮೇಡಮ್. ಸರಿ, ಮುಹೂರ್ತದ ಸಮಯ? ಮುಹೂರ್ತದ ಸಮಯ 9:30 10:00 ಆಸುಪಾಸು ಮೇಡಮ್, ಕರೆಕ್ಟಾಗಿ ಗೊತ್ತಿಲ್ಲ. ಸರಿ, ಪರವಾಗಿಲ್ಲ ನಳಿನಿ ಅವರೇ. ಗುರುಜಿ ಅವರಿದ್ದಾರೆ, ಮಾತಾಡಿ ರವಿ ಬಗ್ಗೆ ನಿಮ್ಮ ಪ್ರಶ್ನೆನ ಕೇಳಿ. ಕೊಡಿ ಮೇಡಮ್, ಕೊಡಿ. ನಮಸ್ತೆ ತಾಯಿ. ತಮ್ಮ ಪಾದಗಳಿಗೆ ನಮಸ್ತೆಗಳು ಗುರುಜಿ. ಹೇಳಿ ತಾಯಿ. ನಿಮ್ಮ ಮಾತು ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು. ಪ್ರತಿದಿನ ಪ್ರಯತ್ನ ಮಾಡ್ತೇನೆ ಗುರುಜಿ. ಇವತ್ತು ಸಿಕ್ಕಿದ್ದು ನನ್ನ ಅದೃಷ್ಟ. ನೀವು ಮನೆಗೆ ಬಂದು ಹೋದಾಗ ಆಗುತ್ತೆ ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ರೆ ನಮಗೆ. ಖಂಡಿತಮ್ಮ, ಒಳ್ಳೇದಾಗ್ಲಿ ತಾಯಿ. ಹೌದಾ ಗುರುಜಿ, ನಮ್ಮ ಮನೆಯವ್ರದ್ದು ಬಂದು ಭವಿಷ್ಯ ಮುಂದಕ್ಕೆ ಹೇಗಿದೆ ಅಂತ ಲೆವೆಲ್ಗೆ ಬಂದು ಚೆನ್ನಾಗಿದ್ದಾರೆ ಸರ್. ಏನ್ ಕೆಲಸ ಮಾಡ್ತಿದ್ದಾರೆ? ಅವರು ಉಪನ್ಯಾಸಕರಾಗಿದ್ದಾರೆ ಸರ್. ಗುಡ್, ತುಂಬಾ ಅದ್ಭುತವಾದ ಕೆಲಸವನ್ನು ಮಾಡ್ತಿದ್ದಾರೆ, ಒಳ್ಳೇದು. ಮುಂದೆ ಅವರ ಭವಿಷ್ಯ ಹೇಗಿದೆ ಅಂತ ಸ್ವಲ್ಪ ನೋಡಿ ಹೇಳಿ. ನಮ್ಗೆ ಒಬ್ಬನೇ ಮಗ. ಏನು ಚಿಂತೆ ಮಾಡ್ಬೇಡಿ, ಮಗಂದು ಚೆನ್ನಾಗಿದೆ, ನಿಮ್ಮ ಮನೆಯವ್ರದ್ದು ಚೆನ್ನಾಗಿ ನೋಡಿ. ರಮಲ ಶಾಸ್ತ್ರದಲ್ಲಿ ಗುರುವಿನ ಸ್ಥಾನ ತೋರಿಸ್ತು. ಗಜಕೇಸರಿ ಯೋಗದಲ್ಲಿ ಮನೆಯವರು ತುಂಬಾ ಒಳ್ಳೆಯವರಮ್ಮ. ಆದ್ರೆ ಅವ್ರ ಕುಟುಂಬದವರೇ ಅವ್ರ ಕ್ಷೇತ್ರಗಳು ತಾಯಿ. ಹೌದು ಸರ್, ಹೌದು. ಒಂದೇ ಸಮಸ್ಯೆ ಪಾಪ, ಅದರಿಂದಾನೇ ಅವ್ರು ನೊಂದ್ಕೊಳ್ಳೋದು. ನಾನು ಎಲ್ಲರಿಗೂ ಒಳ್ಳೇದ್ ಮಾಡ್ತೀನಿ, ನನಗೆ ಯಾಕೆ ಈ ರೀತಿ ಮಾಡ್ತಾರೆ? ಸುತ್ತಮುತ್ತಲ ಜನ ಮತ್ತೆ ಇವ್ರು ತುಂಬಾ ಒಳ್ಳೆಯವ್ರು. 4 ಜನಕ್ಕೆ ಇರೋದೆಲ್ಲ ಕೊಟ್ಬಿಡ್ಬೇಕಾದ್ರೆ ಉಪವಾಸ ಇರ್ತಾರೆ. ತುಂಬಾ ಮೃದು ಸ್ವಭಾವ. ಆ ರೀತಿ ಯಾರಿಗೂ ಇದುವರೆಗೂ ಜೀವನದಲ್ಲಿ ಹರ್ಟ್ ಮಾಡ್ದವ್ರಲ್ಲ. ಆದ್ರೆ ಇವ್ರಿಗೆ ಹರ್ಟ್ ಮಾಡದಿರೋ ವ್ಯಕ್ತಿಗಳೇ ಇಲ್ಲ. ಪಾಪ ಯಾರು ನಂಬ್ತಾರ ಅವ್ರು ಏನೋ ಆದ್ರೂ ಒಂದ್ ಮನ್ಸಿಗೆ ನೋವು ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಒಂದೇ ತಾಯಿ, ಬೇರೆ ಇನ್ನೇನು ಸಮಸ್ಯೆ ಇಲ್ಲ. ಆರೋಗ್ಯದಲ್ಲಿ ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಇದೆ. ಹೊಟ್ಟೆಗೆ ಸಂಬಂಧಪಟ್ಟಿರೋ ಹಾಗೆ ಈ ರಿಲೇಟೆಡ್ ಕಿಡ್ನಿ ಸ್ಟೋನು ಅಥವಾ ಗ್ಲಾಲ್ಬೆಟರ್ಸ್ ಇಂಥದ್ದು ಏನಾದ್ರೂ ಆಗ್ಬೋದು. ಸ್ವಲ್ಪ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡ್ಕೊಳಕ್ ಹೇಳಿ. ಅನುಕೂಲ ಆದ್ರೆ ಪ್ರಾಣಾಯಾಮ ಮತ್ತೆ ಅತಿ ಹೆಚ್ಚು ನೀರ್ ಕುಡಿಬೇಕು, ಇಷ್ಟೇ. ಬೇರೆ ಇನ್ನೇನು ಅವಶ್ಯಕತೆ ಇಲ್ಲ ತಾಯಿ. ಯಾವ್ದು ನೀರು ಗುರುಜಿ? ಅಮ್ಮ, ನೀರು ಯಾವ್ದು ಅಂತ ಹೇಳಿದ್ರೆ ಅಂದ್ರೆ ಅತಿ ಹೆಚ್ಚು ನೀರ್ ಕುಡಿತಾ ಇರ್ಬೇಕು, ಬಿಸಿನೀರ್ ಕುಡಿತಾ ಇರ್ಬೇಕು ಯಾವಾಗ್ಲೂ. ಯಾಕಂದ್ರೆ ಡೈಜೆಷನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಆ ಕಿಡ್ನಿ ಕಲ್ಲು ಇಂಥದ್ದೆಲ್ಲ ಕರಗುತ್ತೆ. ನೀರ್ ಜಾಸ್ತಿ ಕುಡಿಬೇಕು. ಇವ್ರು ನೀರ್ ಜಾಸ್ತಿ ಕುಡಿಯಲ್ಲ, ಆದ್ರಿಂದ ಈ ರೀತಿ ಆಗುವಂಥದ್ದು. ಮತ್ತೆ ವಿಶೇಷವಾಗಿ ಇವ್ರಿಗೆ ಪ್ರತಿದಿನವೂ ಸಹ ದುರ್ಗಾದೇವಿ ಅಷ್ಟೋತ್ರ, ದುರ್ಗಾದೇವಿ ನಾಮಸ್ಮರಣೆ ಅಥವಾ ದುರ್ಗಾ ಅಷ್ಟಕ ಇಂಥದ್ದು ಯಾವ್ದಾದ್ರು ಮಂಗಳಾಷ್ಟಕ ಓದ್ಕೊಳ್ಳೋದ್ರಿಂದ ಇವ್ರ ಜೀವನದಲ್ಲಿ ಉನ್ನತ ಪ್ರಗತಿ ಆಗುತ್ತೆ ತಾಯಿ. ಚಿಂತೆ ಮಾಡಬೇಡಿ, ಒಳ್ಳೇದಾಗತ್ತೆ. ನಮಸ್ತೆ. ಪತ್ರಗಳತ್ತ ಗಮನ ಹರಿಸೋಣ. ದೇವರಾಜನ್ ಅವರು ಪತ್ರವನ್ನ ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ಅನ್ನೋದನ್ನ ನೋಡಿ ತಿಳಿಯೋಣ. ಗುರುಜಿ, ದೇವರಾಜನ್ ಅವರು ಪತ್ರವನ್ನ ಬರೆದಿದ್ದಾರೆ. ಗುರುಗಳಿಗೆ ನಮಸ್ಕಾರ ಅಂತ ಹೇಳ್ತಿದ್ದಾರೆ. ರುಕ್ಮಿಣಿ ಅಂತ ನನ್ನ ಸಿಸ್ಟರ್ ಇನ್ ಲಾ ಇದ್ದಾರೆ. ಬೆಂಗಳೂರಿನಲ್ಲಿ ಒಂದು ರೆಂಟೆಡ್ ಹೌಸ್ ನಲ್ಲಿ ಇದ್ದಾರೆ ಗುರುಜಿ. ಆದ್ರೆ ಮನೆಯಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಅಂತ ಅನ್ಸುತ್ತೆ. 2008ನೇ ಇಸುವಿಯಲ್ಲಿ ಆ ಮನೆಗೆ ಹೋಗಿ ಸೇರ್ಕೊಂಡಾದಾಗಿಂದ ಮನೆಯ ಬಾಗಿಲು ಉತ್ತರಕ್ಕೆ ಇದೆ, ಮೇನ್ ಡೋರ್ ಎಂಟ್ರೆನ್ಸು. 15 ದಿನಗಳು ಇದ್ದಿದ್ದಷ್ಟೇ. ಆಕೆ ತುಂಬಾ ಚೆನ್ನಾಗಿದ್ಲು ಅದಕ್ಕೂ ಮುಂಚೆ. ಅದಾದ್ಮೇಲೆ 15 ದಿನಗಳಲ್ಲಿ ತುಂಬಾನೇ ಡಿಪ್ರೆಷನ್ಗೆ ಹೋಗಿದ್ದಾಳೆ, ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾಳೆ ಅಂತ ತಿಳಿಸ್ತಾ ಇದ್ದಾರೆ. ಏನೇ ನಾವು ಪೂಜೆ ಇದನ್ನ ಮಾಡಿದ್ರು ಕೂಡ ಆಕೆ ಸರಿ ಹೋಗ್ತಿಲ್ಲ. ಇರುವಂತ ಮನೆಯನ್ನ ಕೂಡ ಬಿಟ್ಟು ಹೊರಗೆ ಬರಕ್ ರೆಡಿ ಇಲ್ಲ. ಯಾಕೆ ಹೀಗೆ ಒಬ್ಳೊಬ್ಳೆ ಇರ್ತಾಳೆ, ನಮ್ಮ ಮಾತನ್ನ ಕೂಡ ಕೇಳ್ತಿಲ್ಲ. ಇರುವಂತ ಜಾಗದಿಂದ ಹೊರಗೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ದುಸ್ಥಾನವನ್ನ ತೋರಿಸ್ತಿರ್ತಕ್ಕಂಥದ್ದು, ಆ ಮನೆಗೆ ದಕ್ಷಿಣ ಭಾಗ ತಗ್ಗಿರ್ತಕ್ಕಂಥದ್ದು. ನಿಮ್ಗೆ ಗೊತ್ತಿರಲಿ, ನಮ್ಮ ನಾಡಿನ ರಾಜ್ಯದ ಆಗ ಒಂದು ದೊಡ್ಡ ಅರಮನೆ, ಆ ದೊಡ್ಡ ಅರಮನೆ ದಕ್ಷಿಣ ದಿಕ್ಕು ತುಂಬಾ ತಗ್ಗಿತ್ತು. ಆದ ಕಾರಣ ಅಲ್ಲಿ ಆ ಅರಮನೆ ಒಡೆಯನೇ ಸಾಕಷ್ಟು ಸಾಲಗಳಿಗೆ ಸಿಕ್ಕಾಕೊಂಡು ಕೊನೆಗೆ ಆತ್ಮಹತ್ಯೆ ಮಾಡ್ಕೋಬೇಕಾಗಿರೋ ಪರಿಸ್ಥಿತಿ ಬಂತು. ಕೆಲವರು ಆತ್ಮಹತ್ಯೆ ಅಂತಾರೆ, ಕೆಲವರು ಏನೋ ರೋಗ ಬಂದು ತೀರ್ಕೊಂಡ್ರು. ಆದ್ರೆ ವಾಟ್ ಎವರ್ ಏನೇ ಆಗ್ಲಿ, ಅದು ಯಾರು ಅಂತ ಹೆಸರು ಹೇಳೋಗಿಲ್ಲ, ಹೇಳೋದು ಬೇಡ. ಅಂತಂದ್ರೆ ದಕ್ಷಿಣ ತಗ್ಗಿದ್ದಾಗ ಇಂಥ ಡಿಪ್ರೆಷನ್ಸ್ ಹೋಗುವಂಥದ್ದು, ಮನೆಯಿಂದ ಆಚೆ ಬರಲು ಏಕಾಂಗಿ ಆಗಿರೋದು, ಸತ್ತೋಗೋಣ, ವಿಷ ಕುಡಿಯೋಣ, ಇಂಥದ್ದು ನೆಗೆಟಿವ್ ಥಾಟ್ಸ್ ಅತಿ ಹೆಚ್ಚು ಬರ್ತಿರ್ತಕ್ಕಂಥದ್ದು. ಆದ್ರಿಂದ ಆ ರೀತಿ ಬರಬಾರ್ದು. ನೀವು ಆದಷ್ಟು ಬೇಗ ಮನೆ ಚೇಂಜ್ ಮಾಡಿಬಿಡಿ. ಮನೆ ಚೇಂಜ್ ಮಾಡೋಕ್ಕೆ ಆಗಲ್ಲ ಗುರುಗಳೇ, ಆಗ್ತಿಲ್ಲ ಅನ್ನೋದಾದ್ರೆ ನೀವು ಚಿಂತೆ ಮಾಡಬೇಡಿ. ಮನೆಯಲ್ಲಿ ಬಾಗಿಲು ಹೊಸಲಿಂದ ಒಳಗಡೆ ಈ ಅಲೋವೆರಾ ಗಿಡ ಬರುತ್ತೆ. ಯಾವುದಾದ್ರೂ ಕಬ್ಬನ್ ಪಾರ್ಕ್ ಇಂಥ ಜಾಗಕ್ಕೆ ಹೋಗಿ ಅಥವಾ ಯಾವುದಾದ್ರು ಲಾಲ್ಬಾಗ್ ಹೋಗಿ ಕೆಂಪು ಅಲೋವೆರಾ ಅಂತ ಸ್ವಲ್ಪ ರೆಡ್ ಕಲರ್ ಅಲೋವೆರಾ ಇರುತ್ತೆ. ಆ ಗಿಡವನ್ನ ಗುರುವಾರ ಅಥವಾ ಭಾನುವಾರನೇ ತರಬೇಕು. ತಂದು ಬೇರಿನ ಸಮೇತ ಉಲ್ಟಾ ಕಟ್ಬಿಡ್ಬೇಕು ಒಳಗಡೆ. ಡೈಲಿ ಊದ್ಬತ್ತಿ ಹೊಗೆ ಹಾಕ್ತಾ ಇರಿ. ಆ ಮನೆ ಸುತ್ತಲೂ ಒಳಗಡೆ ಇರತಕ್ಕಂಥ ನೆಗೆಟಿವ್ ಎನರ್ಜಿನ ಕಾಸ್ಮಿಕ್ ಎನರ್ಜಿಯಾಗಿ ಪರಿವರ್ತನೆ ಮಾಡಿ ಪಾಸಿಟಿವ್ ಆಗಿ ತರುತ್ತೆ. ಆಗ ಸ್ವಲ್ಪ ಆ ಮನೆ ಬಿಡ್ಲಿಕ್ಕೆ ಅನುಕೂಲ ಆಗುತ್ತೆ. ಟಕ್ಕಂತ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಮನೆ ಚೇಂಜ್ ಮಾಡ್ಬಿಡಿ. ಇಲ್ಲ ಅಂತಂದ್ರೆ ಆ ಮನೆ ತೊಂದರೆ ತಪ್ಪಿದ್ದಲ್ಲ.
ಆದಷ್ಟು ಬೇಗ ಇದನ್ನ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಆ ರುಕ್ಮಿಣಿಯವರಿಗೆ ಆರೋಗ್ಯ ಭಾಗ್ಯ ಸದ್ಬುದ್ಧಿ ಒಳ್ಳೆ ಬುದ್ಧಿಯನ್ನು ಕೊಟ್ಟು ಕಾಪಾಡಲಿ. ನಾನು ಆ ದೇವಿ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೇದಾಗ್ಲಿ. ನಮಸ್ತೆ. ಗುರುಜಿ, ಇನ್ನೊಂದು ಪತ್ರವನ್ನ ನೋಡೋಣ. ತಮ್ಮ ಪತಿ ನಂದೀಶ್ ಅವರ ಕುರಿತಾಗಿ ಪಾರ್ವತಮ್ಮ ಅವರು ಪತ್ರವನ್ನ ಬರೆದಿದ್ದಾರೆ. ಮದುವೆ ದಿನಾಂಕ ಹೇಳಿದ್ದಾರೆ ಗುರುಜಿ, 21/6/89 ಇಸವಿ ಬುಧವಾರ ಬೆಳಗ್ಗೆ 9:30 ಮುಹೂರ್ತ ಅಂತ ತಿಳಿಸಿದ್ದಾರೆ. ಹಾರ್ಡ್ವೇರ್ ಅಂಗಡಿಯೊಂದನ್ನ ಇಟ್ಕೊಂಡಿದ್ದಾರೆ. ವ್ಯಾಪಾರ ಸ್ವಲ್ಪ ದಿನ ಚೆನ್ನಾಗಿ ನಡೆಯುತ್ತೆ, ಸ್ವಲ್ಪ ದಿನ ವ್ಯಾಪಾರನೇ ಇರೋದಿಲ್ಲ. ಬಂದಂತ ಹಣ ಕೂಡ ಕೈಗೆ ಇಟ್ಕಲ್ಲ. ಏನ್ ಮಾಡ್ಬೇಕು ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಶ್ರೀಮನ್ ಮಹಾಕಾಳಿ. ಪಂಚಮ ಸ್ಥಾನ ಗುರುಸ್ಥಾನ ಜಾತಕದಲ್ಲಿ ನೋಡಿ, ಅಷ್ಟಮದಲ್ಲಿ ಗುರು, ವ್ಯಯಸ್ಥಾನದಲ್ಲಿ ಗುರು ಬಂದಾಗ ಅಥವಾ ಆತನ ಯೋಗಕಾರಕಗಳು ನೀಚ ಸ್ಥಾನದಲ್ಲಿದ್ದಾಗ ಇಂಥದ್ದೆಲ್ಲ ಆಗ್ತಾ ಇರುತ್ತೆ ಜಾತಕಗಳಲ್ಲಿ. ಅದರಿಂದ ನಿಮ್ಮ ಜಾತಕದಲ್ಲಿ ವಿಶೇಷವಾಗಿ ಗುರುವಿನ ಸ್ಥಾನ ತೋರಿಸ್ತಿರ್ತಕ್ಕಂಥದ್ದು. ನೀವೇನ್ ಮಾಡಬೇಕು, ಒಂದು ಹಳದಿ ವಸ್ತ್ರವನ್ನ ತಗೊಳ್ಳಿ. ಆ ಹಳದಿ ವಸ್ತ್ರದಲ್ಲಿ, ಅದು ಗುರುವಾರನೇ ಆಗಿರಬೇಕು, ರೇಷ್ಮೆ ಹಳದಿ ವಸ್ತ್ರ, ಒಂದು ಅರಿಶಿಣದ ಕೊಂಬು, ಆ ಅರಿಶಿಣದ ಕೊಂಬು ಹಳದಿ ವಸ್ತ್ರದಲ್ಲಿ ಇಟ್ಬಿಟ್ಟು ಯಾವುದಾದ್ರೂ ಗಂಧವನ್ನ ಅದು ತೆಗೆದು ಅದಕ್ಕಿಟ್ಟು ಒಂದು ಲಕ್ಷ್ಮಿ ಅಷ್ಟೋತ್ರವನ್ನ, ಮಹಾಲಕ್ಷ್ಮಿ ಅಷ್ಟೋತ್ರವನ್ನ ಹೇಳ್ತಾ ಕನಕದಾರ ಅಷ್ಟೋತ್ರವನ್ನ ಅರಿಶಿಣದ ಕೊಂಬ ಮೇಲೆ ಒಂದು ಅರ್ಚನೆ ಮಾಡಬೇಕು. ಮತ್ತೆ ಅದು ಕ್ಲೀನಾಗಿ ಫೋಲ್ಡ್ ಮಾಡಿಬಿಡಿ, ಚೌಕಾಕಾರವಾಗಿ ಮಡಚ್ಬಿಡಿ. ಅದ್ರ ಮೇಲೆ ಬೆಳ್ಳಿ ನಾಣ್ಯ ಅಥವಾ ಹಳೇದು ಚೌಕಾಕಾರವಾಗಿ ಬೆಳ್ಳಿದು ಅಥವಾ ಬೆಳ್ಳಿ ಗಜ್ಜೆ ಏನಿದ್ರೆ ಅದು ಬೆಳ್ಳಿ ಸೇರಿಸಿ ಗಂಟು ಕಟ್ಬಿಟ್ಟು ನಿಮ್ಮ ಮನೆಯ ಕುಬೇರ ಮೂಲೆಯಲ್ಲಿ ಇಟ್ಟು ಪ್ರತಿದಿನ ನೀವು ಹೋದಾಗ ಪೂಜೆ ಊದ್ಬತ್ತಿ ಬಗ್ಗೆ ತೋರ್ಸಲ್ಲಿ ಇಟ್ಬಿಡಿ ಪರ್ಮನೆಂಟ್ ಆಗಿ. ಅಥವಾ ವಾರಕ್ಕೊಂದ್ಸಲಿ ಅದ್ರ ಪೂಜೆ ಮಾಡೋವಾಗ ಅಲ್ಲಿ ವ್ಯಾಪಾರ ಸ್ಥಳದಲ್ಲಿ ಆಗ್ಬೋದು, ಮನೆ ಲಾಕರಲ್ಲಿ ಆಗ್ಬೋದು, ಇಡ್ತಾ ಬನ್ನಿ. ನಿಮ್ಮ ದುಡ್ಡು ಸೇರ್ತಾ ಬರುತ್ತೆ. ಮತ್ತೆ ಯಾವುದೇ ಕಾರಣಕ್ಕೂ ಸಂಜೆ 6 ಗಂಟೆ ಮೇಲೆ ಎಷ್ಟೇ ಕಷ್ಟ ಅಂತ ಬಂದ್ರು ಯಾರಿಗೂ ದುಡ್ಡು ಕೊಡಬೇಡಿ. ನೀವು ಮಾತ್ರ ವಿಶೇಷವಾಗಿ ಬೇಕಾದ್ರೆ ಚೆಕ್ ಕೊಟ್ಬಿಡಿ. ದುಡ್ಡು ಸಂಜೆ ಮೇಲೆ ಒಳಗಡೆಗೆ ಬರಬೇಕು, ಆಚೆಗೆ ಹೋಗ್ಬಾರ್ದು. ಆಚೆಗೆ ಹೋಗಿದ್ದು ಮತ್ತೆ ಬರಲ್ಲ ಅಂತ ಅರ್ಥ. ಅದನ್ನ ಆಚೆಗೆ ಕಳಿಸ್ತಾ ಇದ್ರೆ ಹೋಗ್ತಾನೆ ಇರ್ತೀನಿ, ಎಲ್ಲಿ ನಿಂತ್ಕೊಳ್ಳುತ್ತೆ. ಅದನ್ನ ಬಿಟ್ಬಿಡ್ಬೇಕು. ನಾನು ಹೇಳಿದ್ ಫಾಲೋ ಮಾಡಿ. ಒಳ್ಳೇದಾಗ್ಲಿ. ನಮಸ್ತೆ. ವೀಕ್ಷಕರೇ, ಬೆಳ್ಳಾರಿಯಿಂದ ಗಂಗಪ್ಪ ಅವರು ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ಹಲೋ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ನಮ್ಮ ಹೆಸರು ಗಂಗಪ್ಪ ಅಂತ ಹೇಳ್ಬಿಟ್ಟು ಮೇಡಮ್. ಹೇಳಿ ಗಂಗಪ್ಪ ಅವರೇ, ಜನ್ಮ ದಿನಾಂಕ ತಿಳಿಸಿ. ಜನ್ಮ ದಿನಾಂಕ ಗೊತ್ತಿಲ್ಲ ಮೇಡಮ್. ಮದುವೆ ಆದಂತ ದಿನಾಂಕ ಹಾಗೂ ಮುಹೂರ್ತದ ಸಮಯ? ಮದುವೆ ಆಗಿಲ್ಲ ಮೇಡಮ್, ಇನ್ನು ಅನ್ಮ್ಯಾರಿಡ್ ಮೇಡಮ್. ಸರಿ, ಓಕೆ. ಗಂಗಪ್ಪ ಅವರೇ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಗಂಗಪ್ಪ ಅವ್ರಿಗೆ. ನಮಸ್ಕಾರ ಸರ್. ಹೇಳಿ. ಸರ್, ನನ್ನ ಬಗ್ಗೆ ಕೇಳಬೇಕೈತೆ ಸರ್, ಸ್ವಲ್ಪ ನನ್ನ ಭವಿಷ್ಯದ ಬಗ್ಗೆ ಸರ್. ಏನ್ ಕೆಲಸ ಮಾಡ್ತೀರಿ? ಸರ್, ನಾವು ಸೆಕ್ಯೂರಿಟಿ ಕೆಲಸ ಮಾಡ್ತೇವೆ ಸರ್. ಎಷ್ಟನೇ ಮಗ ನಿಮ್ ತಂದೆಗೆ ನೀವು? ಸರ್, ನಾನು ಕಡೆಯವನು. ನೋಡಿ, ನಿಮ್ ಜಾತಕ ತೋರಿಸ್ತಿದೆ ಮದುವೆ ಆಗೋದನಕ ಜೀವನದಲ್ಲಿ ಅಭಿವೃದ್ಧಿ ಆಗಲ್ಲ ಅಂತ. ಯಾಕೆಂತಂದ್ರೆ ನಿಮ್ ಜಾತಕದಲ್ಲಿ ಸ್ತ್ರೀ ಶಾಪ ಇದೆ, ಹೆಣ್ಣಿನ ದೋಷ ಇರತಕ್ಕಂಥದ್ದು. ಅದರಿಂದ ಯಾವುದೋ ಒಂದು ಹೆಣ್ಣಿನಿಂದ ತುಂಬಾ ದುಃಖಿತಳಾಗಿ ಅವ್ರ ಕಡೆಯಿಂದ ಶಾಪ ಆಗ್ಬಿಟ್ಟಿದೆ ನಿಮ್ಗೆ. ಈ ಶಾಪ ಆಗಿರೋದ್ರಿಂದ ನೋಡಿ, ಉದ್ಯೋಗದಲ್ಲೂ ಅಭಿವೃದ್ಧಿ ಇಲ್ಲ, ಮನೆಯಲ್ಲೂ ನೆಮ್ಮದಿಯಾಗಿಲ್ಲ. ಆಚೆ ನಿಮ್ಮ ನೋಡಿದ್ರೆ ಎಲ್ರು ಎದುರುಗಡೆ ಒಂದು ಮಾತಾಡ್ತಾರೆ, ಹಿಂದೆ ಒಂದು ಮಾತಾಡ್ತಾರೆ. ಈ ರೀತಿ ಆಗಿದೆ. ಬಿಕಾಸ್ ಇದು ಸ್ತ್ರೀ ಶಾಪ ಅಂತ. ನೀವೇನ್ ಮಾಡ್ಬೇಕು, ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ದೀಪ ಉರಿಲಿಕ್ಕೆ ಎಳ್ಳೆಣ್ಣೆ ದಾನ ಕೊಡಿ. ಒಂದು ಎಷ್ಟು ಶಕ್ತಿ ಇದ್ರೆ ಅಷ್ಟು, ಒಂದು 16 ಶುಕ್ರವಾರ. ಮತ್ತೆ ಹುಣ್ಣಿಮೆ ದಿನ ಎಲ್ಲಾದ್ರೂ ನದಿ ತೀರ, ಚಾನಲ್ಲು, ಕೆನಲ್ ಎಲ್ಲಾದ್ರೂ ಹರಿತಾ ಇರುತ್ತೆ ನಿಮ್ ಕಡೆ, ಹುಣ್ಣಿಮೆ ದಿನ ಹೋಗ್ಬಿಟ್ಟು ಒಂದು ತೆಂಗಿನಕಾಯಿ, ಒಂದಿಡಿ ಕಪ್ಪು ಎಳ್ಳು, ಒಂದು ತಾಮ್ರದ ನಾಣ್ಯ, ಇವನ್ನ ನದಿಗೆ ಬಿಟ್ಬಿಟ್ಟು ನನ್ನ ದೋಷ ಎಲ್ಲ ಹೋಗ್ಬಿಡ್ಲಿನಪ್ಪ ಅಂತೇಳಿ ಆ ನೀರ್ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡ್ ಬನ್ನಿ. 3 ಟೈಮ್ ಮಾಡಿ ಸಾಕು. ಹೊಸ ಉದ್ಯೋಗನ ಸಿಗುತ್ತೆ. ಮೇಕಳದ ನಂತರ ವಿವಾಹ ಆಗುವಂತ ಯೋಗನೂ ಕಂಡು ಬರ್ತಿದೆ. ಜೀವನದಲ್ಲಿ ಚೆನ್ನಾಗಿರ್ತೀರಾ. ಒಳ್ಳೇದಾಗ್ಲಿ ಗಂಗಪ್ಪ. ನಮಸ್ತೆ. ಗುರುಜಿಗೆ ಇನ್ನೊಂದು ಪತ್ರವನ್ನ ನೋಡೋಣ. ಲಕ್ಷ್ಮಿ ಅವರು ಮೈಸೂರಿಂದ ಪತ್ರವನ್ನ ಬರೆದಿದ್ದಾರೆ. ಪತಿಯಾದಂಥ ನಟೇಶ್ ಅವರ ಜೀವನದ ಬಗ್ಗೆ, ಮುಂದಿನ ಅವರ ವ್ಯಾಪಾರ, ಆಯುಷ್, ಇದೆಲ್ಲದರ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಗುರುಜಿ. ಯಜಮಾನರು ಈಗ ಸುಮಾರು 7 ವರ್ಷಗಳ ಹಿಂದೆ ಒಬ್ಬರಿಗೆ ಒಂದಷ್ಟು ಹಣ ಅಂತ ಕೊಟ್ಟಿದ್ರು. ನಮಗೆ ತುಂಬಾ ಚಿರಪರಿಚಿತರು ಅವರು. ಆದರೆ ಸ್ವಲ್ಪ ಕಾಲ ಆದ್ಮೇಲೆ ಅರ್ಧ ಮಾತ್ರ ಅಮೌಂಟ್ನ ವಾಪಸ್ ಹಿಂತಿರುಗಿಸಿದ್ದಾರೆ. ಉಳಿದ ಹಣ ಬರಬೇಕಾಗಿರೋದು ಇನ್ನೂ ಬಂದಿಲ್ಲ. ಸಾಕಷ್ಟು ಮನಸ್ಸನ್ನ ನೊಂದ್ಕೊಂಡಿದ್ದಾರೆ ನಮ್ಮ ಮನೆಯವರು. ಯಾಕೆ ಹೀಗೆ ಸತಾಯಿಸ್ತಾರೆ? ತೀರಾ ಚಿರಪರಿಚಿತರಾಗಿರೋದ್ರಿಂದ ಪದೇ ಪದೇ ಕೇಳೋದು ನಮ್ಗೆ ಇದಾಗುತ್ತೆ ಅಂತ ಹೇಳ್ತಿದ್ದಾರೆ. ರಾಶಿ ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ, 3ನೇ ಪಾದ ಅಂತ ಹೇಳ್ತಿದ್ದಾರೆ. ಜೈ ಮಹಾಕಾಳಿ. ಯಾವತ್ತೇ ಆಗ್ಲಿ ಹಣ ಕೊಟ್ಟವ್ರ ಹತ್ರ ಹೆಂಗ್ ನಡ್ಕೋಬೇಕು ಗೊತ್ತಾ? ಸತ್ಯಹರಿಶ್ಚಂದ್ರ ಏನ್ ಮಾಡ್ದ? ಸುಮ್ನೆ ವಿಶ್ವಾಮಿತ್ರನ್ ಕೊಟ್ಟಿದ್ ಮಾತಿಂದ ಹೆಂಡತಿ ಮಕ್ಕಳನ್ನ ಮಾರ್ಬಿಟ್ಟು ದುಡ್ಡು ತಂದು ಕೊಟ್ಟ. ಅಂತಂದ್ರೆ ಕೆಲ್ಸಕ್ಕೆ ಒತ್ತೆ ಇಟ್ಬಿಟ್ಟು, ಅವ್ರು ನೀವು ಕೆಲಸ ಮಾಡಿ ದುಡ್ದು ನನಗೆ ಇಷ್ಟು ಕೊಡ್ಬೇಕು ಅಂತ. ಮಾತು ಅಂದ್ರೆ ಹಂಗಿರ್ಬೇಕು. ಊಟನೇ ತಾನೇ ಮಾಡೋದು ಜನ, ಬೇರೆ ಇನ್ನೇನು ತಿನ್ನಲ್ವಲ್ಲ. ಎಲ್ರು ತಿನ್ನೋದು ಅನ್ನನೇ. ನೀವೇನ್ ಮಾಡ್ಬೇಕು, ದುಡ್ಡು ತಗೊಳ್ಳೋರು ಯಾರೇ ಆಗಿರ್ಲಿ, ಒಂದು ನಾಯಿ ಆಗಿರ್ಲಿ, ಒಂದು ನರಿ ಆಗಿರ್ಲಿ, ಯಾರೇ ಆಗಿರ್ಲಿ, ದುಡ್ಡು ತಗೊಳ್ಳೋರು ಅವ್ರಿಗೆ ವಾಪಸ್ ಕೊಡೋ ತನಕ ನಿದ್ದೆ ಬರಲ್ಲ ಕೆಲವ್ರಿಗೆ. ಪರರ
ವಸ್ತು ಪಾಷಾಣಕ್ಕೆ ಸಮ ಅಂತೆ. ಪಾಷಾಣ ವಿಷ ಇದ್ದಂಗೆ ನಿಮ್ಮ ಮನೆಯಲ್ಲಿ. ದಯವಿಟ್ಟು ಯಾರ ಹತ್ರ ಆದ್ರೂ ಸಾಲ ಮಾಡಿದ್ರೆ ಅವರು ಕಣ್ಣ ಮುಚ್ಚೆ ಆಟ ಆಡ್ಕೊಂಡು ಸಾಲ ಮಾಡಿ ಜೀವನ ಮಾಡ್ಕೊಂಡು ಒಂದೊಂದು ಬಿಟ್ಟು ಓಡೋಗೋದು ಅಂತ ಒಂದು ನೀಚ ಕೆಲಸ ನಿಮ್ಗೆ ಬೇಡ. ಅವ್ರು ಸಿಲಿಂಡರ್ ಆಗಿ ಬೇಕಾದ್ರೆ ಅವ್ರ ಮನೇಲಿ ಪಾತ್ರೆ ತೊಳಿರಿ, ಕೆಲ್ಸಕ್ಕಿದ್ಬಿಡಿ, ಇವತ್ತಲ್ಲ ನಾಳೆ ತೀರಿಸ್ತೀನಿ ಅಂತ ಒಂದು ನಂಬಿಕೆ ಆದ್ರೂ ಇರುತ್ತೆ. ಆದ್ರೆ ಪಾಪ ಇಂಥವ್ರು ಕೊಟ್ಟಿರ್ತಾರೆ ಕಷ್ಟಪಟ್ಟು ಒಡವೆಗಳು ಅವು ಇವು ಅಡ ಇಟ್ಟು ಏನೋ ಫ್ಯೂಚರ್ ಮಕ್ಕಳ ಮದುವೆಗೆ ಅಂತ ಇಟ್ಕೊಂಡ್ರೆ ದುಡ್ಡು ನಿಮ್ಗೆ ಕೊಡ್ತಾರೆ, ನಿಮ್ಗೆ ಒಳ್ಳೇದಾಗ್ಲಿ, ಏನೋ ಒಂದು ಬಿಸ್ನೆಸ್ ಅಲ್ಲಿ ಅಭಿವೃದ್ಧಿ ಆಗ್ಲಿ ಅಂತ. ಅದಕ್ಕೆ ನಿಮ್ಮ ಕರ್ಮಕ್ಕೆ ನೀವು ಲಾಸ್ ಆಗೋದಳ್ದೆ ಅವ್ರ ಕಣ್ಣಿಗೆ ಸಿಗದೆ ಕೈಗೂ ಕಾಲು ಸಿಗದೆ ಅವ್ರು ಮರ್ತೆ ಹೋದಂಗೆ ಅವ್ರ ಎದುರುಗಡೆ ನಿಂತ್ಕೊಂಡ್ರೆ ಆ ಮಾತೆ ತೆಗಿಯಲ್ಲ. ಏನಾದ್ರೂ ತೆಗೆದುಬಿಟ್ರೆ ಜಗಳ ಕೋಪ ಬಂದ್ಬಿಡುತ್ತೆ. ಇಂಥ ನಾಟಕ ಆಡೋವಂಥ ರಂಗಿನ ಜನರು ನಾಡಿನಾದ್ಯಂತ 80% ಇದ್ದಾರೆ. ಅಂಥವ್ರಿಗೆಲ್ಲ ಕೊನೆ ಕಾಲದಲ್ಲಿ ನಾನು ಅವತ್ತಿಂದ ಹೇಳ್ತಿದ್ದೀನಿ, ನಾನು ನೋಡಿರುವಂಥ ಮಾತು, ಕೊನೆಗೆ ಅವ್ರ ಮಕ್ಕಳು ಬೇರೆಯವ್ರ ಜೊತೆ ಓಡೋಗ್ತಾರೆ, ಕುಷ್ಠರೋಗ ಬಂದ್ ಸಾಯ್ತಾರೆ, ಅಲ್ಪಾಯುಷಲ್ಲಿ ಕೈಕಾಲು ಮುರ್ಕೊಂತಾರೆ. ಯಾಕೇಳಿ ಪ್ರತಿನಿತ್ಯ ಅವ್ರ ದೇವ್ರ ಹತ್ರ ನಮಸ್ಕಾರ ಮಾಡ್ಬೇಕಾದ್ರೆ ನಮ್ಗೆ ಒಳ್ಳೇದು ಮಾಡೋಂತಲ್ಲ, ಪರಮಾತ್ಮ ನನ್ನ ದುಡ್ಡು ಬೇಗ ಬರ್ಲಿನಪ್ಪ, ನನ್ನ ದುಡ್ಡು ಬೇಗ ಬರ್ಲಿನಪ್ಪ ಅಂತ ಇರ್ತಾರೆ. ಆದ್ರೆ ನಿಮ್ಗೆ ಒಳ್ಳೇದಾಗ್ಲಿ, ಬೇಗ ತಂದ್ಕೊಳ್ಳಿ ಅಂತ. ಆದ್ರೆ ನೀವು ಅವ್ನು ಬೇಗ ಸತ್ತೋದ್ರೆ ದುಡ್ಡು ಕೇಳೋನು ಯಾವ ಇರಲ್ಲ ಅಂತ ನೀವು ಯೋಚನೆ ಮಾಡ್ತೀರಿ. ಆ ಕರ್ಮ ಅನ್ನೋದು ಭಗವಂತನ ನಿಮ್ಗೆ ಆ ಶಿಕ್ಷೆ ಕಳಿಸ್ಕೊಟ್ಬಿಡ್ತಾರೆ. ಅವ್ನು ಅಷ್ಟು ನೊಂದಿದ್ದಾನೆ, ನೀನು ನೊಂದು ಜೀವನದಲ್ಲಿ ಅಂತ. ಆದ್ರಿಂದ ನೀವೆಲ್ಲ ತಿಳ್ಕೊಳ್ಳಿ, ಯಾರ ಹತ್ರ ಆದ್ರೂ ಸಾಲ ತಗೊಂಡ್ರೆ ಅವ್ರಿಗೆ ಕೊಡೋ ತನಕ ನೀವು ನಿದ್ದೆ ಮಾಡಬಾರ್ದು. ಆಕ್ಚುಲಿ ಅಂದ್ರೆ ಪಾಷಾಣ ನಾನು ತೀರಿಸ್ಬೇಕು ಅಂತೇಳಿ ಕಷ್ಟಪಡಬೇಕು. ಅದು ಬಿಟ್ಟು ಅವ್ರಿಗೆ ನಂಬಿಕೆ ದ್ರೋಹ, ವಂಚನೆ ಮಾಡೋದು, ದುಡ್ಡು ಕೊಡ್ಬೇಕಾಗುವಂತ ಕೊಲೆಗಳು ಮಾಡ್ಬಿಡೋದು, ಇಂಥ ಸಾಕಷ್ಟು ಅರಾಜಕ, ಸಾಕಷ್ಟು ತೊಂದರೆಗಳು ನಡೀತಿದೆ ಪ್ರಪಂಚದಲ್ಲಿ. ನೀನಮ್ಮ ಏನೋ ಹೇಳಿದೀಯಾ, ನಿನಗೋಸ್ಕರ ಒಂದು ಪರಿಹಾರ ಕೊಡ್ತೀನಿ, ಅದನ್ನ ಮಾಡ್ಕೋತಾಯಿ. ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಕೊಂಡು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಅರ್ಚನೆ ಮಾಡಿ, ಅಲ್ಲಿ ಸ್ವಲ್ಪ ಹೆಸರು ಕಾಳು ಪ್ರಸಾದವನ್ನು ಹಂಚೋ ಥರ ಒಂದು ವ್ಯವಸ್ಥೆ ಮಾಡಿ, ಒಂದು 3 ಜನ ಮುತ್ತೈದರಿಗೆ ಒಂದು ನಮಸ್ಕಾರ ಮಾಡ್ಕೊಂಡು ಬನ್ನಿ, ತಾಂಬೂಲ ಕೊಟ್ಟು. ಪ್ರತಿ ಬುಧವಾರ ಒಂದು 16 ಬುಧವಾರ. ಇದರಿಂದ ಆ ಒಂದು ಲಕ್ಷ್ಮಿಯು ವಶೀಕರಣ ಆಗ್ತಾಳೆ, ಮಹಾವಿಷ್ಣುವಿನ ಅನುಗ್ರಹ ಆಗುತ್ತೆ, ಬೇಗ ಅವ್ರು ನಿಮ್ ದುಡ್ಡು ವಾಪಸ್ ಕೊಡಲಿಕ್ಕೆ ಸದ್ಬುದ್ಧಿನೂ ಕೊಡ್ತಾನೆ. ಯಾಕಂದ್ರೆ ಸಂಬಂಧಿಕರು ಕೆಟ್ಟದಾದ್ರೂ ನೀವೇ ಅನುಭವಿಸ್ಬೇಕು, ಅದನ್ನ ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ನಿಮ್ಗೆ ದುಡ್ಡು ಕೊಡ್ಲಿ ಅಂತ ಹೇಳಿ ಆ ದೇವ್ರ ಹತ್ರ ಸಂಕಲ್ಪ ಮಾಡು. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ತಾಯಿ, ಒಳ್ಳೇದಾಗ್ಲಿ ಅಮ್ಮ, ನಮಸ್ತೆ. ವೀಕ್ಷಕರೇ, ಪಾರ್ವತಮ್ಮ ಅವರು ಚನ್ನಪಟ್ಟಣದಿಂದ ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ ಪಾರ್ವತಮ್ಮ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. ಜನ್ಮ ದಿನಾಂಕ ಹೇಳಿ. ಜನ್ಮ ದಿನಾಂಕ ಅಷ್ಟು ಗೊತ್ತಿಲ್ಲ, 70ನೇ ಇಸ್ವಿ. ಸರಿ, ಸರಿಯಾದಂತ ದಿನಾಂಕ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ. ಮದುವೆ ದಿನಾಂಕ ಹಾಗೂ ಮುಹೂರ್ತದ ಸಮಯ? ಜೂನ್ 23, 24. ಓಕೆ, 24, 23? 23, 24. ಮದುವೆ ದಿನಾಂಕ? ಅದೇ ಜೂನ್ 23, 24. 1972. ಮುಹೂರ್ತದ ಸಮಯ ಹೇಳಿ. ಮುಹೂರ್ತದ 10:10ರಿಂದ 11. ಸರಿ, ಗುರುಜಿ ಅವರಿದ್ದಾರೆ ಅಮ್ಮ, ಪಾರ್ವತಮ್ಮ ಅವರೇ ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ತಾಯಿ. ನಮಸ್ತೆ ಮೇಡಮ್. ನಮಸ್ತೆ. ಹೇಳಿಮ್ಮ. ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು. ನಿಮ್ ಬಗ್ಗೆನೆ. ಜಾತಕ ಏನೋ ಚೆನ್ನಾಗಿದೆ, ಆದ್ರೆ ನಿನ್ ಮದ್ವೆ ಆದಾಗಿಂದ ನೆಮ್ಮದಿನೇ ಇಲ್ಲ ತಾಯಿ. ಹೌದು ಗುರುಜಿ, ಹೌದು. ಯಾವ್ದ್ರಲ್ಲೂ ನೆಮ್ಮದಿ ಇಲ್ಲ. ಈ ಕಡೆ ಕಟ್ಕೊಂಡಿರೋರ್ನ ನೆಮ್ಮದಿ ಇಲ್ಲ, ಮಕ್ಕಳಿಂದನೂ ನೆಮ್ಮದಿ ಇಲ್ಲ, ಕುಟುಂಬದವ್ರದಿಂದನೂ ನೆಮ್ಮದಿ ಇಲ್ಲ. ಹೌದು ಗುರುಜಿ. ಜೀವನದಲ್ಲಿ ಎಲ್ಲಾ ತರದ ಕಷ್ಟ ಪಟ್ಬಿಟ್ಟಿದ್ರ ತಾಯಿ. ಈ ವಯಸ್ಸಿಗೆ ನೀವು ಇಂಥದ್ದು ಅನುಭವ ಆಗಿಲ್ಲ, ಈ ರೀತಿ ಅವಮಾನ ಆಗಿಲ್ಲ ಅನ್ನೋಗಿಲ್ಲ. ಇಲ್ಲ, ಹೌದು ಗುರುಜಿ. ಏನಾಗ್ಬಿಟ್ಟಿದೆ, ಬದುಕೋಣ ಬೇಡವಾಪ, ಜೀವನದಲ್ಲಿ ಏನ್ ಮಾಡೋದು, ಬದುಕ್ಬೇಕು, ಜೀವನ ಮಾಡ್ಬೇಕು, ಆದ್ರೆ ತೀರ್ಕೊಂಡ್ರು ಕಷ್ಟನೇ, ತೀರ್ಕೊಳ್ಳೋದು ಕಷ್ಟ. ಕನ್ಫ್ಯೂಷನ್ಲೇ ಇದ್ರಿ ಇನ್ನು ನೀವು. ಹೌದು ಗುರುಜಿ. ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಮನೆಯಲ್ಲೂ ಅಷ್ಟು ನೆಮ್ಮದಿ ಇಲ್ಲ, ಎಲ್ಲದಕ್ಕೂ ಬೇರೆಯವ್ರಿಗೋಸ್ಕರ ಎದುರು ನೋಡುವಂತ ಪರಿಸ್ಥಿತಿ ಆಗಿದೆ. ಸಪೋರ್ಟ್ ಇಲ್ಲ ತಾಯಿ, ಮೈನ್ ಅದೇ ನಿನ್ಗೆ. ಮತ್ತೆ ನಿನ್ಗೆ ಯಾರು ಕಷ್ಟ ಅಂತ ಹೇಳ್ಕೊಳಕ್ ಯಾರು ಇಲ್ಲ. ನೀನ್ ಯಾರ ಹತ್ರ ಆದ್ರೂ ಏನಾದ್ರೂ ಹೇಳ್ಕೊ, ಅವ್ರು ನಿನ್ ಕೆಟ್ಟದಾಗ ನೋಡ್ತಾರೆ ಅಥವಾ ನಿನ್ನ ಅವ್ರು ಉಪಯೋಗ ಮಾಡ್ಕೊಂಡು ಅಂದ್ರೆ ಮೋಸ ಮಾಡ್ತಾರೆ ಅಂತ. ಈ ರೀತಿ ಸಾಕಷ್ಟಲ್ಲಿ ಅನುಭವ. ಚಿಂತೆ ಮಾಡ್ಬೇಡಮ್ಮ, ಖಂಡಿತವಾಗ್ಲೂ ಅಮ್ಮನವ್ರ ಅನುಗ್ರಹ ನಿನ್ಗಿದೆ. ಆ ದೇವಿನೇ ಕಾಪಾಡ್ತಾಳೆ. ನೀನ್ ದೇವಿನೇ ನಂಬಿದೀಯಾ, ಆ ದೇವಿನೇ ನಿಂಗೆ ಒಳ್ಳೇದ್ ಮಾಡೇ ಮಾಡ್ತಾಳೆ. ಆದ್ರೆ ಇನ್ನು 2 ವರ್ಷಗಳ ಕಾಲ ಸ್ವಲ್ಪ ಟೈಮ್ ಸರಿ ಇಲ್ಲ ನಿನ್ ಜಾತಕಕ್ಕೆ. 2016ರಿಂದ ತುಂಬಾ ರಾಜಯೋಗ ಅನ್ನೋದು ಬರುತ್ತೆ. ಚಿಂತೆ ಮಾಡ್ಬೇಡಿ, ಅದಕ್ಕೊಂದು ಪರಿಹಾರವನ್ನು ನಾನು ಹೇಳ್ತೀನಿ, ಅದನ್ನ ಶ್ರದ್ಧೆಯಿಂದ ಕೇಳಿಸ್ಕೊಂಡು ಆ ಪರಿಹಾರ ಮಾಡ್ಕೊಂಬಿಡಿ. ಪ್ರತಿ ದಿನಾನೂ ಸಹ ಸಾಯಂಕಾಲ 5ರಿಂದ 6 ಗಂಟೆಯ ಮೇಲೆ ಒಂದು ನಿಂಬೆ ಹಣ್ಣಲ್ಲಿ ಒಂದು ಕುಂಕುಮಾರ್ಚನೆ ಮಾಡ್ಬೇಕು. ನಿಂಬೆ ಹಣ್ಣು ಮೇಲೆ ವೀಳ್ಯದೆಲೆ ಮೇಲೆ ಇಟ್ಕೊಂಡು ದುರ್ಗಾದೇವಿ ಅಷ್ಟೊತ್ತರ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡ್ಕೊಳ್ಳಿ. ಆ ಕುಂಕುಮಾರ್ಚನೆ ಮಾಡ್ಕೊಂಡಿದ್ ನಿಂಬೆ ಹಣ್ಣನ್ನ ಮತ್ತೆ ಹೊಸಲ್ ಮೇಲೆ ಇಟ್ಟು ಕಟ್ ಮಾಡಿ ಅದ್ರಲ್ಲಿ ತುಪ್ಪದ ದೀಪ ಹಚ್ಚಿ ಸಾಯಂಕಾಲ ಆ ಕುಂಕುಮಾರ್ಚನೆ ಆಗಿರ್ತಕ್ಕಂಥ ಆ ಕುಂಕುಮಕ್ಕೆ ಸ್ವಲ್ಪ ಒಂದು ಹನಿ ಜೇನುತುಪ್ಪ ತೋಯಿಸಿ ಆ ಒಂದು ಕುಂಕುಮವನ್ನ ನಿಮ್ಮ ಮನೆ ಹೊಸಲ್ ಬಾಗಿಲಿಗಿಡಿ. ಅದರಿಂದ ನಿಮ್ಮ ದುಷ್ಟ ಶಕ್ತಿಗಳೆಲ್ಲವೂ ಆ ಮನೆಯಲ್ಲಿರೋದು ಆಚೆ ಹೋಗುತ್ತೆ, ನೆಮ್ಮದಿ ಸಿಗುತ್ತೆ. ಆ ಕುಂಕುಮವನ್ನ ಡೈಲಿ ಹಣೆಗಚ್ಕೊಳ್ಳಿ. ಮತ್ತೆ ಪೌರ್ಣಮಿಗೆ ಒಂದ್ಸಲಿ ಎಷ್ಟು ಕುಂಕುಮ ಉಳಿದಿರುತ್ತೋ ಅಷ್ಟನ್ನು ತಗೊಂಡೋಗಿ ಅರಿಯೋ ನೀರಿಗೆ ಬಿಟ್ಬಿಡ್ಬೇಕು. ಕುಂಕುಮ ಮನೆಯಲ್ಲಿ ಜಾಸ್ತಿ ಸ್ಟಾಕ್ ಇರಬಾರ್ದು, ಆ ಅರ್ಚನೆ ಮಾಡಿರತಕ್ಕಂಥದ್ದು. ಅದನ್ನ ಅಷ್ಟೇ ಮಾಡ್ಕೊಳ್ತಾ ಹೋಗಿ ಒಂದು 108 ದಿನಗಳ ಕಾಲ ಕರೆಕ್ಟಾಗಿ ಇದನ್ನ ಮಾಡ್ಬಿಡಿ ತಾಯಿ.
ಮನೆಯಲ್ಲೂ ನೆಮ್ಮದಿ ಸಿಗುತ್ತೆ, ಆರ್ಥಿಕತೆ ನೆಮ್ಮದಿ, ಆರೋಗ್ಯದಲ್ಲಿ ನೆಮ್ಮದಿ, ಎಲ್ಲ ಥರದ ಅನುಕೂಲಗಳು ನಿನ್ಗಾಗುತ್ತೆ. ಒಳ್ಳೇದಾಗ್ಲಿ ಅಮ್ಮ ಪಾರ್ವತಮ್ಮ. ನಮಸ್ತೆ. ಗುರುಜಿ, ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಉಪಯುಕ್ತಕರವಾದಂಥ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ತಮಗೆ. ಎಲ್ಲ ವೀಕ್ಷಕ ಬಾಂಧವರಿಗೆ ಒಂದು ಸಣ್ಣ ವಿಚಾರ, ಒಂದು ಫೋನ್ ನಂಬರ್ ಹೇಳ್ತೀನಿ, ಬರ್ಕೊಳ್ಳಿ. 0806010 ಅಂದ್ರೆ 08066109999. ನಿಮ್ಮ ಮನೆ ಏನಾದರೂ ಕೇಬಲ್ ತೊಂದರೆ ಆದಾಗ ಇಮಿಡಿಯೇಟ್ ನಮ್ಮ ಸೆಕ್ಯೂರಿಟಿಗೆ ಫೋನ್ ಮಾಡಿ ಹೇಳಿ. ಆ ಕೇಬಲ್ ಆಪರೇಟರ್ ಹೆಸರು ನಿಮ್ಮ ಫೀಸ್ ಕಟ್ತಿರೋ ಬುಕ್ ಮೇಲೆ ಇರುತ್ತೆ, ಅಡ್ರೆಸ್ಸು ನಿಮ್ಮ ಮನೆ ಅಡ್ರೆಸ್ ಹೇಳಿ, ಇಮಿಡಿಯೇಟ್ ಅದು ಬರೋ ಥರ ವ್ಯವಸ್ಥೆ ಮಾಡ್ತಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಬ್ರಹ್ಮೋಸ್ಮಿ. ವೀಕ್ಷಕರೇ, ಹೋಗಿ ಬರೋ ಸಮಯ ಆಗಿದೆ. ಎಂದಿನಂತೆ ಮತ್ತಷ್ಟು ಪತ್ರಗಳು, ಫೋನ್ ಕರೆಗಳು, ಇನ್ನಷ್ಟು ವಿಶೇಷ ಮಾಹಿತಿಯೊಂದಿಗೆ ನಾಳೆ ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಓಂಕಾರ ನೇರ ಪ್ರಸಾರದಲ್ಲಿ ಭೇಟಿ ಮಾಡ್ತೀವಿ. ವಂದನೆಗಳು.